ಭೂಗತ ಲೋಕದ ಬಗ್ಗೆ ಯಾವತ್ತಾದ್ರೂ ಹೇಳಿದ್ರ? ಕರಾಳ ದಿನಗಳ ಬಗ್ಗೆ ಹೇಳಿದ್ರ? ಒಂದ್ಸತಿ ಕದಳಿ ಕ್ರಾಸಲ್ಲಿ ಒಂದು ಅಟ್ಯಾಕ್ ಆಗಿಬಿಟ್ಟಿರುತ್ತೆ, ಅಲ್ಲೂ ಜಸ್ಟ್ ಮಿಸ್ ಆಗ್ಬಿಟ್ರು. ಒಂದ್ಸತಿ ಕೊತ್ತವಲ್ ಅವರ ಬ್ರದರ್ ಜಯರಾಜ್ ಅವರು ಒಂದ್ಸತಿ ಅಟ್ಯಾಕ್ ಮಾಡಿಸ್ಬಿಡ್ತಾರೆ, ಅದೊಂದ್ಸತಿ ಜಸ್ಟ್ ಮಿಸ್ ಆಗಿರ್ತಾರೆ. ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡುವಾಗ ಯಾಕೆ ಹೋಗೋದಕ್ಕೆ ಕಾರಣ ಆಯ್ತು ಅಂತ ಏನೋ ಹೇಳಿದ್ದುಂಟ? ಸೀಸಿಂಗ್ ಆಟೋ ಕೊಡ್ಸ್ಬಿಡ್ತಾರೆ, ಅವ್ರು ನೋಡಿದ್ರೆ ಕೊತ್ತವಾಲ್ ಕಡೆ ಹುಡುಗರು ಆಟೋ ಎತ್ಕೊಂಡು ಹೋಗ್ಬಿಡ್ತಾರೆ, ಕೊತ್ತವಾಲ್ ಅವ್ರ ಮೇಲೆ ಹಲ್ಲೆ ಮಾಡಿಸ್ಬಿಡ್ತಾರೆ. ನಿಮ್ಗೆ ಯಾವ ಟೈಮಲ್ಲಿ ಗೊತ್ತಾಗಿದ್ದು ಅಂತ? ಮೂವಿ ಬಂದ್ಮೇಲೆ ಕ್ಯಾರೆಕ್ಟರ್ಸ್ ಬಂದ್ಮೇಲೆ ಗೊತ್ತಾಗಿದ್ದು. ಸ್ವಲ್ಪ ಬಂದಾಗ ಎದೆಗಾರಿಕೆ ಮೂವಿ ಬಂತಲ್ಲ, ಸೊ ಫುಲ್ ಕ್ಲಾರಿಟಿ ಸಿಕ್ತವಾಗ. ಕ್ರೀಡೆ ಆಮೇಲೆ ಕ್ರೀಡಾಪಟುಗಳನ್ನ ಕಡೆಗಣಿಸ್ತಿದೆ ಅಂತ ಅನ್ಸದ ನಿಮ್ಮನ್ನ ಸರ್ಕಾರ? ಹೇಗೆ? ಫಂಡ್ಸ್ ಬೇಡ ಸರ್ ನಮ್ಗೆ, ಫಂಡ್ಸ್ ದುಡ್ಡು ಅವಶ್ಯಕತೆ ಇಲ್ಲ, ಒಂದು ಭರೋಸೆ ಬೇಕು ನಮ್ಗೆ. ಇಂಡಿಯನ್ ಅಥ್ಲೀಟ್ ಅಕಾಡೆಮಿ ಶುರು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಶುರುವಾಗಿದೆ. ಅದೇ ಕೇಳ್ತಾರಲ್ಲ, ನೀನು ದೊಡ್ಡನಾಗ್ಬಿಟ್ಟು ಏನಾಗ್ತೀಯಾ ಏನಾಗ್ತಾ ಅಂತ. ನಂಗೆ ಏನೂ ಇಲ್ಲ, ನಾನು ಒಬ್ಬ ಕೋಚ್ ಆಗಬೇಕು ಅಂತ ಹೇಳ್ತಿದ್ದೆ. ಇಂಡೋನೇಷ್ಯಾ ಹೋಗ್ತಾರೆ, ಅಲ್ಲಿ ಇಂಡೋನೇಷ್ಯಾದಲ್ಲಿ ಒಂದು ಪ್ರೀತಿ ಹರಳುಬಿಡುತ್ತೆ. ದೊಡ್ಡಪ್ಪ ಹೇಳ್ತಾರೆ, ನೋಡ್ರಿ ಮೆಡಲ್ ಹೊಡ್ಕೊಂಡ್ ಬಂದೆ, ಹುಡುಗಿ ಹೊಡ್ಕೊಂಡ್ಬಿಟ್ಟ ಇವನು. ರೋಷನ್ ತನ್ನ ಮಗಳನ್ನ ಸರ್ಕಾರಿ ಸ್ಕೂಲಿಗೆ ಸೇರಿಸ್ತಾರೆ, ಯಾಕೆ ಅಂತ? ತುಂಬಾ ನೀಟಾಗಿ ಸಾಕ್ಬಿಟ್ರೆ ಒಬ್ಬರ ಮೇಲೆ ಡಿಪೆಂಡ್ ಆಗ್ಬಿಡ್ತಾರೆ. ಅದೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನೋಡಿ ಇಂಡಿಪೆಂಡೆಂಟ್ ಆಗಿರ್ತಾರೆ ಅವರು. ಸೊ ಒಂದು ಕಾಲದಾಗೆ ಅಂಡರ್ ವರ್ಲ್ಡ್ ಅಲ್ಲಿ ಡಾನ್ ಅಂತ ಅನ್ಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಮಗ ಎಲ್ಲ ಇದ್ರು ಕೂಡ ಯಾಕೆ ಸಿಂಪಲ್ ಅಂತ? ಪೇರೆಂಟ್ಸ್ಗಳು ಬರೆಯೋ ಮಗಳು ಇಂಜಿನಿಯರ್ ಡಾಕ್ಟರ್ ಓದ್ಬೇಕಂತ ಅಂತಾರೆ. ಸೊ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಿ? ಮಕ್ಳಿಗೆ ಯಾವ್ದು ಇಂಟ್ರೆಸ್ಟ್ ಅದ್ ಮಾಡಿಸ್ಬೇಕು. ಪೇರೆಂಟ್ಸ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಮಕ್ಳಿಗೆ ಇಂಪ್ರೂವ್ ಆಗ್ಬೇಕು ಅಂತ ಹಾಕೋದಲ್ಲ. ಸೊ ಒಲಿಂಪಿಕ್ ಬಗ್ಗೆ ನಿಮ್ಮ ಇರ್ತಕ್ಕಂಥ ಗುರಿ? ನೀರಜ್ ಚೋಪ್ರಾ ಒಂದ್ ದಿವಸ ಮುಂಚೆ, ಒಲಿಂಪಿಕ್ಸ್ ಮುಂಚೆ ಯಾರಂತಾನೆ ಗೊತ್ತಿರಲಿಲ್ಲ. ಒಲಿಂಪಿಕ್ ಮೆಡಲ್ ಮಾಡಿದ ತಕ್ಷಣ ಇಡೀ ಇಂಡಿಯಾ ಗೊತ್ತಾಗ್ಬಿಡುತ್ತೆ ನೀರಜ್ ಚೋಪ್ರಾ ಯಾರು ಅಂತ. ಕೆಲವೊಮ್ಮೆ ಆಫೀಸರ್ ಮಕ್ಕಳು ಆಫೀಸರ್ ಆಗೋದಿಲ್ಲ, ನಟರು ಮಕ್ಕಳು ನಟರು ಕೂಡ ಆಗಲ್ಲ, ಪೊಲೀಸರು ಮಕ್ಕಳು ಪೊಲೀಸರು ಕೂಡ ಆಗೋದಿಲ್ಲ, ಇನ್ನು ಏನೇನೋ ಆಗ್ತಾರೆ. ಆದರೆ ಇಲ್ಲೊಬ್ಬ ವ್ಯಕ್ತಿ ತುಂಬ ವಿಶೇಷ. ಇವತ್ತು ನಮ್ಮ ಪಾಡ್ಕಾಸ್ಟ್ನ ಗೆಸ್ಟ್ ಅವರು ರೋಷನ್ ಅಗ್ನಿ ಶ್ರೀಧರ್ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಾನು ಯಾಕೆ ರೋಷನ್ ಅಗ್ನಿ ಶ್ರೀಧರ್ ಅಂತ ಹೇಳ್ತೀನಿ ಅಂತಂದರೆ, ಈಗಾಗಲೇ ಅವರ ಹೆಸರು ಹೇಳಿದ ತಕ್ಷಣ ಎಲ್ರಿಗೂ ಗೊತ್ತಾಗಿರುತ್ತೆ. ರೋಷನ್ ಅಗ್ನಿ ಶ್ರೀಧರ್ ಬಚ್ಚನ್ ಅವರು ಇಂಡಿಯನ್ ಅಥ್ಲೀಟ್ ಅಕಾಡೆಮಿಯ ಸಂಸ್ಥಾಪಕರು. ಅವರ ಅಕಾಡೆಮಿ ಮೂಲಕ ಅನೇಕ ಕ್ರೀಡಾಪಟುಗಳನ್ನು ತಯಾರು ಮಾಡಿದ್ದಾರೆ, ಅನೇಕ ಮೆಡಲ್ಗಳನ್ನು ಪಡೆದಿದ್ದಾರೆ. ಅಷ್ಟೇ ಅಲ್ಲ, ಅವರಿಗೆ ದೂರದೃಷ್ಟಿ ಇದೆ. ಕರ್ನಾಟಕದಿಂದ ಒಂದು ಒಲಿಂಪಿಕ್ಕಲ್ಲಿ ಒಂದು ಮೆಡಲ್ ಹೊಡಿಲೇಬೇಕು ಅನ್ನೋದು ಅವರ ಆಸೆ. ಸದ್ದಿಲ್ದಲೇ ಒಂದಷ್ಟು ಸಾಧನೆಯನ್ನು ಮಾಡ್ತಿರ್ತಕ್ಕಂಥ ರೋಷನ್ ಅವರ ಕತೆ ಸಾಕಷ್ಟಿದೆ. ಅವ್ರ ಜೊತೆ ಮಾತಾಡ್ತಾ ಹೋಗೋಣ. ಅದಕ್ಕೂ ಹೆಚ್ಚಾಗಿ ರೋಷನ್ ಯಾರು ಅಂತ ಹೇಳೋದಾದರೆ ಬಚ್ಚನ್ ಅವರ ಮಗ. ಬಚ್ಚನ್ ಯಾರು ಅನ್ನೋದಾದರೆ ಆ ದಿನಗಳು ನೀವು ನೆನೆಸ್ಕೋಬೇಕು. ಆ ದಿನಗಳ ಹಿಂದೆ ಹೋದರೆ ಅಂಡರ್ ವರ್ಲ್ಡಲ್ಲಿ ಅವರ ಹೆಸರು ಕೂಡ ಇತ್ತು. ಈಗಲೂ ಕೂಡ ಅವರ ಹೆಸರು ಕೇಳಿದರೆ ಎಲ್ಲರೂ ಕೂಡ ಆ ದಿನಕ್ಕೆ ಹೋಗ್ತಾರೆ. ಅಂತ ಬಚ್ಚನ್ ಅವರ ಮಗ ರೋಷನ್. ಆದರೆ ರೋಷನ್ ಅಪ್ಪನಿಗೂ ಮತ್ತು ಮಗನಿಗೂ ಲಾಟ್ ಆಫ್ ಡಿಫ್ರೆನ್ಸ್. ಸೊ ಆದರೆ ಅಪ್ಪನ ಹಾದಿಯನ್ನು ತುಳಿದರೆ ಅಪ್ಪ ಹಾಕಿಕೊಟ್ಟ ಹಾದಿಯಲ್ಲಿ ಹೋಗ್ತಿರ್ತಕ್ಕಂಥ ಮಗನ ಜೊತೆ ಒಂದಷ್ಟು ಮಾತುಕತೆ. ನಮಸ್ಕಾರ ರೋಷನ್. ಸರ್ ನಮಸ್ಕಾರ ಸರ್. ಹೇಗಿದ್ದೀರಿ? ಸೂಪರ್ ಸರ್, ಹೇಗಿದ್ದೀರಿ ಸರ್? ನಾನು ಚೆನ್ನಾಗಿದ್ದೀನಿ. ರೋಷನ್, ನಮಗೆ ಒಂದು ಕುತೂಹಲ ಇತ್ತು. ರೋಷನ್ ತುಂಬ ಚಿಕ್ಕ ವಯಸ್ಸಿನಿಂದ ಸ್ಪೋರ್ಟ್ಸ್ ಆಡ್ತಾ ಇದ್ರು, ಎಲ್ಲ ಗೊತ್ತು. ಯಾಕಂದ್ರೆ ನಿಮ್ಮ ತಂದೆಯವರು ಸಿನಿಮಾದಲ್ಲಿ ಪ್ರೆಸ್ ಮೀಟ್ ಎಲ್ಲ ಕೂತ್ಕೊಂಡಾಗ ಜಸ್ಟ್ ಹಿಂಗೆ ಹೇಳು ಬಿಟ್ಬಿಡೋದು ಅಷ್ಟೇ. ಆದರೆ ನೀವು ಸ್ಪೋರ್ಟ್ಸ್ ಕಡೆಗೆ ವಾಲಿ ಆದಮೇಲೆ ಅಲ್ಲಿ ನೀವು ಅಚೀವ್ ಮಾಡ್ಬೇಕಂತ ಹೊರಟ್ರಿ. ಸೊ ನಿಮ್ಮದೇ ಆದಂಥ ಈಗ ಇಂಡಿಯನ್ ಅಥ್ಲೀಟ್ ಅಕಾಡೆಮಿ ಕೂಡ ಶುರು ಮಾಡಿರಿ. ನಿಮ್ಮ ಈ ಅಕಾಡೆಮಿಯ ಧ್ಯೇಯ ದೃಶ್ಯಗಳೇನು, ಆಮೇಲೆ ಏನೆಲ್ಲ ಈ ಅಕಾಡೆಮಿ ಮೂಲಕ ಇದುವರೆಗೂ ಸಾಧನೆಗಳಾಗಿವೆ? ಸರ್ 2015 ಓಪನ್ ಮಾಡ್ತೀನಿ ಅಕಾಡೆಮಿ ಜಯನಗರಲ್ಲಿ. ಸೊ ಏನು ಗೊತ್ತಿರಲ್ಲ, ಒಂದು ಸಮ್ಮರ್ ಕ್ಯಾಂಪ್ ಥರ ಸ್ಟಾರ್ಟ್ ಮಾಡಿ ಒಂದು 10 ಮಕ್ಕಳಿಂದ ಸ್ಟಾರ್ಟ್ ಮಾಡಿರ್ತೀನಿ. ಹೋಗ್ತಾ 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 ಒಳ್ಳೆ ಮಕ್ಕಳು ಸೇರ್ತಾರೆ. ವಿತಿನ್ ಅ ಇಯರ್ ನಮ್ಮ ಹತ್ರ ಒಂದು 70-80 ಮಕ್ಕಳು ಬಂದ್ಬಿಡ್ತಾರೆ ನಮ್ಮ ಅಕಾಡೆಮಿಲಿ. ನಾವು ಸ್ಟೇಟ್ ಲೆವೆಲ್ಲು, ದಸರಾ ಮೀಟು, ನ್ಯಾಷನಲ್ ಲೆವೆಲ್ ಮೆಡಲ್ ಹೊಡಿತಾ ಒಳ್ಳೆ ಪಬ್ಲಿಸಿಟಿಯಾಗಿ 2-3 ಇಯರ್ಸಲ್ಲಿ ನಮ್ಮ ಹತ್ರ ಒಂದು 250-300 ಮಕ್ಕಳು ಇರ್ತಾರೆ ನಮ್ಮ ಹತ್ರ. ಸೊ ನನಗೆ ತುಂಬ ಖುಷಿ ಆಯ್ತು, ಏನಪ್ಪ ಇಷ್ಟು ಬೇಗ ನಾವು ಅಚೀವ್ ಮಾಡಿದ್ವಿ. ನನಗೇನಂದರೆ ನಾನೇನು ಮಾಡಿಲ್ಲ, ನಾನು ಎಲ್ಲಿ ಸ್ಟಾಪ್ ಆಗಿಬಿಟ್ಟೆ, ಅಲ್ಲಿಂದ ನನ್ನ ಮಗು ಏನಾದರೂ ಒಂದು ಇಂಪ್ರೂವ್ ಆಗಬೇಕು, ಮೆಡಲ್ ಮಾಡಬೇಕಂತ ತುಂಬ ಆಸೆ ಇತ್ತು. ಯಾಕಂದರೆ ತುಂಬ ಬೇಗ ಚೇಂಜ್ ಆಗ್ತಾಯಿತ್ತು ಜನ್ರೇಷನ್ನು. ಎಕ್ವಿಪ್ಮೆಂಟ್ಸ್ ಬೇರೆದು ಬರ್ತಾಯಿತ್ತು, ಜಿಮ್ಗಳು ಇತ್ತು, ಬೇರೆ ಥರ ಆದಾಗ ನಂಗೆ ಹಂಗೆ ಅನಿಸ್ತಾಯಿತ್ತು. ಅವಾಗ ಸಿಟಿ ಮಕ್ಕಳಲ್ಲಿ ಏನಾಗ್ಬಿಟ್ಟಿದೆ, ಲಿಮಿಟೇಷನ್ ಆಗಿಬಿಟ್ಟಿದೆ. ತುಂಬ ಜನ ಎಜುಕೇಷನ್ಗೋಸ್ಕರ ಸ್ಪೋರ್ಟ್ಸ್ ಮಾಡ್ತಾರೆ, ಎಲ್ಲ ಪೇರೆಂಟ್ಸು ಬರೀ ಫಿಟ್ನೆಸ್ಗಂತ ಸ್ಪೋರ್ಟ್ಸ್ ಮಾಡಿಸ್ತಾರೆ. ಆ ಫೈರ್ ಆ ಮಕ್ಕಳಲ್ಲಿ ಇರಲಿಲ್ಲ. ಸೊ ಆ ಟೈಮಲ್ಲಿ ನಾನು ಒಬ್ಬ ಫ್ರೆಂಡ್ ಸಿಕ್ಕಿ ಒಬ್ಬ ಪ್ಯಾರಾಲಿಂಪಿಕ್ ಸ್ಟಾರ್ಟ್ ಮಾಡ್ತೀನಿ, ನೀನು ಬ್ಲೈಂಡ್ಸ್ಗೆ ಮಕ್ಳಿಗೆ ರೆಡಿ ಮಾಡಬೇಕು, ಮಾಡ್ತೀಯಾ ಅಂತ. ಕಣ್ಣಿಲ್ದಿರೋರಿಗೆ ಇಬ್ಬರು ರಾಧಾ ರಕ್ಷಿತ್ ಅಂತ ಸಿಗ್ತಾರೆ ನನಗೆ.
ಒಬ್ಳು ಚಿತ್ರದುರ್ಗ, ಒಬ್ಳು ಚಿಕ್ಕಮಂಗ್ಳೂರಿಂದ. ಸೊ ಆಯಿತು ಅಂತ ಅವ್ರಿಗೆ ನಮ್ಮ ದೊಡ್ಡಪ್ಪ ಅಂತ ಶ್ರೀಧರ್ ಹತ್ರ ಮಾತಾಡಿ ಹೌದು ಹೆಂಗೆ ಮಾಡೋದು ಏನು ಅಂತ ಹೇಳಿ ಸ್ಪೋರ್ಟ್ಸ್ ಬಗ್ಗೆ ಚಿಕ್ಕ ವಯಸ್ಸಿಂದ ಅವ್ರ ಜೊತೆನೇ ನಾನು ಕೋಆರ್ಡಿನೇಟ್ ಮಾಡಿ ಹೆಂಗೆ ಮಾಡ್ಬೇಕು ದೊಡ್ಡಪ್ಪ ಏನು ಎತ್ತ ಅಂತ ಕೇಳಿದಾಗ ಅವರು ಸ್ವಲ್ಪ ಟೆಕ್ನಿಕ್ಸ್ ಹೇಳ್ಕೊಟ್ರು, ಇದರಲ್ಲಿ ಪ್ರಾಕ್ಟಿಕಲ್ ಹೆಂಗೆ ಮಾಡಬೇಕು ಏನು ಅಂತ. ಸೊ ಹಂಗೆ ಸ್ಟಾರ್ಟ್ ಮಾಡ್ತಾ 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 1 ಇಯರಲ್ಲಿ ಅವರು ಏಷ್ಯನ್ ಗೇಮ್ಸ್ ಮೆಡ್ಲು, ನ್ಯಾಷನಲ್ಸ್ ಏಷ್ಯನ್ ಗೇಮ್ಸು, ಜೂನಿಯರ್ ಏಷ್ಯನ್ ಗೇಮ್ಸ್, ಸೀನಿಯರ್ ಏಷ್ಯನ್ ಗೇಮ್ಸು, ರೀಸೆಂಟ್ ಒಲಿಂಪಿಕ್ಸ್ಗೂ ಹೋಗಿದ್ಲು ಅವಳು. ಸೊ ಆ ಥರ ನಮಗೆ ಪ್ಯಾರಾಲಿಂಪಿಕ್ಸು ಆಗಿ ಬಂತು. 2018 ದುಬೈಯಲ್ಲಿ ಫಸ್ಟ್ ಜೂನಿಯರ್ ಏಷ್ಯನ್ ಪ್ಯಾರಾ ಗೇಮ್ಸಲ್ಲಿ ಮೆಡಲ್ ಮಾಡಿದ್ದು. ಓಕೆ. ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ 2 ಇಯರ್ಸ್ ಕೋವಿಡಿಂದ ಸ್ಟಾಪ್ ಆಯಿತು. ಸೊ ನಾನೇ ಒಂದು ಪ್ರೈವೇಟಾಗಿ ಜಿಮ್ ಮಾಡಿ ಒಂದು ಹಾಸ್ಟೆಲ್ ಮಾಡಿ ಈ ಮಕ್ಕಳಿಗೆಲ್ಲ ತಂದಿಟ್ಕೊಂಡಿದ್ದೀನಿ ಇವಾಗ. ಎಷ್ಟು ಜನ ಇದ್ದಾರೆ ಈಗ? ಸರ್ ಇವಾಗ ಒಂದು 10 ಮಕ್ಕಳಿದ್ದಾರೆ ಪ್ರೆಸೆಂಟ್ ಕಾಂಪಿಟೇಷನ್ನು. 20 ಜನ ರೆಡಿ ಆಗ್ತದೆ ಸರ್ ಬರೋ ವರ್ಷಕ್ಕೆ. ಒಟ್ಟಾರೆ ಈಗ ಲಾಸ್ಟ್ ಟೈಮ್ ದುಬೈನಲ್ಲಿ ಇದಾಗಿತ್ತು ಅಂತ. ಹೌದು ಸರ್, ರೀಸೆಂಟಾಗಿ ಸೌಮ್ಯ ಅಂತ ಒಬ್ಬರು ಹುಡುಗಿ, ಮೋಹಿತ್ ಅಂತ ಒಂದು ಹುಡುಗ, ಭಾರತಿ ಅಂತ ಮೈಸೂರು ಹುಡುಗಿ, ಒಬ್ಳು ಚಾಮರಾಜನಗರ, ಅವನ ನೆಲಮಂಗಲ ಹುಡುಗ. ಸೊ ಇವ್ರನ್ನ ಕರ್ಕೊಂಬಂದು ನಾವೇ ಹಾಸ್ಟೆಲ್ ಇಟ್ಟು ಟ್ರೈನ್ ಮಾಡಿ. ಸೊ ಆ ಮಕ್ಕಳಲ್ಲಿ ಫೈರ್ ಕಾಣಿಸ್ತು. ಅವಾಗ ಅನಿಸ್ತು ನಾನು, ಯಾಕಂದರೆ ನಾನು ಒಲಿಂಪಿಕ್ ಹೋಗ್ಬೇಕಂತ ತುಂಬ ಆಸೆ ಇತ್ತು ನನಗೆ, ನಮ್ಮ ಮಮ್ಮಿಗೆ ತುಂಬ ಆಸೆ ಇತ್ತು. ಸೊ ಅವರು 2012 ತೀರ್ಕೊಂಡ್ಬಿಡ್ತಾರೆ. ಸೊ ಆ ಆಸೆ ನಾನು ಮಾಡೋಕ್ಕಾಗಿಲ್ಲ, ಎಲ್ಲೋ ಒಂದು ಕಡೆ ಫೇಲ್ ಆಗಿಬಿಡ್ತು ಅನಿಸ್ತು. ಆದಮೇಲೆ ಮತ್ತೆ ಏನು ಅದು ಇದು ಮೂವೀಸ್ ಇತ್ತು, ಅಗ್ನಿ ಪರೀಕ್ಷೆ ಇತ್ತು, ಅದೆಲ್ಲ ನಮ್ಮಮ್ಮ ಡ್ರೀಮ್ ನೀನು ಒಲಿಂಪಿಕ್ಸ್ ಹೋಗ್ಬೇಕಿತ್ತು ಅಂತ. ನಾನು ಹೋಗೋಕ್ಕಾಗಿಲ್ಲ, ಇಂಜುರಿ ಆಗ್ಬಿಡ್ತು, ಆಮೇಲೆ ಪ್ರಾಕ್ಟೀಸ್ ನಿಂತೋಯ್ತು, ಮಾಡೋಕ್ಕಾಗಿಲ್ಲ, ಏಜು ಹೊಟ್ಟೋಯ್ತು. ಸೊ ಅಟ್ಲೀಸ್ಟ್ ಯಾವುದೋ ಒಂದು ಮಗು ಮಾಡಿದ್ರೆ ನಾನು ಮಾಡ್ದಂಗೆ ಅಂತ ಆ ಫೀಲ್ಡಲ್ಲೇ ಇದ್ದೀನಿ ಸರ್ ಇನ್ನು. ಸೊ ಅಲ್ಲಿಂದ ಶುರುವಾಗಿದೆ. ಹೌದು ಸರ್. ಆ್ಯಕ್ಚುಲಿ ನಿಮಗೆ ಸ್ಕೂಲ್ ಡೇಸಲ್ಲಿ ಸ್ಪೋರ್ಟ್ಸ್ ಬಗ್ಗೆ ಒಲವಿತ್ತ ಅಥವಾ ಅದು ಆಸೆ ಬಂದಿದ್ದು ಹೇಗೆ ಅಂತ? ಸರ್ ನಾನು ಒಂದು 5-6 ಇಯರ್ಸ್ ಇದ್ದೆ. ಅವಾಗ ತುಂಬ ಮನೇಲಿ ತಲೆಹರಟೆ ಜಾಸ್ತಿ ನಂದು, ಎಗರಾಡೋದು, ಹೊಡೆಯೋದು, ಮಾಡೋದು ಅದೆಲ್ಲ. ಸೊ ಒಂದು ದಿವಸ ನಾನು ಜೋರಾಗಿ ಸೈಕಲ್ ಹೊಡೆಯುವಾಗ ನಮ್ಮ ದೊಡ್ಡಪ್ಪ ಬಂದಿರ್ತಾರೆ ಆ ಟೈಮಲ್ಲಿ ಮನೆಗೆ. ಬಂದಾಗ ನಮ್ಮ ಮಮ್ಮಿಗೆ ಹೇಳ್ತಾರೆ, ನೋಡು ಈ ಥರ ಇವ್ನಿಗೆ ಸಖತ್ ಎನರ್ಜಿ ಇದೆ, ಇವ್ನಿಗೆ ವೇಸ್ಟ್ ಮಾಡಿಸ್ಬೇಡ, ಕರ್ಕೊಂಡೋಗಿ ಗ್ರೌಂಡಲ್ಲಿ ಇದನ್ನ ಎನರ್ಜಿನ ಗ್ರೌಂಡಲ್ಲಿ ರಿಲೀಸ್ ಆಗಲಿ, ಅವಾಗಲೇ ಅವನೇನಾದ್ರೂ ಆಗತ್ತೆ. ಆಯಿತು ಅಣ್ಣ ಅಂತ ಕರ್ಕೊಂಡೋಗಿ ನಾವು ಜಯನಗರಲ್ಲಿ ಯುವ ಕ್ಲಬ್ ಅಂತ ಇತ್ತು, ಸುನೀಲ್ ಸರ್ ಅಂತ ಇದ್ದಾರೆ, ಅಲ್ಲೋಗಿ ನಮ್ಮ ಮಮ್ಮಿ ಸೇರಿಸ್ತಾರೆ. ಅವಾಗ ನಾನು 5 ಇಯರ್ಸು. ಸೊ ನಮ್ಮ ಮಮ್ಮಿಗೆ ಸ್ಪೋರ್ಟ್ಸ್ ಬಗ್ಗೆ ಗೊತ್ತಿಲ್ಲ, ನಮ್ಮ ಡ್ಯಾಡಿಗೆ ದೊಡ್ಡಪ್ಪಂಗೆ ಸ್ವಲ್ಪ ನಾಲೆಜ್ ಇತ್ತು. ಇವ್ರು ಕ್ರಿಕೆಟ್ ಫಾಲೋ ಮಾಡ್ತಿದ್ರು. ವೆಸ್ಟ್ ಇಂಡೀಸ್ ಟೀಮ್ ತುಂಬ ಜೋರಾಗಿತ್ತು ಆ ಟೈಮಲ್ಲಿ. ಸೊ ಇವ್ಗೆ ಕ್ರಿಕೆಟರ್ ಥರ ಮಾಡೋಣ, ವಾಲ್ಸ್ ಥರನೋ ಆ ಥರ. ಆಮೇಲೆ ಒಬ್ಬ ಅಥ್ಲೀಟು ಇದ್ದ, ಬೆನ್ ಜಾನ್ಸನ್ ಅಂತ. ಸೊ ಆ ಥರ ರೆಡಿ ಮಾಡಬೇಕು ಅಂತ ಫುಲ್ ಫ್ಯಾಮಿಲಿ ಒಂದು ಸೆಟಪ್ ಮಾಡಿಬಿಡ್ತಿದ್ರು ನನಗೆ. ಸೊ ಜಯನಗರ ಗ್ರೌಂಡಲ್ಲಿ ರನ್ನಿಂಗು ಮಾಡ್ತಿದ್ದೆ, ಸ್ವಿಮ್ಮಿಂಗು, ಬಾಸ್ಕೆಟ್ಬಾಲ್ ಎಲ್ಲ. ಸೊ ಆ ಟೈಮಲ್ಲಿ ನಮ್ಮ ಮಮ್ಮಿಗೆ ನಮ್ಮ ದೊಡ್ಡಪ್ಪಂಗೆ ಕೇಳಿದಾಗ ಅವ್ರು ಹೇಳಿದ್ರು, ಇಲ್ಲ ಯಾವ ಸ್ಪೋರ್ಟ್ಸ್ ಅವ್ನಿಗೆ ಇಂಟ್ರೆಸ್ಟ್ ಆಗುತ್ತೆ. ಇವಾಗ ನೋಡಿ, ಇವತ್ತು ಆ ವರ್ಡ್ನ ನಾನು ತುಂಬ ಮೇಜರಾಗಿ ಇಟ್ಕೋತೀನಿ. ಮಕ್ಳಿಗೆ ಯಾವ್ದು ಇಂಟ್ರೆಸ್ಟ್ ಅದು ಮಾಡಿಸ್ಬೇಕು, ಪೇರೆಂಟ್ಸ್ಗೆ ಯಾವ್ದು ಇಂಟ್ರೆಸ್ಟ್ ಇದೆ ಮಕ್ಳಿಗೆ ಇಂಪ್ರೂವ್ ಆಗಬೇಕು ಅಂತ ಹಾಕೋದಲ್ಲ. ಸೊ ಆ ಟೈಮಲ್ಲಿ ನಂಗೆ ರನ್ನಿಂಗ್ ಇಷ್ಟ ಆಯಿತು, ರನ್ನಿಂಗಲ್ಲಿ ಹಾಕಿದ್ರು. ಅವಾಗ ರನ್ನಿಂಗ್ ಏನು ಅಷ್ಟೊಂದೇನು ದೊಡ್ಡ ಇದಿರಲಿಲ್ಲ, 97, 98 ಸೊ ಆ ಟೈಮಲ್ಲಿ ಒಬ್ಬರು ಅರ್ಜುನ್ ದೇವೆ ಅಂತ ಕೋಚ್ ಸಿಕ್ಕಿ ನಮ್ಮ ಮಮ್ಮಿಗೆ ಮಾತಾಡಿ ಒಂದು ಒಳ್ಳೆ ಪ್ರೊಫೆಷ್ನಲ್ ಕೋಚ್ ಹಾಕಿ ತುಂಬ ಚೆನ್ನಾಗಿದ್ದಾನೆ ಹುಡುಗ ಅಂತೇಳಿ, ಆನಂದ್ ಶೆಟ್ಟಿ ಉದಯ ಕೆ ಪ್ರಭು ಅಂತ 12 ವರ್ಷ ಅವತ್ತ ಪ್ರಾಕ್ಟೀಸ್ ಮಾಡ್ತೀನಿ ನಾನು. ಸೊ ಮಾಡಿ ನ್ಯಾಷನಲ್ಸ್ ಎಲ್ಲ ಗೆದ್ದ ಸರ್ ನಾನು ಅಲ್ಲಿಂದ. ಮೆಡಲ್ಸ್ ಎಲ್ಲ ತಗೊಂಡು. ಹೌದು. ಅದಾದ್ಮೇಲೆ ನಿಮಗೆ ಈ ಇಂಡಿಯನ್ ಅಥ್ಲೀಟ್ ಅಕಾಡೆಮಿ ಶುರು ಮಾಡಬೇಕು ಅನ್ನೋ ಕಾನ್ಸೆಪ್ಟ್ ಶುರುವಾಗಿದೆ? ಸೊ ಚಿಕ್ಕ ವಯಸ್ಸಾದ ನೋಡ್ತಾ ಇದ್ದೆ ನಾನು. ನೀನು ಅದೇ ಕೇಳ್ತಾರಲ್ಲ, ನೀನು ದೊಡ್ಡನಾಗ್ಬಿಟ್ಟು ಏನಾಗ್ತೀಯ ಏನಾಗ್ತೀಯ ಅಂತ. ನಂಗೆ ಏನೂ ಇಲ್ಲ, ನಾನು ಒಬ್ಬ ಕೋಚ್ ಆಗಬೇಕು ಅಂತ ಹೇಳ್ತಿದ್ದೆ ನಾನು. ಆ ಟೈಮಿಂದ ನನಗೆ ನನ್ನ ಫ್ರೆಂಡ್ಸ್ಗೆಲ್ಲ ಗೊತ್ತು ಆ ವಿಚಾರ, ನಾನು ದೊಡ್ಡವನ ಕೋಚ್ ಆಗಬೇಕು, ಟ್ರೈನಿಂಗ್ ಹೇಳ್ಕೊಡ್ಬೇಕು ಅಂತ. ಸೊ ಅದೇ ಇದರಲ್ಲಿ ಆಮೇಲೆ ನಾನು ಮಡ್ರಾಸ್ ಇಂಜಿನಿಯರಿಂಗ್ ಗ್ರೂಪ್ ಅಂತಿದೆ ಆರ್ಮಿಲಿ, ಅಲ್ಲೊಂದು 5-6 ಇಯರ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದೆ ನಾನು. ನಮ್ಮ ಕರ್ನಲ್ ಕೆ ಪ್ರಸಾದ್ ಅಂಡ್ರಲ್ಲಿ ನಮ್ಮ ಕೋಚ್ ಇದ್ದರು, ಕ್ಯಾಪ್ಟನ್ ಮುರಳೀಧರನ್ ಅಂತ, ಅವ್ರ ಹತ್ರ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಸೊ ಅಲ್ಲಿಂದ ಬಿಟ್ಟು ಬಂದು ನಾನೇ ಒಂದು ಅಕಾಡೆಮಿ ಪ್ಲ್ಯಾನ್ ಮಾಡಿ ಮನೇಲಿ ಹೇಳಿ ಯಾವುದೋ ಒಂದು ಹೆಸರು ಕೊಡಿ ಅಂದಾಗ ನಮ್ಮ ಡ್ಯಾಡಿ ಇಂಡಿಯನ್ ಅಥ್ಲೆಟಿಕ್ ಅಕಾಡೆಮಿ ಅಂತ ಚೆನ್ನಾಗಿರುತ್ತೆ, ಸ್ಟಾರ್ಟ್ ಮಾಡು ಅಂತ ಸ್ಟಾರ್ಟ್ ಮಾಡಿ ಸರ್ ನಾನು. ಈಗಿನ ಕಾಲದಲ್ಲಿ ಯಾರಾದರೂ ಇದ್ದಂಥವ್ರು ಕೊಡೋದೇ ಕಷ್ಟ. ನೀವು ದೃಷ್ಟಿನ ಇರೋರನ್ನ, ಶಾರೀರಿಕವಾಗಿ ತುಂಬ ಸಮಸ್ಯೆ ಇರೋರನ್ನ ಹುಡುಕಿ ಕರ್ಕೊಂಡ್ಬಂದು ಉಚಿತವಾಗಿ ಟ್ರೈನಿಂಗ್ ಕೊಡೋದಿದೆಯಲ್ಲ, ಅದು ತುಂಬ ಸುಲಭ ಅಲ್ಲ. ಅದು ಆಮೇಲೆ ಅದು ಇಲ್ಲಿಂದ ಬರಬೇಕು. ಸೊ ಅದನ್ನು ನೀವು ಒಪ್ಕೊಂಡ್ರಿ. ಈಗ ನಿಮ್ಮ ಟ್ರೈನ್ ಅಪ್ ಮಾಡ್ಕೊಂಡು ನೀವು ಹೇಳಿದ್ರೆ ಚಾಮರಾಜನಗರದ ಒಂದು ಇನ್ಸಿಡೆಂಟ್ ಹೇಳ್ತಾರೆ, ಆ ಇನ್ಸಿಡೆಂಟ್ ಹೇಳಿ ಸರ್. ಆ ಥರ ತುಂಬ ಇನ್ಸಿಡೆಂಟ್ಸ್ ಇದೆ. ಇದೊಂದು ಹುಡುಗಿ ಸೌಮ್ಯ ಅಂತ, ಪೇರೆಂಟ್ಸ್ ಇಲ್ಲ, ತಂದೆ ತಾಯಿ ಇಲ್ಲ ಅವಳಿಗೆ. ಅವ್ರ ಅಣ್ಣ ಕಷ್ಟ ಆಗ್ತಾಯಿತ್ತು ಹುಡುಗಿಗೆ ನೋಡ್ಕೊಳ್ಳೋದಕ್ಕೆ ಅಂತ. ಅವಳು ಬ್ಲೈಂಡ್ ಅವಳು.
ಅವಳಿಗೆ ಚಾಮರಾಜನಗರ ಬಿಟ್ಬಿಟ್ಟಿರ್ತಾರೆ, ಅದು ಕೊಳ್ಳೇಗಾಲ ಹತ್ರ. ಸೊ ಅಲ್ಲಿ ನಂಗೆ ಗೊತ್ತಿರೋ ಫ್ರೆಂಡ್ ಫೋನ್ ಮಾಡಿ ಈ ಥರ ಒಂದು ಸ್ಪೋರ್ಟ್ಸ್ ಹುಡುಗಿದ್ದಾಳೆ, ಟ್ರೈನಿಂಗ್ ಮಾಡ್ತೀಯಾ ಅಂತ. ಸೊ ನಮ್ಮ ವಿಕ್ರಮ್ ಅಂತ ಇದ್ದಾನೆ, ಅವನೇ ಇವಾಗ ಪ್ಯಾರಾಲಿಂಪಿಕ್ಸ್ ಎಲ್ಲ ಹ್ಯಾಂಡಲ್ ಮಾಡ್ತಾ ಇರೋದು. ಅವ್ನು ಹೋಗಿ ಮಾತಾಡಿ ಕರ್ಕೊಂಡ್ಬಂದಾಗ ತುಂಬ ಸಣ್ಣ ಚಿಕ್ಕದಾಗಿದೆ ಅದು ಆ ಪಾಪ. ನಾನು ಹೇಳಿದೆ ಹೆಂಗೆ ಚೆನ್ನಾಗಿರೋರೆ ಓಡೋಕೆ ಕಷ್ಟ, ಅವಳು ಇಷ್ಟು ಇದ್ದಾಳೆ. ನಾನು ಹೇಳಿದೆ ಇಲ್ಲ ಸರ್ ನಾನು ನೋಡ್ತೀನಿ, ನಂಗೆ ಓಡೋಕೆ ತುಂಬ ಇಷ್ಟ ಅಂತ ಹೇಳಿದ್ಲು. ಏನಪ್ಪ ನಂತರನೇ ಹೇಳ್ತಾಳ ಹೇಳು, ನಾನು ಹಂಗೆ ಸಣ್ಣಕ್ಕೆ ಕಡ್ಡಿ ಥರ ಇದ್ದಿದ್ದು. ಆಯಿತು ಅಂತ ಟ್ರೈನಿಂಗ್ ಎಲ್ಲ ಮಾಡಿ ರೆಡಿ ಮಾಡಿದ್ಮೇಲೆ ಅವಳು ಓಡೋದು ನೋಡ್ಬಿಟ್ಟು ನಾನು ಶಾಕ್ ಆಗಿಬಿಟ್ಟೆ. ಇಲ್ಲಿ ಓಡ್ತಾ ಇದ್ಲು. ಸೊ ಯಾಕಂದರೆ ನಮ್ಮ ಟ್ರೈನಿಂಗ್ ಪೀರಿಯಡ್ ಹೆಂಗಿರುತ್ತೆ ಅಂದರೆ ಸರ್, ನಾವು ಇವಾಗ ಕ್ವಾಲಿಫೈಡ್ ಟೈಮಿಂಗ್ ಇರುತ್ತೆ, ಆ ಟೈಮಿಂಗಿಂದ ಮುಂಚೆ ಇಲ್ಲಿ ಓಡಿರಬೇಕು. ಇವಾಗ ಎಕ್ಸಾಂಪಲ್ 2 ಮಿನಿಟ್ಸಲ್ಲಿ ಓಡಬೇಕು, ನಾವು ಇಲ್ಲಿ 145 ಮಿನಿಟ್ಸಲ್ಲಿ ಓಡಿಸಿರ್ಬೇಕು ಇಲ್ಲಿ. ಆವಾಗಲೇ ನಮಗೆ ಕಾನ್ಫಿಡೆನ್ಸ್ ಇರುತ್ತೆ ಗೆಲ್ತೀವಿ ಅಂತ. ತುಂಬ ಜನ ಮಾಡ್ತಾರೆ ಇಲ್ಲಿ 2 ಮಿನಿಟ್ಸ್ ಓಡೇ ಇರಲ್ಲ, ಕರ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಸೊ ಆ ಥರ ಟ್ರೈನಿಂಗ್ ಮಾಡಿ ಕರ್ಕೊಂಡು ಹೋದಾಗ ನಂಗೆ 100% ಕಾನ್ಫಿಡೆಂಟ್ ಇತ್ತು ದುಬೈಲಿ ಮೆಡಲ್ ಮಾಡ್ತಾರಂತ. ಅವ್ಳದ ಫಸ್ಟ್ ಕಾಂಪಿಟೇಷನ್ನು, ಬೇರೆ ಕಂಟ್ರಿಗೆ ಹೋದಾಗ ಭಯ ಪಡ್ತಾರೆ ಅಂತ. ಸೊ ಆಮೇಲೆ ಅವಳು ಕಣ್ಣೇ ಕಾಣಲ್ಲ. ಸೊ ನಾವು ಜಗತ್ತು ನೋಡಿದ್ರೆ ಎದುರ್ಕೊಂಡ್ಬಿಡ್ತೀವಿ, ಅವ್ರು ಕಾಣಲ್ಲ ನೋಡಲ್ಲ, ಓಡೋದು ಒಂದೇ ಗೊತ್ತಿರೋದು. ಸಕ್ಕತ್ತಾಗಿ ಓಡಿದ್ಲು ಸರ್ ಅದನ್ನ. ಅಲ್ಲಿ ಮೆಡಲ್, ಗೋಲ್ಡ್ ಮೆಡಲ್ ಮಾಡಿದ್ಲು ಅವಳು. ಸೂಪರ್ ಸೂಪರ್. ಅದು ನಿಮ್ಮ ಶ್ರಮ ನೋಡಿ. ಯಾವುದೋ ಚಾಮರಾಜಪೇಟೆ ನಗರದಲ್ಲಿ ಇರ್ತಕ್ಕಂಥ ಒಬ್ಬ ಹುಡುಗಿನ, ಅಪ್ಪ ಅಮ್ಮ ಇಲ್ಲದ ಹುಡುಗಿನ ತಂದು ನೀವು ಕೋಚ್ ಕೊಡಿಸಿ ಉಚಿತವಾಗಿ ದುಬೈನ ಕರ್ಕೊಂಡೋಗಿ ಆ ಗೋಲ್ಡ್ ಮೆಡಲ್ ತೊಗೊಳೋದಿದೆಯಲ್ಲ, ಅದು ನಿಮ್ಮ ಶ್ರಮ ಮತ್ತೆ ನಿಮ್ಮ ಇಡೀ ಟೀಮ್ ಸಲ್ಲಬೇಕಾದಂಥ ಗೌರವ ಬಹುಶಃ. ಸೊ ಈಗ ಕರ್ನಾಟಕ ಕೂಡ ಈ ಥರದ ಒಂದು ಪ್ರಯತ್ನ ಮಾಡಿದರೆ ಬಹುಶಃ ಕರ್ನಾಟಕದಲ್ಲಿ ಇರ್ತಕ್ಕಂಥ ಅನೇಕ ಕ್ರೀಡಾಪಟುಗಳಿಗೆ ಹೆಲ್ಪ್ ಆಗ್ಬೋದು. ತುಂಬ ಆಗುತ್ತೆ ಸರ್. ಯಾಕೆ ಕ್ರೀಡೆ ಆಮೇಲೆ ಕ್ರೀಡಾಪಟುಗಳನ್ನ ಕಡೆಗಣಿಸ್ತಿದೆ ಅಂತ ಅನ್ಸದ ನಿಮ್ಮ ಸರ್ಕಾರ, ಹೇಗೆ ಅಂತ? ಏನು ಸರಿ ಇಲ್ಲ ಸರ್, ನಮ್ಮ ಗ್ರೌಂಡ್ ಲೆವೆಲ್ ಅಸೋಸಿಯೇಷನ್ ಹಿಡಿದು ಸ್ಪೋರ್ಟ್ಸ್ ಮಿನಿಸ್ಟರ್ವರೆಗೂ ನಮ್ಗೆ ಗೈಡೆನ್ಸ್ ಇಲ್ಲ. ಇವಾಗ ಅಸೋಸಿಯೇಷನ್ ಕರೆಕ್ಟಾಗಿ ಫಾಲೋ ಅಪ್ ಮಾಡಲ್ಲ, ಇಲ್ಲಾಂದ್ರೆ ನಮಗೆ ಸ್ಪೋರ್ಟ್ಸ್ ಮಿನಿಸ್ಟರ್ ಇಲ್ಲ, 2 ವರ್ಷದಿಂದ ಸ್ಪೋರ್ಟ್ಸ್ ಮಿನಿಸ್ಟರ್ ಇಲ್ಲ. ಸೊ ಹಿಂಗಿದ್ದಾಗ ಇವಾಗ ಸಿದ್ದರಾಮಯ್ಯ ಅದನ್ನ ಇನ್ಚಾರ್ಜ್ ತೊಗೊಂಡಿದ್ದಾರೆ. ಇವಾಗ ಮಿನಿಸ್ಟ್ರಿಗೆ ಅವ್ರಿಗೆ ಎಷ್ಟೊಂದು ಬೇರೆ ಬೇರೆ ಕೆಲಸ ಇರುತ್ತೆ, ಅದು ಬಿಟ್ಟು ಸ್ಪೋರ್ಟ್ಸ್ ಎಲ್ಲಿ ನೋಡೋಕ್ಕಾಗತ್ತೆ. ಆ ಇದಕ್ಕೆ ಅದು ಇಟ್ಬಿಟ್ರೆ ನಮಗೂ ಸ್ವಲ್ಪ ಇದಿರುತ್ತೆ ನೋಡಿ. ಇವಾಗ ಗೆದ್ಕೊಂಡ್ಬಂದ್ವಿ, ಯಾರಿಗೂ ಗೊತ್ತೇ ಇಲ್ಲ ಗೆದ್ದಿರೋದು. ಸರ್ ಮಾಮೂಲಿ ಯಾವುದೋ ಡಿಸ್ಟಿಕ್ಕೋ ಸ್ಟೇಟೋ ಪರವಾಗಿಲ್ಲ, ಇಂಟರ್ನ್ಯಾಷನಲ್ಲು ಏಷ್ಯನ್ ಗೇಮ್ಸ್ ಗೆದ್ಕೊಂಡ್ಬಂದಿರೋದೇ ಗೊತ್ತಿಲ್ಲ. ಇವಾಗ ನಾವೇ ಪ್ರಚಾರ ಮಾಡ್ಕೋಬೇಕು, ಸರ್ ಬನ್ನಿ ಕೇಳಿ ಸರ್ ಗೆದ್ದಿದ್ದಾರೆ, ಅವ್ರಿಗೇನಾದ್ರು ವಿನ್ನಿಂಗ್ ಪ್ರೈಸ್ ಇದೆಯಾ, ಏನಿದೆ. ಯಾಕಂದರೆ ನಾವು ಟ್ರೈನಿಂಗ್ ಮಾಡಿಸ್ಬೇಕು, ಇಲ್ಲಾಂದ್ರೆ ಇದರಿಂದ ಓಡಾಡಬೇಕು. ಇಲ್ಲಿ ಓಡಾಡ್ಕೊಂಡಿದ್ರೆ 3-4 ದಿವಸ ಹೋಗ್ಬಿಡುತ್ತೆ ನಮಗೆ. ಇಲ್ಲ ಅವ್ರಿಗೆ ನಮಗೆ ಅವ್ರ ಕ್ಯಾಸ್ಟಿಗೆ ಎಷ್ಟು ದುಡ್ಡು ಬರುತ್ತೋ, ಏನು ಪ್ರಾಪರ್ಟಿ ಇದೆಯೋ ಏನು ನಮಗೆ ಇದೇ ಇಲ್ಲ ಸರ್, ಯಾರು PR ಮಾಡೋರೇ ಇಲ್ಲ ಅದಕ್ಕೆ. ಸೊ ಅದಕ್ಕೆ ಏನಾಗ್ಬಿಡುತ್ತೆ, ನಾನು ಸುಮ್ಮನೆ ಇದ್ಬಿಡ್ತೀನಿ, ಅವ್ರ ಮಕ್ಕಳಂತೂ ಝೀರೋ, ಅವ್ರಿಗೇನು ನಾಲೆಜೇ ಇರಲ್ಲ. ಸೊ ಅವ್ರು ಎಲ್ಲಿಂದ ಹುಡುಕ್ತಾರೆ ಅಂತ ಒಂದು ತುಂಬ ಬೇರೆ. ಇವಾಗ ನೋಡ್ತೀವಿ ಆಂಧ್ರದಲ್ಲೋ ತಮಿಳ್ನಾಡಲ್ಲೋ ಹರಿಯಾಣದಲ್ಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಸೊ ಏನಪ್ಪ ನಮ್ಮದ್ರಲ್ಲಿ ರಾಜ್ಯಗಳಲ್ಲಿ ಇಲ್ಲದೆ ಇರೋಂಥದ್ದು ನಮ್ಮ ರಾಜ್ಯದಲ್ಲೂ ಕೂಡ ಇಲ್ಲ. ಹೌದು, ಅಲ್ಲೆಲ್ಲ ಅಷ್ಟು ಸಪೋರ್ಟ್ ಮಾಡ್ತಾರೆ ಮಕ್ಳಿಗೆಲ್ಲ. ಒಂದು ಇದೇ ಥರ ಒಂದು ಕಬಡ್ಡಿ ಹುಡುಗಿಯಲ್ಲಿ ತಮಿಳ್ನಾಡಲ್ಲಿ ಗೆದ್ದಾಗ ಅವರು ಸ್ಟಾಲಿನ್ ಅವ್ರ ಮಗ ಅವರು ಎಲ್ಲರೂ ಅವಳಿಗೆ ಮಾಡಿ, ಅವಳ ಮನೆ ಹತ್ರ ಹೋಗಿ ಸನ್ಮಾನ ಮಾಡಿ, ಇದೆಲ್ಲ ಮಾಡಿದಾಗ ನಮಗೆ ಒಂಥರ ಏನಪ್ಪ, ಅವರಷ್ಟು ನಾವು ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ, ನಮ್ಗೊಂದು ಸನ್ಮಾನ ಸಿಗ್ಬೇಕಲ್ಲ. ಕಮ್ಮಿ ಇಲ್ಲಿ ಯಾರ್ಯಾರೋ ರೀಲ್ಸ್ ಮಾಡ್ಕೊಂಡು ಆಟ ಆಡ್ಕೊಂಡು ಏನೇನೋ ಲೂಸ್ ಟಾಕ್ ಮಾತಾಡೋದು ಅಂಥವ್ರಿಗೆ ZL ಎಲ್ಲ ಕರೆದು ಕೂರಿಸಿ ಅವ್ರಿಗೆಲ್ಲ ಮಾಡ್ತಾರೆ. ಸರ್ ನಂಗೆ ಬೇಡ, ಆ ಗೆದ್ದಿ ಮಕ್ಳಿಗೆ ಕರೆಸಿ ಸ್ಟೇಜಲ್ಲಿ 5 ನಿಮಿಷ ಒಂದು ಚಪ್ಪಾಳೆ ತಟ್ಟರೆ ಅವ್ರೊಂದು ಮೋಟಿವೇಶನ್, ನಮ್ಮ ಜನ ಇದ್ದಾರೆ. ಇಲ್ಲೆಲ್ಲ ಕಿರ್ಸ್ತಾರೆ, ಕನ್ನಡ ಮಾತಾಡಿ ಅದು ಮಾಡಿ ಇದು ಮಾಡಿ ಕನ್ನಡ ಬೋರ್ಡ್ ಹೊಡೆದಾಕಿ ಅದಕ್ಕೆಲ್ಲ ಸೇರ್ಪಡೆ ಸೇರ್ತಾರೆ. ಮಕ್ಕಳು ಗೆದ್ದಿದ್ದಾರಲ್ಲ, ಒಂದು ಕರೆಸಿ ಒಂದು ಸನ್ಮಾನ ಮಾಡಿ ಒಲಿಂಪಿಕ್ಸ್ ಗೆಲ್ಕೊಂಬರ್ಬೇಕು ಅಂತ ಒಂದು ಕಾನ್ಫಿಡೆನ್ಸ್ ಕೊಟ್ಟರೆ ಅವ್ರಿಗೊಂದು ಜವಾಬ್ದಾರಿ ಸಿಗತ್ತೆ. ಆಮೇಲೆ ನಮಗೊಂದು ಕಾನ್ಫಿಡೆಂಟು, ನಮ್ಮ ಜನ ನಮ್ಮ ಜೊತೆ ಇದ್ದಾರೆ. ಫಂಡ್ಸ್ ಬೇಡ ಸರ್ ನಮಗೆ, ಫಂಡ್ಸು ದುಡ್ಡು ಅವಶ್ಯಕತೆ ಇಲ್ಲ, ಒಂದು ಭರೋಸೆ ಬೇಕು ನಮಗೆ, ಪ್ರೋತ್ಸಾಹ ಇರಬೇಕು. ಕರೆಕ್ಟ್. ಕೊಟ್ಟರೆ ಆ ಕಾನ್ಫಿಡೆನ್ಸೇ ಬೇರೆ ಸರ್. ಅದು ನಿಮ್ಮ ಥರ ಎಷ್ಟೋ ಅಕಾಡೆಮಿಗಳಿದಾವೆ, ಎಲ್ಲನೂ ರೆಡಿ ಮಾಡಿಬಿಡ್ಬೋದು. ಹೌದು, ಕರ್ನಾಟಕನ ಒಂದು ಮೇಲೆತ್ತಕ್ಕೆ ತಂದು ನಿಲ್ಲಿಸ್ಬಿಡ್ಬೋದು. ಅಂದರೆ ಸ್ಪೋರ್ಟ್ಸಲ್ಲಿ, ಹೌದು, ಸ್ಪೋರ್ಟ್ಸ್ ಕೋಟಾದಲ್ಲೂ ಸಾಕಷ್ಟು ಅವಕಾಶಗಳು ಇವೆ. ಅದು ಬಹುಶಃ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ. ಪೇರೆಂಟ್ಸ್ಗಳು ಬರೀ ಮಗಳು ಇಂಜಿನಿಯರ್ ಡಾಕ್ಟರ್ ಓದ್ಬೇಕಂತ. ಸೊ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂತ? ಸೊ ಸ್ಪೋರ್ಟ್ಸ್ ಮಾಡಿದ್ರೆ 100% ಸ್ಪೋರ್ಟ್ಸ್ ಕೋಟಲ್ಲಿ ಜಾಬ್ ಇದೆ. ರೈಲ್ವೇಸಲ್ಲಿ ಇನ್ಕಮ್ ಟ್ಯಾಕ್ಸು, ಕಸ್ಟಮ್ಸ್, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ಸ್ ಇದೆ, ಸ್ಟೇಟ್ ಗೌರ್ಮೆಂಟ್ ಜಾಬ್ಸ್ ಇದೆ. ಸೊ ಅದೇ ಪೇರೆಂಟ್ಸ್ ಏನು ಮಾಡ್ತಾರೆ, ತುಂಬ ಜನ ಸೀಟ್ ಸಿಗೋಕ್ಕೆ, ದೊಡ್ಡ ದೊಡ್ಡ ಕಾಲೇಜಲ್ಲಿ ಸೀಟ್ ಸಿಗೋಕ್ಕೆ ಸ್ಪೋರ್ಟ್ಸ್ ಕೋಟಾ ಅಂತ ಸೀಟ್ ಸಿಗುತ್ತೆ, ಅದಕ್ಕಂತಾನೆ ಸ್ಪೋರ್ಟ್ಸ್ ಮಾಡಿಸ್ತಾರೆ. ಸೊ ಸ್ಪೋರ್ಟ್ಸ್ ಇವಾಗ ಏನಾಗ್ಬಿಟ್ಟಿದೆ, ಕಮರ್ಷಿಯಲ್ ಆಗಿಬಿಟ್ಟಿದೆ. ಏನು ಕಮರ್ಷಿಯಲ್ ಆದರೂ ಆ ಗ್ರೌಂಡು, ಆ ಪಿಚ್ಚು, ಆ ಕ್ರಿಕೆಟ್ ಅದೆಲ್ಲ ಕಮರ್ಷಿಯಲ್ ಮಾಡೋಕ್ಕೆ ಬಿಡಲ್ಲ. ಅದು ಸ್ಪೋರ್ಟ್ಸ್ನ ನಾವು ಇದು ಮಾಡೋಕ್ಕಾಗಲ್ಲ ಸರ್. ಅದು ಸೊ ಅಲ್ಲಿ ಹೋಗಿ ಆಡಿ ಗೆಲ್ಲೋನ್ಗೆ ವಿನ್ನರ್ ಅಂತ ಹೇಳ್ತಾರೆ ಅಲ್ಲಿ. ಅಮ್ಮ, ನಿಮ್ಮದು ಶಾಲಾ ದಿನಗಳಲ್ಲಿ ನೀವು ಅಥ್ಲೀಟ್ ಆದಾಗ ಶಾಲಾ ದಿನಗಳಲ್ಲಿ ಹೆಂಗೆ ನಿಮ್ಮ ಥಾಟ್ ಎಲ್ಲ ಏನು ಬರೋದು? ಅಂದರೆ ಮುಂದೊಂದು ದಿನ ನಾನು
ಅಥ್ಲೀಟ್ ಕೋಚ್ ಆಗ್ಬೋದು ಅಥವಾ ಒಂದು ಜಾಬ್ ಮಾಡ್ಕೊಂಡಿರ್ಬೋದು, ಆ ಥರದ್ದು ಯೋಚನೆ ಮಾಡ್ತಿದ್ರೆ ಹೇಗೆ ಅಂತ? ಸರ್ ಅದೇ ನಮಗೆ ಅವಾಗೆಲ್ಲ ಮನೇಲೆಲ್ಲ ತುಂಬ ಸಿಂಪಲ್ ಆಗಿ ಇಟ್ಟಿದ್ರು. ನಾನು ಅಥವಾ ಫೋನ್ ಯೂಸ್ ಮಾಡ್ತಾ ಇರಲಿಲ್ಲ. ಓಕೆ. ಅವಾಗೆಲ್ಲ ಏನು ಇರಲಿಲ್ಲ ಸರ್, ಇನ್ಸ್ಟಾಗ್ರಾಮ್ ಅದು ಇದು ಏನಿಲ್ಲ. ಸ್ಕೂಲಲ್ಲಿದ್ದಾಗ ತಿನ್ನೋದು, ಪ್ರಾಕ್ಟೀಸ್ ಮಾಡೋದು. ಅವಾಗ ಗೈಡೆನ್ಸ್ ಕಮ್ಮಿ ಇತ್ತು ಸರ್. ಇವತ್ತು ಪ್ರತಿಯೊಂದು ಇದೆ. ಅದನ್ನ ಅವರು ಏನೋ ಮಾಡ್ಕೊಂಡ್ಬಿಟ್ಟಿದೆ, ಟೇಕನ್ ಫಾರ್ ಗ್ರಾಂಟೆಡ್ ಥರ ಆಗ್ಬಿಟ್ಟಿದೆ. ಅವಾಗ ನಮಗೆ ಡಯಟ್ ಅಂತ ಇರಲಿಲ್ಲ. ಎಕ್ಸಸೈಸ್ಗಳು ಯಾವ ಎಕ್ಸಸೈಸ್ ಯಾವ ಬಾಡಿಗೆ ಮಾಡ್ಬೇಕಂತ ಕರೆಕ್ಟ್ ಗೊತ್ತಿರಲಿಲ್ಲ. ಸೊ ಅದಿಲ್ಲ ಅಂದ್ರೂ ಆ ಟೈಮಲ್ಲಿ PT ಉಷಾ, ಮಿಲ್ಕಾ ಸಿಂಗು ಆ ಲೆವೆಲ್ಗೆ ಹೋಗಿದ್ರು. ಇವತ್ತೆಲ್ಲ ಇದ್ರೂ ಆ ಲೆವೆಲ್ಗೆ ಹೋಗೋಕ್ಕಾಗ್ತಾಯಿಲ್ಲ. ಸೊ ಅದೇ ನಾನು ಹೇಳೋದು, ನಾನು ಮಾಡಿದ ಮಿಸ್ಟೇಕ್ಸು ನನ್ನ ಮಕ್ಳು ಮಾಡೋದು ಬೇಡ. ಸೊ ಅವ್ರ ಫೋನ್ ನೋಡೋದು ಬೇಡ. ಏನು ಟೆಕ್ನಾಲಜಿ ಇದೆ ಅದು ಕರೆಕ್ಟಾಗಿ ಯೂಸ್ ಮಾಡಿ ಕರೆಕ್ಟಾಗಿ ಹೋದ್ರೆ 100% ರೀಚ್ ಆಗ್ತೀವಿ ನಾವು. ಆ ಟೈಮಲ್ಲಿ ಏನು ಇಲ್ದಿರೋರೇ ಮಾಡಿದಾರೆ ಅಂದಮೇಲೆ, ನಾನು ಮಧ್ಯದಲ್ಲಿ ಇದ್ದಾಗ ಎಲ್ಲೋ ಒಂದು ಕಡೆ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಲ್ವೋ, ಕರೆಕ್ಟಾಗಿ ಗೈಡ್ ಮಾಡಿಲ್ವೋ, ಕರೆಕ್ಟಾಗಿ ಕೋಚ್ ಹತ್ರ ಮಾತಾಡಿಲ್ವೋ, ಆ ಟೈಮ್ ಮಾಡಿದ್ದೀರಾ ಅಲ್ಲಿಗೆ ಸ್ಟಾಪ್ ಆಗ್ಬಿಡ್ತು. ನನಗೆ ಇಂಜುರಿ ಆಗಿ ಕರೆಕ್ಟಾಗಿ ಫಿಸಿಯೋ ಇರಲಿಲ್ಲ, ಆ ಟೈಮಲ್ಲಿ ಸ್ಟಾಪ್ ಆಗ್ಬಿಡ್ತು. ಅದನ್ನು ಯಾರಾದ್ರೂ ನನ್ನ ಮಗು ಮಾಡಿದ್ರೆ, ನನ್ನ ಮಗಳಾಗಲಿ ನಮ್ಮ ಅಕಾಡೆಮಿ ಮಕ್ಕಳು ಮಾಡಿದ್ರೆ ನನ್ನ ಡ್ರೀಮ್ ಫುಲ್ಫಿಲ್ ಆಗಿದೆ ಅಂತ. ಯಾರು ಮಾಡಿದ್ರೆ ಪ್ರೀತಿ ಅಲ್ವಾ, ಅಷ್ಟು ಪ್ರೀತಿಯಿಂದ ಇದನ್ನ ಹುಟ್ಟು ಹಾಕಿದ್ರೆ ಈ ಸಂಸ್ಥೆನ. ಸೊ ಇಲ್ಲಿಂದ ಏನಾದ್ರು ಒಂದು ಆಗ್ಬೇಕು ಅನ್ನೋದು. ಸೊ ಒಲಿಂಪಿಕ್ ಬಗ್ಗೆ ನಿಮ್ಮ ಇರ್ತಕ್ಕಂಥ ಗುರಿ? ಸರ್ ಒಲಿಂಪಿಕ್ ನನಗೆ ಫಸ್ಟ್ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ. ನೀರಜ್ ಚೋಪ್ರಾ ಒಂದ್ ದಿವಸ ಮುಂಚೆ, ಒಲಿಂಪಿಕ್ಸ್ ಮುಂಚೆ ಯಾರಂತಾನೆ ಗೊತ್ತಿರಲಿಲ್ಲ, ಯಾರಿಗೂ ಗೊತ್ತಿರಲಿಲ್ಲ. ಸ್ಪೋರ್ಟ್ಸ್ ಅವ್ರು ಬಿಟ್ಟು ಯಾರಂತ ಗೊತ್ತಿಲ್ಲ. ಒಲಿಂಪಿಕ್ ಮೆಡಲ್ ಮಾಡಿದ ತಕ್ಷಣ ಇಡೀ ಇಂಡಿಯಾ ಗೊತ್ತಾಗ್ಬಿಡುತ್ತೆ ನೀರಜ್ ಚೋಪ್ರಾ ಯಾರು ಅಂತ. ಸೊ ಆ ಥರ ಮಾಡಿದ್ಮೇಲೆ ಜನ ಗೊತ್ತಾಗತ್ತೆ. ಅವಾಗ ನಾನು ಯೋಚನೆ ಮಾಡಿದೆ, ನಮ್ಮ ಟೀಮ್ಗೆಲ್ಲ ಒಂದು ಮೀಟಿಂಗ್ ಮಾಡಿ ಹೇಳಿದೆ, ನಾವು ಕೆಲಸ ಮಾಡೋದು ಒಲಿಂಪಿಕ್ಸ್ ಗೆದ್ಮೇಲೆ ಎಲ್ಲರೂ ನಮ್ಮ ಹತ್ರ ಬರ್ತಾರೆ, ಅಲ್ಲಿವರೆಗೂ ನೀವು ತಲೆನೇ ಕೆಡ್ಸ್ಕೊಂಬಿಡಿ. ಗೆದ್ಮೇಲೆ ಪೇಪರಲ್ಲಿ ಬಂದಿಲ್ಲ, ಟಿವಿಲಿ ಬಂದಿಲ್ಲ, ಏನು ಬಿಟ್ಬಿಡಿ, ಒಲಿಂಪಿಕ್ ಮಾಡಿ ಎಲ್ಲ ನಿಮ್ಗೆ ಏನೇನು ಬೇಕು ಎಲ್ಲ ನಿಮ್ಗೆ ಸಿಗತ್ತೆ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಆ ಪ್ರೊಸೆಸ್ಸಲ್ಲಿ ಇದ್ದೀವಿ ನೆಕ್ಸ್ಟ್ ಒಲಿಂಪಿಕ್ಸ್ಗೆ. ಈ ರೀತಿಯ ತರಬೇತಿ ಕೊಡುವಾಗ, ಅದರಲ್ಲೂ ಫ್ರೀ ಕೋಚಿಂಗ್ ಕೊಡುವಾಗ ಒಂದಿಷ್ಟು ನಿಮಗೆ ಸವಾಲುಗಳು ಎದುರಾಗ್ತವೆ. ಏನೆಲ್ಲ ಸವಾಲುಗಳು ಬಂದಿದ್ದು, ಎಷ್ಟೆಲ್ಲ ಎದುರಿಸಿದಿರಿ ರೋಷನ್? ಸರ್ ಮನೇಲಿ ಎಲ್ಲ ಅದೇ ಏನು ಸ್ಪೋರ್ಟ್ಸ್ ಮಾಡೋದು ಅಂತೆಲ್ಲ, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಅದ್ರಲ್ಲಿ ಏನಿದೆ, ಬಿಸ್ನೆಸ್ ಮಾಡು, ಬಿಲ್ಡರ್ಸ್ ಆಗು, ಅಗ್ನಿ ಪ್ರೆಸ್ ಇದೆ, ಇಲ್ಲ ಮೂವಿ ಪ್ರೊಡಕ್ಷನ್ ಮಾಡು ಅಂತ ಮಾಡ್ಬೋದು. ಇದು ಯಾರಿದು ಗೊತ್ತಿಲ್ದಿರೋದ್ ಕೆಲಸ ಇದು ಅಂತ. ನನ್ಗನ್ಸ್ತು ನಂಗೆ ಅದು ಗೊತ್ತಿಲ್ದಿರೋದ್ ಕೆಲಸ. ನನ್ಗೆ ಹುಟ್ಟಿ ಬೆಳೆದಿರೋದೇ ಇದು ಈ ಕೆಲಸದಲ್ಲಿ. ಸೊ ಅನಿಸ್ತು, ಅದ್ರಲ್ಲಿ ಹೋಗಿ ಸುಮ್ಮನೆ ಸರ್ ಏನು ದುಡ್ಡು ಮಾಡ್ಬೋದು, ಲಾಸ್ಟಿಗೆ ಒಂದು ಹೆಸರು ಮಾಡ್ಬೋದು, ಅದೆರಡು ಇದರಲ್ಲೇ ಮಾಡ್ಬೋದು. ಬೇಡ, ದೇವ್ರು ಕೊಟ್ಟಿದ್ದಾನೆ, ಮನುಷ್ಯಂಗೆ 3 ಐಟಮ್ ಬೇಕು. ಇರಕ್ಕೆ ಮನೆ ತೃಪ್ತಿ ಸಿಗುತ್ತಲ್ಲ ಇದರಲ್ಲಿ. ಸರ್ ಇವಾಗ ನಾವು ಇರಕ್ಕೆ ಒಂದು ಮನೆ ಇರಬೇಕು, ಮನೆಗೆ ಊಟ ಇರಬೇಕು, ನೆಮ್ಮದಿ ಇರಬೇಕು, 3 ದೇವ್ರು ಕೊಟ್ಬಿಟ್ಟಿದ್ದಾನೆ. ಎಕ್ಸ್ಟ್ರಾ ಮಾಡೋಕೋದ್ರೆ ಗ್ರೀಡಿನೆಸ್ ಬಂದ್ಬಿಡ್ತೇವೆ. ಸಾಕು, ಏನಿದೆ ಅದರಲ್ಲಿ ಟ್ರೈನಿಂಗ್ ಮಾಡೋಣ, ಮಜಾ ಬರುತ್ತೆ. ಟ್ರೈನಿಂಗ್ ಹೇಳ್ಕೊಡೋದು, ಅವ್ರಿಗೆ ಪ್ರಾಕ್ಟೀಸ್ ಹೇಳ್ಕೊಡೋದು, ಆ ಕ್ಯೂರಿಯಾಸಿಟಿ ಬರುತ್ತೆ. ಇದರಲ್ಲಿ ಸುಮ್ಮನೆ ಟೆನ್ಷನ್ನು, ಗೊತ್ತಿಲ್ಲ ಆಮೇಲೆ ನಂಗೆ ಹೆಂಗೆ ವರ್ಕ್ ಮಾಡೋದು, ಅದರಲ್ಲಿ ಕಲ್ತಿಲ್ಲ ಕೆಲಸ. ಸೊ ಸಿನಿಮಾದಲ್ಲಿ ಹೆಡ್ಬುಷಲ್ ಮಾಡಿದಾಗ ಆ ಧನಂಜಯ ಅವ್ರಿಗೆ ಮತ್ತು ವಸಿಷ್ಠ ಮತ್ತು ಅವರೆಲ್ಲ ನೋಡಿದಾಗ ಅವರೆಲ್ಲ ಸೂಪರಾಗಿ ಕಾಣಿಸ್ತಿದ್ರು. ಅವರೆಲ್ಲ ಕಲ್ತು ಬಂದಿದ್ದಾರೆ, ನಾವೇನಪ್ಪ ಗೊತ್ತಿಲ್ದಿರ ಸುಮ್ಮನೆ ನಿಂತಿರಬೇಕು. ಅದಕ್ಕೆ ನಾನು ಅದೆಲ್ಲ ನನ್ನ ಫೀಲ್ಡಲ್ಲ, ನನ್ನ ಫೀಲ್ಡಲ್ಲಿ ನಾನು ಪ್ರೊಫೆಷ್ನಲ್ ಆಗಿದ್ದೀನಿ, ಆ ಫೀಲ್ಡಲ್ಲಿ ನಾನು ಪ್ರೊಫೆಷ್ನಲ್ ಆಗೋಕ್ಕಾಗಲ್ಲ ಅಂತ ಬ್ಯಾಕ್ ಆಫ್ ಮಾಡಿದೆ. ಮೇನ್ ಪಾಯಿಂಟು ಇವಾಗ ಅವ್ರದ್ದೆಲ್ಲ ಎಂಡ್ ಆಫ್ ದ ಡೇ ನನಗೆ ನಾನು ಕೇಳಕ್ಕೆ ಹೋದರೆ, ಅಗ್ನಿ ಪ್ರೆಸ್ ದೊಡ್ಡಪ್ಪಿಂದ ಮಾಡಿದ್ದು, ಪ್ರೊಡಕ್ಷನ್ನು, ಬಿಲ್ಡರ್ಸ್ ಎಲ್ಲ ನಾನೇನು ಮಾಡಿದೆ ಅಂತ ಬಂದ್ಬಿಡುತ್ತೆ ನನಗೆ ಸವಾಲು. ಏನು ಮಾಡಿದೆ ನಾನು? ಇವತ್ತು ನೀವು ನಂಗೆ ರೆಕಗ್ನೈಸ್ ಮಾಡ್ತಾರೋದು ನನ್ನ ಅಕಾಡೆಮಿಯಿಂದ. ನಾನು ಅಕಾಡೆಮಿ ಇರ್ತಿರ್ಲಿಲ್ಲ ಅಂದರೆ ನಾನು ಬಿಲ್ಡಿಂಗ್ ಪ್ರಮೋಷನ್ಗೋ ಇಲ್ಲ ಸಿನಿಮಾ ಪ್ರಮೋಷನ್ಗೆ ಕೂತಿರ್ಬೇಕಿತ್ತು ನಾನು. ಈ ಒಂದು ಇದು ಸಿಗ್ತಾ ಇರಲಿಲ್ಲ. ಹೌದು ಸರ್, ತೃಪ್ತಿ ಸಿಗ್ತಾ ಇರಲಿಲ್ಲ ಅಂತ ಹೇಳ್ತೀವಿ. ಎಸ್, ನೀವು ಇಷ್ಟು ವರ್ಷಗಳ ಕಾಲ ಅಂದರೆ ಹೆಡ್ ಪುಷಲ್ಲಿ ಆ್ಯಸ್ ಎ ಆ್ಯಕ್ಟರ್ ಆಗಿ ಮಾಡಿದಿರಿ, KK ರಾಜ ಅನ್ನೋ ಪಾತ್ರ ಮಾಡ್ತೀರಿ. ಅದಾದಮೇಲೆ ಒಂದಿಷ್ಟು ಪ್ರೊಡಕ್ಷನಲ್ಲಿ ಇನ್ವಾಲ್ವ್ ಆಗ್ತೀರಿ. ಅದ್ರ ಜೊತೆಗೆ ಈ ಅಕಾಡೆಮಿ ಕೂಡ ನಡೆಸ್ತೀರಿ. ನಿಮ್ಮನ್ನ ನೀವು ಗುರುತಿಸ್ಕೊಳ್ಳೋದು ಹೇಗೆ ಅಂತ? ನಾವು ನಿಮ್ಮನ್ನ ನಟ ಅಂತ ಕರೀಲೋ, ಪ್ರೊಡಕ್ಷನ್ ಪ್ರೊಡ್ಯೂಸರ್ ಅಂತ ಕರೀಲ್ವೋ, ಅಥವಾ ಅಥ್ಲೀಟ್ ಓನರ್ ಅಂತ ಕರೀ? ಅಥ್ಲೀಟು ಕೋಚ್ ಅಂತಾನೆ ಸರ್ ನಾನು ಇರೋದು. ಅಲ್ವಾ? ಅದು ಎಲ್ಲ ಇವರೆಲ್ಲ ಕೋವಿಡಲ್ಲಿ ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ರು, ಜಿಮ್ ಮಾಡ್ತಿದ್ರು. ಸೊ ಆ ಟೈಮಲ್ಲಿ ಫ್ರೀ ಇದ್ದೆ, ಯಾವುದು ಕಾಂಪಿಟೇಷನ್ಸ್ ಇರಲಿಲ್ಲ, ಏನೂ ಇಲ್ಲ, ಎಲ್ಲ ಕ್ಲೋಸ್ ಆಗಿಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಸಿನಿಮಾದಲ್ಲಿ ಸ್ವಲ್ಪ ಸೈಜ್ ಮಾಡಿಬಿಟ್ಟಿದೆ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟು ಮಾಡಿ ಸರ್, KK ರಾಜ ಅಂತ. ಅದಾದ್ಮೇಲೆ ಇಲ್ಲ ಸರ್, ಮತ್ತೆ ಇದು ನೋಡಿಲ್ಲ. ಈಗ ನಿಮಗೆ ಸಿನಿಮಾ ಆಸಕ್ತಿ ಇಲ್ಲ ಸರ್. ಇದ್ರೂ ಕಲ್ತಿಲ್ಲ, ಅದರಲ್ಲಿ ಆ್ಯಕ್ಟಿಂಗ್ ಬರಲ್ಲ, ತುಂಬ ಪ್ರೊಫೆಷ್ನಲ್ ಆಗಿರಬೇಕು. ಯಾಕಂದ್ರೆ ಅದ್ರಲ್ಲಿ ನೋಡ್ತಾ ಇದ್ದಲ್ಲ, ಒಂದು ಎಮೋಷನಲ್ ಆಗಿ ಅಂತಾರೆ, ಅಳಬೇಕು, ಅದೆಲ್ಲ ನಮ್ಗೆಲ್ಲ ಬರುತ್ತೆ ಸರ್, ಅದು ನಮ್ಗೆಲ್ಲ ಗೊತ್ತಿಲ್ಲ. ಅದು ಓಡೋದಷ್ಟೇ ಗೊತ್ತು, ಓಡಿಸೋದಷ್ಟೇ ಗೊತ್ತು. ಹೌದು. ಇನ್ನೊಂದು ಮುಖ್ಯವಾಗಿ ಕೇಳಲೇಬೇಕು, ಏನಂತಂದ್ರೆ ಭಾಳ ಸಲ ನೀವು ಮಾತಾಡಿದಿರಿ ಬೇರೆ ಬೇರೆ ವಿಚಾರಗಳಲ್ಲಿ.
ಈಗ ಅಪ್ಪ ಸೈಯದ್ ಅಮಾನ್ ಹೌದು ಸರ್. ಬಚ್ಚನ್, ಸೊ ಮಗ ರೋಷನ್ ಅಗ್ನಿಶ್ರೀಧರ್, ಹೇಗೆ ಅಂತ ಹೆಸರು ಅಗ್ನಿಶ್ರೀಧರ್ ಅವರ ಹೆಸರು ನಿಮ್ಮ ಹೆಸರು ಮುಂದೆ ಇದೆ. ಅದೇ ಎಲ್ಲರೂ ಅಗ್ನಿಶ್ರೀಧರ್ ಬಚ್ಚನ್ ಕರೆಯೋರಲ್ಲ. ಸೊ ನನ್ನ ಹೆಸರು ರೋಷನ್ ಅಂತ ಇತ್ತು. ಇಟ್ ಈಸ್ ದೊಡ್ಡಪ್ಪನೇ ಹೆಸರು, ಯೂನಿವರ್ಸಲ್ ಆಗಿರಲಿ ಅಂತ. ಸೊ ನಾನು ಅದನ್ನ ರೋಷನ್ ಅಗ್ನಿಶ್ರೀಧರ್ ಬಚ್ಚನ್ ಅಂತ ಮಾಡ್ಕೊಂಡೆ. ಸೊ ಒಂದೇ ಮನೇಲಿ ಇದ್ದಿದ್ದು. ಅವಳ ಡ್ಯಾಡಿ ಸ್ವಲ್ಪ ಸ್ಟ್ರಿಕ್ಟ್, ಜಾಸ್ತಿ ಮಾತಾಡ್ತಾರಿಲ್ಲ. ದೊಡ್ಡಪ್ಪ ಸ್ವಲ್ಪ ಫ್ರೆಂಡ್ಲಿ, ಏನೇ ಸ್ಪೋರ್ಟ್ಸ್ ಬಗ್ಗೆ ಮಾತಾಡಲಿ, ನನ್ನ ಲೈಫ್ ಬಗ್ಗೆ, ನನ್ನ ಮದುವೆ ಆಗ ಹುಡುಗಿ ವಿಚಾರನೂ ನಾನು ದೊಡ್ಡಪ್ಪನಿಗೆ ಹೇಳಿದ್ದು. ಈ ಥರ ಹುಡುಗಿ ಇದ್ದಾಳೆ, ಮದುವೆ ಆಗಬೇಕು ಅಂತ ಅವ್ರಿಗೆ ಹೇಳಿದ್ದು. ಡ್ಯಾಡಿ ಸ್ವಲ್ಪ ಸ್ಟ್ರಿಕ್ಟ್ ಅದರಲ್ಲಿ. ಅವ್ರು ಡ್ಯಾಡಿಗೆ ಹೇಳ್ಕೊತಾರೆ, ಹಿಂಗಿದೆ ನೋಡ್ರಿ ಬಚ್ಚನ್. ಹೌದು. ಸೊ ಚಿಕ್ಕ ವಯಸ್ಸಿಂದ ಬೆಳೆಸ್ಬಿಟ್ರಲ್ಲ, ಸೊ ಆ ಅಟ್ಯಾಚ್ಮೆಂಟು ಹಾಗೆ. ಇವಾಗ ಅದೆಲ್ಲ ಆಚೆ ಕೇಳಿದಾಗ, ನೋಡಿದಾಗ, ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಅದೇ ಶಾಕ್ ಆಗುತ್ತೆ. ಏನು ಹಿಂದೂ ಮುಸ್ಲಿಮ್ದೆಲ್ಲ ಹಿಂಗಿದೆಯಾ ಅಂತ. ಅವ್ರ ಹಬ್ಬ ನಾವು ಮಾಡ್ತೀವಿ, ನಮ್ಮ ಹಬ್ಬ ಅವ್ರು ಮಾಡ್ಕೊಂಡು ಗೊತ್ತೇ ಇರಲಿಲ್ಲ ಸರ್ ನನಗೆ. ಇವಾಗಲೂ ಒಂದು 5 years 6 years ಮುಂಚೆನೂ ಅಷ್ಟೊಂದು ಗೊತ್ತಿಲ್ಲ. ಇವಾಗ ತುಂಬ ಗೊತ್ತಾಗ್ತದೆ, ಏನಪ್ಪ ತುಂಬ ಕ್ಯಾಸ್ಟಿಸಮ್ ನೋಡೋದು ಅದೆಲ್ಲ ಮಾಡಿದಾಗ. ನಾವು ಒಂದೇ ಮನೇಲಿ ಇಷ್ಟು ವರ್ಷ ಬೆಳೆದ್ಬಿಟ್ವಿ. ಇವಾಗ ಮಗಳು ರಮ್ಯಾ ಅಕ್ಕಂಗೆ ಅಕ್ಕ ಅಂತೀವಿ, ಸ್ವಂತ ಅಕ್ಕ ಇದ್ದಂಗೆ. ಸೊ ಈ ಥರ ಇದ್ಕೊಂಡು ಇವಾಗೆಲ್ಲ ಆಚೆ ಅಷ್ಟು ಮಾತಾಡ್ತಾರಲ್ಲ ಅಂತಾನೆ ಅರ್ಥ ಆಗಲ್ಲ ಸರ್ ಅದು. ಕರೆಕ್ಟ್. ಆರಂಭದ ದಿನಗಳಲ್ಲಿ ನಿಮಗೆ ಬಚ್ಚನ್ ತಂದೆ ಈ ಇದರಲ್ಲಿ ಇದ್ದಂಥವ್ರು, ಅದು ಯಾವುದನ್ನು ಹೊರತುಪಡಿಸಿ ನಿಮ್ಮ ಪಾಡಿ ನೀವು ಇದ್ದಂಥವ್ರು. ಎಲ್ಲೋ ಒಂದು ಕಡೆಗೆ ನಿಮ್ಮ ಜೊತೆ ಸ್ನೇಹಿತರು ಅಥವಾ ಕಾಲೇಜ್ ಡೇಸಲ್ಲೋ ವಿಚಾರ ಗೊತ್ತಾಗ ನಿಮಗೆ ಆಗ ಅನ್ಸಿದ್ದು, ನಿಮಗೆ ಯಾವ ಟೈಮಲ್ಲಿ ಗೊತ್ತಾಗಿದ್ದು ಅಂತ? ಅದೇ ಮೂವಿ ಬಂದಾಗ ಗೊತ್ತಾಗಿದ್ದು ನಮ್ಗೆ. ಅಲ್ಲಿವರೆಗೂ ಗೊತ್ತಿರಲಿಲ್ಲ. ಆ ದಿನಗಳ ಮಾತ್ರ ನಿಮಗೆ ಗೊತ್ತಾಗಿತ್ತು. ಹೌದು. ಅದು ಮುಂಚೆ ಅಗ್ನಿ ಪ್ರೆಸ್ ಇತ್ತಲ್ಲ, ಪ್ರೆಸ್ ಕೆಲಸ ಮಾಡ್ತಾ ಇದಾರೆ ಅಂತ. ಮೂವಿ ಬಂದ್ಮೇಲೆ ಕ್ಯಾರೆಕ್ಟರ್ಸ್ ಬಂದ್ಮೇಲೆ ಗೊತ್ತಾಗಿದ್ದು. ಸೊ ಅವಾಗ ಫ್ರೆಂಡ್ಸ್ ಎಲ್ಲ ಹೇಳಿ, ಅವಾಗ ನಾನು 10th ಅಲ್ಲಿ ಇದ್ದೆ. ಅವಾಗೆಲ್ಲ ನಮ್ಮ ಸ್ಕೂಲ್ ಪಿ ಟಿ ಸರ್ ಎಲ್ಲ ಇದ್ರು, ಅವರೆಲ್ಲ ಹೇಳಿದ್ರು, ಏನಪ್ಪ ಆ ದಿನಗಳು ಮೂವಿ ಬಂದಿದೆ ನಿಮ್ಮ ಡ್ಯಾಡಿದ್ದು ಅಂತೆಲ್ಲ. ಅಲ್ಲಿ 10th ಆದ್ಮೇಲೆ ಕಾಲೇಜಲ್ಲಿ ಬಂದ್ಮೇಲೆ ಸ್ವಲ್ಪ ಇನ್ನೂ ಸ್ವಲ್ಪ ಬಂದಾಗ ಎದೆಗಾರಿಕೆ ಮೂವಿ ಬಂತಲ್ಲ, ಸೊ ಫುಲ್ ಕ್ಲಾರಿಟಿ ಸಿಕ್ತು ಅವಾಗ. ಓ ಏನಿದು ಈ ಥರ ಬ್ಯಾಕ್ಗ್ರೌಂಡ್. ಆಮೇಲೆ ದೊಡ್ಡಪ್ಪ ಬುಕ್ಸ್ ಎಲ್ಲ ಬರೆದಿದ್ದಾರೆ. ಸೊ ಅದರಿಂದ ಎಲ್ಲ ತಿಳ್ಕೊಂಡು. ಸೊ ನಿಮಗೆ ಬುದ್ಧಿ ಬಂದಾಗ ಅಪ್ಪನ ಜೊತೆ ಕೂತ್ಕೊಂಡು ಮಾತಾಡುವಾಗ, ಸೊ ಆ ಘಟನೆ ಯಾಕೆ ಹೋಗೋದಕ್ಕೆ ಕಾರಣ ಆಯಿತು ಅಂತ ಏನಾದ್ರು ಹೇಳಿದ್ದುಂಟಾ ಅವರು, ಅಥವಾ ನೀವು ಕೇಳಿದ್ದುಂಟಾ? ಅದೇ ಹೇಳಿದ್ದಾರೆ, ದೊಡ್ಡಪ್ಪಂದು ಹೇಳಿದ್ದಾರೆ, ದೊಡ್ಡಪ್ಪನೂ ತುಂಬ ಸತಿ ಹೇಳಿದ್ದಾರೆ, ಡ್ಯಾಡಿನೂ ಹೇಳ್ತಾರೆ. ಆಕಸ್ಮಿಕ ಅದು. ಅದೇ ಆ ಟೈಮಲ್ಲಿ ಅವ್ರಿಗೇನು ಮಾಡಬೇಕು, ಅವಾಗ ರೌಡಿಸಮ್ ಅಂತಾನು ಗೊತ್ತಿರಲಿಲ್ಲ ಅವ್ರಿಗೆ. ದೊಡ್ಡಪ್ಪ ನೋಡಿದ್ರೆ IAS IPS ಎಕ್ಸಾಮ್ ಕ್ರ್ಯಾಕ್ ಮಾಡ್ತಾಯಿದ್ರು. ಅವರಪ್ಪ ಮೇಷ್ಟ್ರು, ನಮ್ಮ ತಾತ ಪೊಲೀಸು. ಸೊ ಅವ್ರಿಗೆ ಬೆಂಗಳೂರು ಬಂದಾಗಿಲ್ಲ ಆಟೋ ಓಡಿಸ್ಕೊಂಡು ಫ್ಯಾಮಿಲಿ ನಡೆಸ್ಬೇಕಿತ್ತು. ಸೊ ನಮ್ಮ ಡ್ಯಾಡಿಗೆ ಯಾರೋ ಆಟೋನ ಲಾಸ್ ಮಾಡ್ಬಿಟ್ಟು ಸೀಸಿಂಗ್ ಆಟೋ ಕೊಡಿಸ್ಬಿಡ್ತಾರೆ. ಅವ್ರು ನೋಡಿದ್ರೆ ಕೊತ್ವಾಲ್ ಕಡೆ ಹುಡುಗರು ಆಟೋ ಎತ್ಕೊಂಡು ಹೋಗ್ಬಿಡ್ತಾರೆ. ಹೋದಾಗ ಡ್ಯಾನಿಯಲ್ ಕುಮಾರ್ ಅಂತ ಪರಿಚಯ ಆಗ್ತಾರೆ. ಪರಿಚಯ ಆಗಿ ಕೊತ್ವಾಲ್ನ ಮೀಟ್ ಮಾಡಬೇಕು ಅಂದಾಗ, ಕೊತ್ವಾಲ್ ದೊಡ್ಡ ಹೆಸರು ಅವಾಗ ಬೆಂಗಳೂರಲ್ಲಿ. ಏನಪ್ಪ ಅಂತ ಅವ್ರ ಜೊತೆ ಓಡಾಡ್ಕೊಂಡು ಫ್ರೆಂಡ್ಸ್ ಆಗ್ಬಿಟ್ರು ಇವರು ಡ್ಯಾನಿಯಲ್ ಕುಮಾರ್. ಸೊ ಹಂಗಿದ್ರೆ ದೊಡ್ಡಪ್ಪಂದು ಈ ಕಡೆ ಅವ್ರ ಕನಕಪುರ ಕಡೆ ಇದ್ದಿದ್ದಲ್ಲ, ಅವ್ರ ತಮ್ಮ ಬಂದ್ಬಿಟ್ಟು ಕ್ರಿಕೆಟ್ ಪ್ಲೇಯರ್ ಬಸಂತ್ ಕುಮಾರ್ ಅಂತ. ಇವಾಗ ಅವರು ಪೊಲೀಸಲ್ಲಿ ಇದ್ದು ರಿಟೈರ್ಡ್ ಆಗಿರೋದವರು. ಅವರು ಉಮೇಶ್ ಅಂಕಲ್ ಅಂತ ಇದ್ದಾರೆ ನೋಡಿ, ಅವರಿಬ್ಬರೆಲ್ಲ ಬ್ಯಾಚ್ಮೇಟ್ಸ್ ಅವರು. ಅವ್ರು ಬೆಂಗಳೂರಿಗೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಂದಾಗ ಕೊತ್ವಾಲ್ ಅವ್ರ ಮೇಲೆ ಹಲ್ಲೆ ಮಾಡಿಸ್ಬಿಡ್ತಾರೆ, ಹುಡುಗರ ಮೇಲೆ. ಅವಾಗ ಇವ್ರ ಬ್ರದರ್ ಒಬ್ಬರು ಅದರಲ್ಲಿ ಆ್ಯಂಕಲ್ ಮುರಿದೋಗುತ್ತೆ ಅವ್ರದ್ದು, ಕ್ರಿಕೆಟ್ ಪ್ಲೇಯರು. ಸೊ ಅವ್ರು ಕಂಪ್ಲೇಂಟ್ ಕೊಡೋಕೆ ಬಂದಾಗ ಪೊಲೀಸರು, ಏನಪ್ಪ ನೀನು ಗಟ್ಟಿ ಇದೆಯಾ, ದೊಡ್ಡಪ್ಪ ಸ್ವಲ್ಪ ಚೆನ್ನಾಗಿ ಒಳ್ಳೆ ಬಿಲ್ಟಿದ್ರು, ನೀವೇನೋ ಒಂದು ಗತಿ ಕಾಣಿಸ್ಬೇಕಲ್ಲ ಅಂತ ಹಿಂಗೆ ಹೇಳಿದಾಗ ಅವ್ರು ತುಂಬ ಏನಪ್ಪ ಬೆಂಗಳೂರು ಕತೆ ಹಿಂಗಿದೆಯಾ ಅಂತ. ಅವರು ಮತ್ತು ಡ್ಯಾಡಿ 40 years ಮುಂಚೆ ಫ್ರೆಂಡ್ಸ್ ಆಗಿದ್ದು. 40 ವರ್ಷ ಹೌದು. ಇವತ್ತಿಗೂ ಗಟ್ಟಿಯಾಗಿದೆ. ಹೌದು. ಇವತ್ತು ಆ ಸ್ನೇಹ ಸಿಗೋದಿಲ್ಲ. ಇಲ್ಲ ಇಲ್ಲ. ಒಬ್ರಿಗೊಬ್ರು ಆ ಮಟ್ಟ ನೋಡಿ, ಜಾತಿ ಧರ್ಮ ಹೌದು ಅವೇ ಬೇರೆ, ಆದ್ರೆ ನೀವು ಒಂದೇ ಮನೇಲಿ ಇದ್ದವರು ಅಂತ. ಅಣ್ಣ ತಮ್ಮದರೆ ಇರಲ್ಲ, ನಾನು ನೋಡ್ತೀನಲ್ಲ, ಅದು ಒಂದು ದೊಡ್ಡ ರೆಸ್ಪೆಕ್ಟ್ ನನಗೆ ಅವ್ರ ಕಡೆಯಿಂದ. ಹಂಗೆ ಇದ್ಬಿಟ್ರು ಸರ್. ಫ್ಯಾಮ್ಲಿ ಫ್ರೆಂಡ್ಸು ಅವರಿಬ್ಬರು ಅವಾಗಿಂದನೂ ಜೊತೆಲೇ ಕಂಟಿನ್ಯೂ ಮಾಡ್ಕೊಂಡು ಬಂದ್ಬಿಟ್ರು. ಜಾಸ್ತಿ ನೀವು ಅಮ್ಮನ ಮಾತು ಕೇಳ್ತಿದ್ರ ಅಪ್ಪನ ಮಾತು ಕೇಳ್ತಿದ್ರ? ಅಮ್ಮನ ಮಾತು, ದೊಡ್ಡಪ್ಪನ ಮಾತು. ಅಪ್ಪ ಸ್ಟ್ರಿಕ್ಟ್? ಅಪ್ಪ ತುಂಬಾ ಸ್ಟ್ರಿಕ್ಟ್. ಯಾವ ಕಾರಣಕ್ಕೆ ಸ್ಟ್ರಿಕ್ಟ್ ಅಂತ? ಅವರು ದೊಡ್ಡಪ್ಪ ಮಗಳಿದಾರಲ್ಲ, ಅವ್ರಿಗೆಲ್ಲ ಸ್ವಲ್ಪ ತುಂಬಾ ಫ್ರೆಂಡ್ಲಿ ಅವರು. ಆ ಥರ ದೊಡ್ಡಪ್ಪ ಅವ್ರ ಮಕ್ಳಿಗೆ ಸ್ಟ್ರಿಕ್ಟ್. ಸೊ ಆಪೋಸಿಟ್ ನಮ್ದು. ಓಕೆ. ಅಮ್ಮ ಎಷ್ಟು ವಯಸ್ಸಿಗೆ, ನೀವು ಎಷ್ಟು ವಯಸ್ಸಿದ್ದಾಗ? 18 ವರ್ಷ ಇದೆ ಸರ್ ನಾನು ಅವಾಗ. ಸೊ ತೀರ್ಕೊಂಡ್ಮೇಲೆ ಡ್ಯಾಡಿನೇ ಎಲ್ಲ ನೋಡಿಕೊಂಡು. ಸೊ ಹೌದು, ಅದೇ ತುಂಬ ಸ್ಯಾಕ್ರಿಫೈಸ್ ಅವ್ರದ್ದು. ಏನು ಆ ಟೈಮಲ್ಲಿ ಏನೇನು, ಅವಾಗ ಟೀನೇಜ್ ಬೇರೆ ನಾನು. ಸೊ ನಾವು ಹುಡುಗಾಟ ಓಡಾಡೋದು, ಗಾಡಿ ಎತ್ಕೊಂಡು ಓಡೋಗ್ಬಿಡೋದು, ಕಾರ್ ಎತ್ಕೊಂಡು ಹೋಗ್ಬಿಡೋದು, ಅದೆಲ್ಲ ಇತ್ತು. ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನು ಲೈಫು. ಆ ಏಜಲ್ಲಿ ನಮಗೂ ಅರ್ಥ ಆಗ್ತಾ ಇರಲಿಲ್ಲ. ಸೊ ಮನೇಲೆಲ್ಲ ತುಂಬ ಹುಡುಗರು ಆ ಟೈಮಲ್ಲಿ. ಸೊ ಆ ಕಂಟ್ರೋಲ್ ಮಾಡ್ಕೊಂಡು ಹೆಂಗೋ ತೊಗೊಂಬಂದ್ಬಿಟ್ರೆ ನಮ್ಮ ಡ್ಯಾಡಿ ನಮ್ಮನ್ನ.
ಈಗ ಹೊರಗಡೆ ಒಬ್ಬ ಡಾನ್ ಅಪ್ಪ ಒಂದು ಕಾಲದಲ್ಲಿ ಡಾನ್ ಆಗಿದ್ರು ಬಚ್ಚನ್ ಅವ್ರ ಮಗ ಇವರು, ಆ ಫೀಲು ಅಥವಾ ಆ ಭಯ ಆ ಥರದ್ದು ಏನಾದರೂ ನಿಮಗೆ ಕಾಡಿದ್ದುಂಟಾ ಅಂತ? ಇಲ್ಲ ಸರ್, ನಾನು ಆರಾಮಾಗಿ ಒಬ್ಬನೇ ತಿರ್ಕೊಂಡು ನನ್ನ ಫ್ರೆಂಡ್ಸ್ ನಮ್ಮ ಸ್ಟೂಡೆಂಟ್ಸ್ ಜೊತೆ ತಿರ್ಕೊಂಡಿದ್ದೀನಿ. ಯಾವತ್ತು ಹುಡುಗರು ಆ ಗನ್ಮ್ಯಾನು ಡ್ರೈವರ್ ಅದೆಲ್ಲ ಇಟ್ಕೊಂಡೇ ಇಲ್ಲ. ನಾನು ಅಭ್ಯಾಸ ಮಾಡೇ ಇಲ್ಲ ಮನೇಲಿ, ನಾನು ಅದೇ ಅಭ್ಯಾಸ ಆಗೇ ಇಲ್ಲ ನಾನು. ಸೊ ನನ್ನ ಲೈಫ್ ಸ್ಟೈಲ್ ಬೇರೆ, ನನ್ನ ಚಾನಲೇ ಬೇರೆ. ಯಾಕಂದ್ರೆ ಅವ್ರ ವಿಚಾರದಲ್ಲಿ ನಾನು ಇನ್ವಾಲ್ವ್ ಆಗ, ನನ್ನ ವಿಚಾರದಲ್ಲಿ ಅವ್ರು ಇದ್ದಾಗಲ್ಲ. ಸೊ ಜನಕ್ಕೂ ನನಗೆ ಇದ್ದಿರಲಿಲ್ಲ. ಸೊ ನಾನು ಸ್ಪೋರ್ಟ್ಸು ಸ್ಟೇಡಿಯಮ್ಗೆ ಹೋಗ್ತೀನಿ ಬರ್ತೀನಿ, ಜಿಮ್ಗೆ ಹೋಗ್ತೀನಿ ಬರ್ತೀನಿ, ನನ್ನ ಪಾಡಕ್ಕೆ ನಾನು ಆರಾಮಾಗಿ ಪೀಸ್ಫುಲ್ಲಾಗಿ ಇದು ಮಾಡಿದೆ ಸರ್ ಮನೇಲಿ. ಯಾವತ್ತಾದ್ರೂ ನಿಮಗೆ ಅಪ್ಪ ಬೈದಿದ್ದು ನೆನಪಿದೆಯಾ? ಯಾವ ಕಾರಣಕ್ಕೆ ಬೈದಿದ್ರು? ಬೈಯೋದು ಬೇಜಾರು, ಹೊಡೆಯೋದೇ ಇತ್ತು ಸರ್ ಆ ಟೈಮಲ್ಲಿ. ಸಪೋರ್ಟ್ ದೊಡ್ಡಪ್ಪ ಸಪೋರ್ಟ್ ಸ್ವಲ್ಪ ಕಾಪಾಡ್ತಾರೆ, ಅವರೇ ಕಾಪಾಡೋರು. ಇಲ್ದಿರೋ ಟೈಮಲ್ಲಿ ಕೊಟ್ಬಿಡೋರು ಇವರು. ಬೇಜಾರು ಬೆಲ್ಟಲ್ಲೆಲ್ಲ ಸಣ್ಣ ಪುಟ್ಟ ಏನೋ ತಪ್ಪು ಮಾಡಿದಾಗ, ಕಾಲೇಜ್ ಬಂಕ್ ಮಾಡಿದಾಗ ಯಾರೋ ಹೇಳ್ಬಿಡೋರು ಆ ಟೈಮಲ್ಲಿ, ಸರ್ ನಿಮ್ಮ ಮಗ ಇಲ್ಲಿದ್ದಾನೆ ಅಂತ. ಬೇಜನ್ ರಿಪೇರಿ ನಮ್ಮ ಡ್ಯಾಡಿ. ಇಲ್ಲಾಂದ್ರೆ ಸ್ಪೋರ್ಟ್ಸಲ್ಲಿ ಒಬ್ಬರು ಆನಂದ್ ಶೆಟ್ಟಿ ಸರ್ ಅಂತಿತ್ತು, ಅವ್ನಿಗೆ ಫೋನ್ ಮಾಡಿ ಹೇಳ್ಬಿಡೋರು, ಸ್ವಲ್ಪ ಕ್ಲಾಸ್ ತಗೊಳ್ಳಿ ಅವ್ನಿಗೆ ಅಂತ. ಆಯಪ್ಪ ಬಿರಿ ಹೊಡೆದು ಬಿಡೋರು. ಇವಾಗಿನ ಮಕ್ಳು ಹೊಡಿತಾರ ಸರ್, ನಂಗೆ ಅದೇ ಬೇಜಾರು. ಹೊಡಿಬೇಕು ಮಕ್ಕಳಿಗೆ. ಸ್ಕೂಲಲ್ಲಿ ಹೊಡಿಯಲ್ಲ. ನಮ್ಮ ಸ್ಕೂಲಲ್ಲಿ ಗೇಬ್ರಿಯಲ್ ಸರ್ ಮತ್ತೆ ಲೀಡರ್ ಡಿಸೋಸ್ ಅಂತಿದ್ರು, ನಕ್ಕಲ್ಸ್ ಹೊಡೆದಾಕ್ಬಿಡೋರು ಸ್ಕೇಲಲ್ಲಿ. ಸೊ ಆ ಒದೆಗೆ ಇವತ್ತು ನಾವು ಈ ದೊಡ್ಡವ್ರಿಗೆ ಮರ್ಯಾದೆ ಕೊಡೋದು, ಒಂದು ನಮ್ಮ ಕಲ್ಚರಲ್ ಬ್ಯಾಕ್ಗ್ರೌಂಡಿಂದ ಬಂದಿರೋರು, ಅದೆಲ್ಲ ಇರುತ್ತೆ ಅದು. ಈಗ ಅಪ್ಪ ಅಂದ್ರೆ ಎಲ್ರಿಗೂ ಒಂದು ರೀತಿಯ ಅದಮ್ಯ ಪ್ರೀತಿ. ಸೊ ನಿಮಗೂ ಅಷ್ಟೇ ಪ್ರೀತಿ ಇದೆ, ಆದ್ರೆ ಅಪ್ಪನ ಕಂಡ್ರೆ ಭಯ ಜಾಸ್ತಿನಾ? ಹೌದು. ಯಾಕೆ ಅಂತ? ಭಯ ಪ್ಲಸ್ ರೆಸ್ಪೆಕ್ಟ್ ಎರಡು. ಮುಂಚೆ ಭಯ ಇತ್ತು, ಇವಾಗ ರೆಸ್ಪೆಕ್ಟ್ ಆಗ್ಬಿಟ್ಟಿದೆ. ಒಂದು ಏಜಲ್ಲಿ ಭಯ ಇತ್ತು, ಒಂದು ಏಜ್ ಮದುವೆ ಎಲ್ಲ ಆದಮೇಲೆ ರೆಸ್ಪೆಕ್ಟ್ ಆಗ್ಬಿಟ್ಟಿದೆ. ಏನು ರೆಸ್ಪೆಕ್ಟ್ ಅಂದರೆ ಅವರೇ ಇನ್ನೊಂದು ನಮ್ಮನ್ನ ಬಿಟ್ಟು ಇನ್ನೊಂದು ಸ್ಟೆಪ್ ತೊಗೊಂಡಿಲ್ಲ, ಅವ್ರ ಪಾಡಾಗ ಅವರು ನಮ್ಮನ್ನ ನೋಡಿಕೊಂಡ್ರು. ಸೊ ಸೆಟಲ್ ಮಾಡಿದ್ರು ನಮಗೆಲ್ಲ ಅಂತ ಒಂದು ಇದು. ಅವ್ರ ರೂಲ್ಸ್ ಮಾತ್ರ ತುಂಬ ಸ್ಟ್ರಿಕ್ಟ್. ಬೆಳಿಗ್ಗೆ ಇಷ್ಟೊತ್ತು ಮನೆ ಬಿಟ್ಟು ಹೋಗ್ಬಿಡ್ಬೇಕು, ರಾತ್ರಿ 10 ಮನೆಗೆ ಬಂದ್ಬಿಡ್ಬೇಕು. ದಿನಚರಿ ಹೆಂಗಿರುತ್ತೆ ರೋಷನ್ ನಿಮ್ದು? ಬೆಳಿಗ್ಗೆ ಎದ್ದು ಸ್ಟೇಡಿಯಮ್ಗೆ ಹೋಗ್ತೀನಿ. ಸ್ಟೇಡಿಯಮ್ಮಿಂದ ಬಂದ ತಕ್ಷಣನೇ ಮಗಳು ಸ್ಕೂಲ್ಗೆಲ್ಲ ಬಿಟ್ಟು ಮತ್ತೆ ನಾನು ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಮನೇಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಈವ್ನಿಂಗ್ ಏನಾದರೂ ವರ್ಕೌಟ್ ಇದ್ದಾಗ ಸ್ಟೇಡಿಯಮ್ಗೆಲ್ಲ ಕರ್ಕೊಂಡೋಗಿ ಟ್ರೈನಿಂಗ್ ಮಾಡಿಸಿ ಜಿಮ್ಗೆ ಹೋಗ್ತೀನಿ. 10 ಮನೆಗೆ ಬಂದ್ಬಿಡ್ಬೇಕು ನಾವು. ಡ್ಯಾಡಿ ರೂಲ್ಸು ನಮ್ದು ಇನ್ನೊಂದು 2 ಮನೆ ಇದ್ದಲ್ಲಿ ಎಲ್ಲದೂ ಅಷ್ಟೇ. 10 ಮನೆಗೆ ಬಂದ್ಬೇಕು. ಎಲ್ಲ ಹಾಕೊಂಡ್ಬಿಡ್ತಾರೆ. ಇಲ್ಲಾಂದ್ರೆ ಮುಂಚೆಯಿಂದನು ಯಾವಾಗಾದ್ರೂ ಲೇಟಾಗಿ ಬಂದಾಗ 10 ಫೋನ್ ಮಾಡ್ಬಿಡ್ತಾರೆ, ಎಲ್ಲಿದ್ಯಪ್ಪ, ಯಾಕಿನ್ನೂ ಇಷ್ಟು ಬಂದಿಲ್ಲ ಅಂತ. ಇಲ್ಲ ಮದುವೆ ಇಷ್ಟೊತ್ತಲ್ಲಿ ಇನ್ನು 8 ಗಂಟೆಗೆ ಹೋಗಿ 9 ಗಂಟೆಗೆ ಬಂದ್ಬಿಡು ಮದುವೆಗೆ, ಹಂಗೆ ಹಿಂಗೆ ಅಂತ. ಸ್ವಲ್ಪ ಇವಾಗ ಮದುವೆ ಆಗಿದೆ ಅಂದ್ರೆ 10:45 11 ಬರ್ತೀನಿ. ಕಾಳಜಿ ಅಂತಾರೆ ಅಷ್ಟೇ. ಇಲ್ಲ ಅಂದ್ರೆ ಎವ್ರಿ ಡೇ 10 o'clock ಆಗಿಲ್ಲ ಫೋನ್ ಮಾಡಲ್ಲ. ಮನೇಲಿದ್ರೆ 10:30 ಎವ್ರಿ ಡೇ ಕಾಲ್ ಬಂದ್ಬಿಡುತ್ತೆ. ಯಾವತ್ತಾದ್ರೂ ನೀವು ಲೇಟಾಗಿ ಬಂದಾಗ ಗೇಟ್ ಹಾಕಿದ್ದು ನೀವು ತುಂಬಾ ಸತಿ ಹೋಗಿದ್ದು? ಆಚೆ ನಿಲ್ಸ್ಬಿಡ್ತಾರೆ. ನಾನು ಯಾಕೆ ಈ ತರ ಮಾಡ್ತೆ, ಆಚೆ ನೈಟಲ್ಲಿ ಸರಿ ಇಲ್ಲ ಕಣೋ. ಆ ಟೈಮಲ್ಲಿ ಹಂಗಿತ್ತು ಅವ್ರಿಗೆ. ಆ ಟೈಮ್ದೇ ಮೈಂಡಲ್ಲಿ ನಾವು ನೋಡಿದಿರೋ ಜನನ, ನಾನು ನೋಡಿರೋದು ಆಟನ ನೀನು ಮಾಡಿದ್ದು, ನೀನು ಏನು ಚೇಂಜ್ ಆದ್ರೂ ಅದು ಹಂಗೆ ಇರುತ್ತೆ. ಯಾರ್ದೋ ಗಲಾಟೆ ನಿನ್ನ ತಲೆ ಮೇಲೆ ಬಂದ್ಬಿಡುತ್ತೆ, ಇಲ್ಲ ಯಾರೋ ಹೊಡೆಯಕ್ಕೆ ಬಂದಿರ್ತಾರೆ, ನಿಂಗೆ ಹೊಡೆದು ಬಿಟ್ಟಿರ್ತಾರೆ, ಇಲ್ಲ ನೀನೇನೋ ಮಾಡ್ಬಿಡ್ತೀಯ. ನೈಟು ಸರಿ ಇಲ್ಲ, ಡೇ ಅಲ್ಲಿ ಏನಾದರೂ ಮಾಡು, ಓಡಾಡು, ಏನಾದರೂ ಮಾಡು, ಲಿಮಿಟ್ ಇಟ್ಕೊ. ನೈಟಲ್ಲಿ ಏನು ಕೆಲಸ ಆಚೆ, ನೈಟ್ ಫ್ರೆಂಡ್ಶಿಪ್ಪೇ ಬೇಡ. 10 ಮನೆಗೆ ಇರಬೇಕು. ಇನ್ನೊಂದು ಫ್ಯಾಮಿಲಿ ಇದೆ, ಇನ್ನೊಂದು ಮತ್ತೊಂದು ಅಲ್ಲ. ಅವಾಗಿಂದನೂ ಅಷ್ಟೇ ಸರ್ ಅವರು. ಓಕೆ, ಈಗ ಎಲ್ಲ ಸರಿ ರೋಷನ್ ಅವರು ಈ ಸ್ಪೋರ್ಟ್ಸ್ ಅಲ್ಲಿ ಆಕ್ಟಿವ್ ಆಗಿ ಇರ್ತಾರೆ. ಅದರ ಜೊತೆಗೆ ಇಂಡೋನೇಷ್ಯಾ ಹೋಗ್ತಾರೆ. ಅಲ್ಲಿ ಇಂಡೋನೇಷ್ಯಾದಲ್ಲಿ ಒಂದು ಪ್ರೀತಿ ಹರಡುಬಿಡುತ್ತೆ. ಅದು ಹೇಗೆ ಅಂತ? ಅದೇ ಏಷ್ಯನ್ ಗೇಮ್ಸ್ಗೆ ಹೋಗಿದ್ವಿ ನಾವು. ಓಕೆ. ಹೋದಾಗ ಅವ್ರು ನಮ್ಮ ಸ್ಪೋರ್ಟ್ಸ್ ಟೀಮ್ ಕೋಆರ್ಡಿನೇಟರ್ ಆಗಿರ್ತಾರೆ. ಸೊ ಹಂಗೆ ಮಾತುಕತೆ ಆಗಿ ಪರಿಚಯ ಆಗ್ತಾರೆ. ಆದಾಗ ಅಲ್ಲೊಂದು ತಿಂಗಳು ಇರ್ತೀವಿ ನಾವು. ಇಲ್ಲಿದ್ದಾಗ ಅವ್ರ ದೇಶ ಎಲ್ಲ ಸುತ್ತಿ ತಿಂದು ಅವರೆಲ್ಲ ಜೊತೆಲಿದ್ದಾಗ ಅವ್ರ ಫ್ಯಾಮಿಲಿಗೆಲ್ಲ ಮೀಟ್ ಮಾಡಿಸ್ತಾರೆ. ಸೊ ಒಳ್ಳೆ ಫ್ರೆಂಡ್ ಆಗಿರ್ತಾರೆ. ಅವರು ಇಂಡಿಯಾಗೆ ಬರ್ತಾರೆ ಒಂದ್ಸತಿ. ಬಂದಾಗ ನಮ್ಮ ಎಲ್ಲ ನೋಡಿದಾಗ ದೊಡ್ಡಪ್ಪನ ಗೆಳತಿನ ಫ್ರೆಂಡ್ ಬಂದಿದ್ದಾರೆ ಅಂತ. ದೊಡ್ಡಪ್ಪ ಹೇಳ್ತಾ, ನೋಡ್ರಿ ಮೆಡಲ್ ಹೊಡ್ಕೊಂಬಂದ್ರೆ ಹುಡುಗಿ ಹೊಡ್ಕೊಂಬಿಟ್ಟ ಇವನು, ಯಾವ್ದ್ರಿ ಒಂದು ಕತೆಗಳು ಅಂತ. ಬೇಡ ಬೇಡ, ಬೇರೆ ದೇಶದಲ್ಲ ತಲೆನೋವುಗಳು ಬೇಡ ಅಂತಾರೆ. ಆಮೇಲೆ ಹುಡುಗಿ ಮಾತಾಡಿ ದೊಡ್ಡಪ್ಪ ಎಲ್ಲ ಇದು ಮಾಡಿ ಫ್ಯಾಮಿಲಿ ಎಲ್ಲ ಕರೆಸಿ ಮಾತಾಡಿ ಅವ್ರು 2020 ಮದುವೆ ಆಗಿದ್ದು. 6 years ಆಯ್ತು. ಓಕೆ. ಆರಂಭದಲ್ಲಿ ಮನೇಲಿ ಬಂದಾಗ ಅಪ್ಪನ ರಿಯಾಕ್ಷನ್ ಹೇಗಿತ್ತು ಹಿಂಗೆ ಅಂತ ನೀವು ಹೇಳಿರ್ಲಿಲ್ಲ? ದೊಡ್ಡಪ್ಪ ಅವ್ರು ಹೇಳಿದ್ರು, ನೀವು ಅಲ್ಲೇ ಹೇಳಿದ ತಕ್ಷಣ ಅವ್ರು ಹೇಳಿದ್ರು. ಆ ರಿಯಾಕ್ಷನ್ ಹೆಂಗಿತ್ತು ಅಂತ? ಅದೇ ಬೇಡ ಭಯ ಇತ್ತು, ಹೌದು ಹೋಗ್ತಾರೋ ಇಲ್ವೋ?
ಸೊ ದೊಡ್ಡಪ್ಪ ಕನ್ವಿನ್ಸ್ ಆದ್ರೆ ಡ್ಯಾಡಿ ಕನ್ವಿನ್ಸ್ ಆಗ್ಬಿಡ್ತಾರೆ. ಓಕೆ, ಫಸ್ಟ್ ಅವ್ರಿಗೆ ಕನ್ವಿನ್ಸ್ ಮಾಡೋದು, ಆಮೇಲೆ ನಿಮ್ಮ ಡ್ಯಾಡಿಗೆ. ಹಾಂ, ಅವ್ರು ಫಸ್ಟ್ ಎಲ್ಲ ಇಲ್ಲಾನೆ ಅಂತ ಹೇಳಿದ್ದು, ಆಮೇಲೆ ದೊಡ್ಡಪ್ಪನ ಜೊತೆ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ರೆ ಓಕೆ ಅಂದರು. ಅಲ್ಲ, ಯಾಕಂದ್ರೆ ಈಗ ಅವರ ಆಚಾರ ವಿಚಾರ, ಭಾಷೆ, ಜಾತಿ ಎಲ್ಲದನ್ನು ಬದಿಗುತ್ತಿ ನೀವು ಕರ್ಕೊಂಡ್ ಬಂದಿದ್ದೀರಿ. ಈಗ ಹೆಂಗೆ ಮೇಡಮ್ ಅಂದ್ಕೊಂಡಿದ್ದಾರೆ? ಆರಾಮಾಗಿದ್ದಾರೆ. ಭಾಷೆ ಸ್ವಲ್ಪ ಕನ್ನಡ ಕಲ್ತಿದ್ದಾರೆ, ನಮ್ಮ ಭಾಷೆನ ಉರ್ದು ಕಲ್ತಿದ್ದಾರೆ, ಸ್ವಲ್ಪ ಆರಾಮಾಗಿದ್ದಾರೆ ಅವರು, ಏನು ಟೆನ್ಷನ್ ಇಲ್ಲ. ಮಗಳು ಸೂಪರ್ ಆಗಿದ್ದಾಳೆ. ಇನ್ನೊಂದು ಕೇಳ್ಬಿಟ್ಟೆ, ತುಂಬಾ ಏನೂ ಇಲ್ದಂತರು ಮಕ್ಕಳು ಇಂಥ ಶಾಲೆಯಲ್ಲಿ ಓದ್ಬೇಕು, ಕಾನ್ವೆಂಟ್ ಅಲ್ಲೇ ಓದ್ಬೇಕು, ಇಂಗ್ಲಿಷ್ ಮೀಡಿಯಂ ಓದ್ಬೇಕು ಅಂತ ಇರುವಂತ ಸಂದರ್ಭಗಳಲ್ಲಿ ರೋಷನ್ ತನ್ನ ಮಗಳನ್ನ ಸರ್ಕಾರಿ ಸ್ಕೂಲಿಗೆ ಸೇರಿಸ್ತಾರೆ, ಯಾಕೆ ಅಂತ? ಸರ್, ಯಾಕಂದ್ರೆ ನಾನು ನೋಡ್ಕೊಂಡ್ ಬರ್ತಾ ಇದ್ದೆ, ಅವಳು 4-5 ವರ್ಷ ಆದಾಗೆಲ್ಲ ನಾವು ಬರ್ಡೇ ಪಾರ್ಟೀಸ್ಗೆ ಹೋಗೋದು, ಅಲ್ಲಿ ಮಾಡೋದೆಲ್ಲ ಮಕ್ಕಳು ತುಂಬ ಅಫಿಷಿಯಲ್ಲು. ಕೆಳಗಡೆ ಬಿದ್ದರೆ ಎತ್ಕೊಂಡು ತಿನ್ನಲ್ಲ, ನಾವೆಲ್ಲ ಕೆಳಗಡೆ ಬಿದ್ದ ತಕ್ಷಣ ಒರ್ಸ್ಕೊಂಡು ತಿನ್ನೋರು ನಾವು. ಏನು ಮಕ್ಳು ಇಷ್ಟು ಅಫಿಷಿಯಲ್ ಆಗಿಬಿಟ್ಟಿದ್ದಾರೆ, ಆಮೇಲೆ ಮಕ್ಳಿಗೆ ಬೈಯಲ್ಲ, ತುಂಬ ನೀಟಾಗಿ ಸಾಕ್ಬಿಟ್ರೆ ಅವ್ರ ಲೈಫ್ ಲಾಂಗು ಒಬ್ಬರ ಮೇಲೆ ಡಿಪೆಂಡ್ ಆಗಿಬಿಡ್ತಾರೆ. ಅಪ್ಪ ಇರಬೇಕಲ್ಲ, ಅಮ್ಮ ಇರಬೇಕು. ಅದೇ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು ನೋಡಿ ಇಂಡಿಪೆಂಡೆಂಟ್ ಆಗಿರ್ತಾರೆ ಅವರು. ನಾವೆಲ್ಲ ಇಂಡಿಪೆಂಡೆಂಟ್ ಆಗಿದ್ದು ಆ ಟೈಮಲ್ಲಿ ಆ ಸ್ಕೂಲ್ ಫೀಸ್ಗಳು ಅಷ್ಟು ಲಿಮಿಟ್ ಆಗಿತ್ತು. 3,000 ವರ್ಷಕ್ಕೆ ಫೀಸ್ ಇತ್ತು, ಇವಾಗೆಲ್ಲ 1.5 ಲಕ್ಷ 2 ಲಕ್ಷ. ಸೊ ಆಮೇಲೆ ಟೀಚರ್ಸು ಅಷ್ಟೇ, ಜಾಸ್ತಿ ಹೊಡಿಯೋದು, ಬಡಿಯೋದು, ಬೈಯೋದು, ಕಿವಿ ಹಿಣ್ಣೋದು ಏನೂ ಮಾಡ್ತಾಯಿಲ್ಲ. ನಾನು ಓದಿ ಸ್ಕೂಲಲ್ಲೇ BNM ಅಲ್ಲಿ ಕೇಳಿದೆ, ಮ್ಯಾಮ್ ಏನು ಇಲ್ಲಪ್ಪ ರೂಲ್ಸ್ ಇಲ್ಲ ಹೊಡಿಯೋದಕ್ಕೆ, ನಿನ್ನ ಮಗಳು ಸ್ಪೆಷಲಾಗಿ ಹೊಡಿಬೇಕಾ ನಿಮಗೆ ಅಂತ. ಇಲ್ಲ ಮ್ಯಾಮ್, ಭಯ ಇರಲ್ಲ, ತುಂಬ ಫ್ರೆಂಡ್ಲಿ ಆಗಿಬಿಡ್ತಾರೆ. ಆಮೇಲೆ ನಾವು ಜಾಸ್ತಿ ಇದು ಮಾಡಿಬಿಟ್ರೆ ಓಕೆ ಗೋ ಡ್ಯಾಡ್ ಹಂಗೆ ಅಂದ್ಬಿಡ್ತಾರೆ. ನಂಗೆ ಅದು ಬರ್ಬಾರ್ದು ಅಂತ ಯೋಚನೆ ಮಾಡಿ 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 ನಮ್ಗೊಬ್ರು ಮ್ಯಾಮ್ ಸಿಗ್ತಾರೆ ಇದರಲ್ಲಿ, ನಮ್ಮ ಕರ್ನಾಟಕ ಪಬ್ಲಿಕ್ ಸ್ಕೂಲಲ್ಲಿ, ಅಲ್ಲಿ ಉತ್ತರಳ್ಳಿ ಇರೋದು. ಅಲ್ಲಿ ಹೇಳ್ಬಿಟ್ಟು, ಮ್ಯಾಮ್ ಅವಳಿಗೆ ಇಲ್ಲಿ ಹಾಕ್ಸ್ಬೇಕು, ನಾನು ಮನೇಲಿ ಮಾತಾಡ್ತೀನಿ ಅಂತೇಳಿ ಡ್ಯಾಡಿಗೆ ದೊಡ್ಡಪ್ಪಂಗೆಲ್ಲ ಒಪ್ಪಿಸಿ ಅವಳಿಗೆ ಆ ಸ್ಕೂಲಲ್ಲಿ ಹಾಕಿದೆ. ಅಲ್ಲಿ ಹಾಕಿದಾಗ ನಮ್ಮ ಮನೆ ಕೆಲಸದವ್ರ ಮಕ್ಕಳು, ಆಟೋ ಡ್ರೈವರ್ ಮಕ್ಕಳು ಎಲ್ಲ ಅಲ್ಲೇ ಓದೋ ಸರ್. ಅಲ್ಲಿ ಆ ಮಕ್ಕಳಲ್ಲಿ ಯಾವ ಫೈರ್ ಇರುತ್ತೆ, ಏನಾದರೂ ಆಗಬೇಕು ನಾವು ಲೈಫಲ್ಲಿ ಅಂತ. ಅಂಥವ್ರ ಜೊತೆ ನನ್ನ ಮಗಳಿದ್ರೆ ಏನೋ ಒಂದು ಆಗ್ತಾಳೆ ಅಂತ ನಂಗೊಂದು ಭರವಸೆ. ಕೆಳಗಡೆ ಕೂತ್ಕೊಂಡು ಓದ್ತಾರೆ, ಇಲ್ಲಿ ಬೆಂಚು, ಆಮೇಲೆ ಅವ್ರಿಗೆ AC, ಸ್ವಲ್ಪ ತೋರಿಸೋದು ಬೇಡ ಅನ್ನೋ. ಸೊ ಅವಳಿಗೆ ಬೆಳಿಗ್ಗೆ ಹೋಗ್ತಾಳೆ, ಆರಾಮಾಗಿ ಓದ್ತಾಳೆ, ಅಲ್ಲೇ ಊಟ ಮಾಡ್ತಾಳೆ, ಒಳ್ಳೆ ಊಟ ಕೊಡ್ತಾರೆ, ಒಳ್ಳೆ ಹಾಲು, ಬಾಳೆಹಣ್ಣು, ಎಂಜಾಯ್ ಮಾಡ್ತಾ ಇದ್ದಾಳೆ ಅವಳು. ಸೊ ನಂಗೆ ಅದೊಂದು ಖುಷಿ, ಅಲ್ಲಿದ್ದಾಳೆ ಅವಳು ಅಂತ. ನಿಮ್ಮ ಈ ಡಿಸೈಡಿಗೆ ನಿಮ್ಮ ತಂದೆ ಏನಾದ್ರು ಹೇಳಿದ್ರ ಅಥವಾ ದೊಡ್ಡಪ್ಪ ಹೇಳಿದ್ದು? ಹೇಳಿದ್ರು. ನಾನು ಹೇಳಿದೆ, ನೀವೆಲ್ಲಿ ಹೋದ್ರಿ ಅಂದೆ. ನಾನು ಫಸ್ಟ್ ಅದೇ ಹೇಳಿದೆ, ನೀವು ಎಲ್ಲಿ ಹೋದ್ರಿ? ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಇವಾಗ ಧನಂಜಯಂಗೆ, ವಸಿಷ್ಠಂಗೆ, ಯಶಣ್ಣಂಗೆಲ್ಲ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೆ. ನೀವೆಲ್ಲ ಆಕೆ ಇವಾಗ ಬಂದ್ಬಿಟ್ರಿ ಈ ಫೀಲ್ಡ್, ಇವಾಗ ಎಲ್ಲ ಓದಿದ್ದು ನೀವೆಲ್ಲ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ದು. ಸೊ ಅವಳು ಹೋಗ್ಲಿ ಬಿಡಿ ಗೌರ್ಮೆಂಟ್ ಸ್ಕೂಲಲ್ಲಿ ಇದಾಗ್ಲಿ, ನೀವೆಲ್ಲ ಸಪೋರ್ಟ್ ಇದೆಯಾ ಅಂತ ಎಲ್ಲರೂ ಕೇಳ್ಬಿಟ್ಟೆ ಅವರೆಲ್ಲ ಓದ್ಲು ಅಂತ. ಅವಳು ಸಖತ್ತಾಗಿ ಕನ್ನಡ ಮಾತಾಡ್ತಾಳೆ, ಶ್ಲೋಕೆಲ್ಲ ಹೇಳ್ತಾಳೆ, ಸೂಪರ್. ಹಂಗಂತ ಸಖತ್ ಖುಷಿ ಆಗ್ಬಿಡ್ತು. ಹೆಂಗೆ ಅಂತ, ಈಗ ನಿಮ್ಮ ಧರ್ಮ ಮುಸ್ಲಿಂ ಧರ್ಮ, ಮುಸ್ಲಿಂ ಜಾತಿ, ಈ ಕಡೆ ಕನ್ನಡ ಶಾಲೆ, ಅದ್ರ ಜೊತೆಗೆ ಸಂಸ್ಕೃತ ಹೇಳ್ತಾಳೆ, ಒಂದಿಷ್ಟು ಶ್ಲೋಕಗಳನ್ನು ಹೇಳ್ತಾಳೆ. ನಾನು ಕೇಳಿದೆ ಮೊನ್ನೆ, ಅದ್ಭುತವಾಗಿ ಕನ್ನಡ ಮಾತಾಡ್ತಾರೆ, ನಿಮ್ ತರನೇ. ನಿಮ್ಮ ನೋಡಿದ್ರೆ ಎಲ್ಲೂ ಕೂಡ ಅನ್ಸೋದೇ ಇಲ್ಲ, ಎಷ್ಟು ನೀಟಾಗಿ ನಿರ್ಗಳವಾಗಿ ಕನ್ನಡ ಮಾತಾಡ್ತಾ ಹೋಗ್ತೀರಿ. ನಿಮ್ಮ ವೈಫನು ಕೂಡ ಕನ್ನಡ ನೀವೇ ಕಲ್ತಿದ್ದ? ಹೌದು, ಸ್ವಲ್ಪ ಹೇಳ್ಕೊಟ್ಟಿದ್ದೆ. ಅವ್ರ ಭಾಷೆ ನಿಮಗೆ ಬರ್ತದ? ಹೇಗೆ? ಸ್ವಲ್ಪ ಬರುತ್ತೆ. ನಿಮ್ಮ ಮಗಳು ಎಷ್ಟು ಭಾಷೆ ಕಲ್ತಾಳೆ ಅಂತ? ಅವಳಿಗೆಲ್ಲ ಬರುತ್ತೆ, ಕನ್ನಡ, ಹಿಂದಿ, ಇಂಗ್ಲಿಷು, ಆಮೇಲೆ ಅವಳ ಭಾಷೆ ಭಾಷಾ ಅಂತ ಇದೆ, ಅದು ಮಾತಾಡ್ತಾಳೆ. ಈಗ ಅವರ ಸಂಬಂಧಗಳು ಎಲ್ಲ ಚೆನ್ನಾಗಿ ಇದೆಯಾ? ಹೋಗ್ತಾರೆ ವರ್ಷಕ್ಕೊಂದ್ಸತಿ ಹೋಗ್ತಾರೆ ಬರ್ತಾರೆ. ಇವಳು ಹೋಗ್ತಾಳೆ, ಆ ಹಾಲಿಡೇಸ್ ಬಂದಾಗ ಹೋಗ್ಬಿಡ್ತಾಳೆ, 1 ಮಂತ್ ಇದ್ಬಿಟ್ಟು ಅಲ್ಲಿಂದೆಲ್ಲ ನೋಡ್ಕೊಂಡ್ ಬರ್ತಾಳೆ. ಓಕೆ, ಈ ಸಿನಿಮಾ ವಿಚಾರಕ್ಕೆ ಬರೋಣ. ಸಿನಿಮಾ ಆರಂಭದಿಂದನೂ ಈಗ ಆ ದಿನಗಳು ಅಂದ ತಕ್ಷಣ ನೆನಪಾಗದೆ ಅಗ್ನಿ ಶ್ರೀಧರ್ ಅವರೇ. ಯಾಕಂದ್ರೆ ಆ ಕತೆ ಎದೆಗಾರಿಕೆ ಆಗಿರ್ಬೋದು, ಕಳ್ಳರ ಸಂತೆ ಆಗಿರ್ಬೋದು ಎಲ್ಲವು. ಸೊ ನಿಮ್ಗೆ ಹೆಂಗೋ ನಂಟಿರೋದ್ರಿಂದ ಆ ಲೆಗಸಿ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೇನಾದ್ರು ಇದೆಯಾ, ಹೇಗೆ? ಅದು ಅಕ್ಕನೂ ಸ್ವಲ್ಪ ರ್ಯಾಪಿಂಗಲ್ಲಿ ಇದ್ದಾವೆ, ರಮ್ಯಾ ಅಂತ. ಆಮೇಲೆ ನಮ್ಮ ಸುಮನಕ್ಕ ಡೈರೆಕ್ಟರ್, ಅವರು ಒಂದು ಪಿಕ್ಚರ್ ಮಾಡಿದ್ರು, ಕಿರಿಗುನೆ ಗ್ಯಾರೆಗಳು ಅಂತ. ಇವಾಗ ಅಭಿ ಅಂತ ಒಂದು ಡೈರೆಕ್ಟರ್ ಮಾಡಿದ, ಕ್ರೀಮ್ ಅಂತ ಒಂದು ಮೂವಿ ಮಾಡಿದ್ರು ರೀಸೆಂಟ್. ಸೊ ಅವರು ಆ ಮೂವಿ ಡಿಪಾರ್ಟ್ಮೆಂಟ್ ಫುಲ್ ಅವ್ರದ್ದೇ ಇನ್ಚಾರ್ಜು. ಅವ್ರದ್ದೇನಾದ್ರು ಇದ್ರೆ ನಮ್ಮನ್ನ ಇನ್ವಾಲ್ವ್ ಮಾಡ್ಕೊಂಡ್ರೆ ನಾವು ಸ್ವಲ್ಪ ಅವ್ರ ಜೊತೆ ಸೇರ್ಕೊಂಡು ಮಾಡೋದು. ಅವ್ರ ಡಿಪಾರ್ಟ್ಮೆಂಟ್ ಅದು, ನಂದು ಫುಲ್ ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟ್ ನಮ್ಮದು. ಸೊ ನಾನು ಹೋದಾಗ ನಾನು ಮೂವಿ ಬಗ್ಗೆ ಮಾತಾಡೋದು ದೊಡ್ಡಪ್ಪಂಗೆ, ಏನಿದ್ರು ಸ್ಪೋರ್ಟ್ಸ್ ಬಗ್ಗೆ
ಇವಾಗ ಅಭಿ ಎಲ್ಲ ಬಂದಾಗ ಮೂವಿ ಬಗ್ಗೆ ಏನು ಮೂವಿ ನೆಕ್ಸ್ಟು ಯಾವ್ದು ಪ್ಲಾನ್ ಮಾಡ್ತಾ ಇದ್ದಾರೆ ಏನು ಅಂತ ಅವರು. ಸೊ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಆಗ್ಬಿಟ್ಟಿದೆ ಇವಾಗ. ಒಬ್ಬೊಬ್ಬರ ಡಿಪಾರ್ಟ್ಮೆಂಟ್ ನಿಮ್ದು ಸ್ಪೋರ್ಟ್ಸ್ ಕೋಟ ಏನಿದೆ ಸ್ಪೋರ್ಟ್ಸ್ ಬಗ್ಗೆನೇ ಮಾತಾಡೋದು. ಹಿಂಗೆ ಸ್ಪೋರ್ಟ್ಸ್ ಅಲ್ಲಿ ಇನ್ನೂ ಏನ್ ಮಾಡ್ಬೇಕಂತ ಇದೀರಿ ರೋಷನ್? ಸರ್ ಏನಿಲ್ಲ, ಅದೇ ಮಕ್ಕಳಿಗೆ ತುಂಬ ಜನಕ್ಕೆ ಜಾಗಕ್ಕೆ ಹೋಗೋಕ್ಕಾಗಲ್ಲ. ತುಂಬ ಮಕ್ಕಳು ಗೋಲ್ಡ್ ಜಿಮ್ ನೋಡಿದ ತಕ್ಷಣ ಏನೋ ಒಳ್ಳೆ ಜಿಮ್ ನೋಡಿದಾಗ ಎದುರ್ಕೊಂಡ್ಬಿಡ್ತಾರೆ. ನಮ್ಮ ನಾರ್ತ್ ಕರ್ನಾಟಕ ಮಕ್ಕಳು, ನಮ್ಮ ಇಲ್ಲೇ ಬೆಂಗಳೂರಲ್ಲೇ ಸ್ಲಮ್ ಮಕ್ಕಳನ್ನ ಒಳ್ಳೆ ಜಿಮ್ ನೋಡ್ಬಿಟ್ಟು ಎದುರ್ಕೊಂಡ್ಬಿಡ್ತಾರೆ. ಏನು ಹಿಂಗಿದೆ, ಏನು ಲೈಟ್ಸು, ಏನು ಎ ಸಿ, ಈ ಥರನೂ ಇರುತ್ತಾ ಹಾಂ ಅಂತ. ಸೊ ಅದಕ್ಕೆ ನಾನು ನನ್ನ ಅಪಾರ್ಟ್ಮೆಂಟ್ ಟೆರೆಸ್ ಮೇಲೆ ಜಿಮ್ ಮಾಡ್ಬಿಟ್ಟಿದ್ದೀನಿ, ಹೈ-ಫೈ ಜಿಮ್ಮು. ನಿಮ್ಮದೇ ಜಿಮ್ಮು ಎನಿ ಟೈಮ್ ಮಾಡಿ, ನೀವು ಚೆನ್ನಾಗಿ ಎಂಜಾಯ್ ಮಾಡಿ ವರ್ಕೌಟ್ ಅಂತ ಮಾಡಿಬಿಟ್ಬಿಟ್ಟಿದ್ದೀನಿ ಸರ್ ಇವಾಗ. ಸೊ ಅಂಥ ಮಕ್ಕಳಿಗೆ ಒಂದು ಏನಾದರೂ ಫೈರ್, ಯಾಕಂದ್ರೆ ಓಡ್ತೀವಲ್ಲ ಸರ್, ಓಡೋ ಟೈಮಲ್ಲಿ ಸುಸ್ತಾಗ್ಬಿಡುತ್ತೆ, ಕಾಲು ಎತ್ತಕ್ಕಾಗಲ್ಲ. ಆ ಪೇನು ಅವ್ರ ಮನೇಲಿ ಯಾರು ಇರ್ತಾರೋ ಇರಲ್ವೋ ಅದೆಲ್ಲ ನೆನ್ಸ್ಕೊಂಡೆ ಓಡೋದು. ಅದು ಸಿಟಿ ಮಕ್ಕಳು ಕಿರ್ಚಾಡಲ್ಲ, ಅಲ್ಲಿ ಏನು ಮಾಡ್ಕೊಂಡು ಫಿನಿಶ್ ಮಾಡೋಕ್ಕೆ ಕಷ್ಟ. ಅದು ನೀವು ಕ್ರಿಕೆಟ್ ಆಗಲಿ ಅದೇ ಸ್ಪೋರ್ಟ್ಸ್ ತೊಗೊಳ್ಳಿ ಸರ್, ಸ್ಪೋರ್ಟ್ಸಲ್ಲಿ ಆ ಬ್ಯಾಕ್ಗ್ರೌಂಡ್ ಇರೋರು ತುಂಬ ಕಷ್ಟ. ನೀವು ಕ್ರಿಕೆಟಲ್ಲಿ ಇವಾಗ ಬಂದಮೇಲೆ ದುಡ್ಡು ಮಾಡಿದ್ದಾರೆ ಎಲ್ಲರೂ, ಅದ್ರ ಮುಂಚೆ ಯಾರು ದುಡ್ಡು ಇಲ್ದಿರೋರು ಬಂದಿರೋದು. ಇರ್ಫಾನ್ ಪಠಾನ್ ಆಗಿರಲಿ, ವಿರಾಟ್ ಆಗಿರಲಿ, ಎಲ್ಲರಷ್ಟೇ ಎಲ್ಲ ಕಷ್ಟಪಟ್ಟು ಇವಾಗ ದುಡ್ಡು ಮಾಡಿರೋದವರು. ಎಲ್ಲ ಲೋವರ್ ಮಿಡಲ್ ಕ್ಲಾಸಿಂದನೇ ಬಂದು ಆಡಿರೋದು ಎಲ್ಲರೂ. ಇವಾಗ ರೋಹಿತ್ ಶರ್ಮಾ ಅದು ಮೊನ್ನೆ ಅವರು ಸ್ಟ್ಯಾಂಡ್ ಆಗಾಗ ಹೇಳ್ದಲ್ಲ, 16 ವರ್ಷ ಹುಡುಗ ನಾನು ಬಂದು ನಿಂತು ನೋಡ್ತಾ ಇದ್ದೆ ಆ ಟ್ರೈನ್ ಹತ್ರ, ಇವತ್ತು ನಂದೇ ಸ್ಟ್ಯಾಂಡ್ಸ್ ಇದೆ. ಅಂಥ ಮಕ್ಕಳೇ ಮಾಡೋಕ್ಕಾಗೋದು ಸರ್. ಅದು ಅಂಥ ಮಕ್ಕಳಿಗೆ ಸಪೋರ್ಟ್ ಮಾಡಬೇಕು, ಜನ ಆಗಿರಲಿ ಇಲ್ಲಾಂದ್ರೆ ಗೌರ್ಮೆಂಟ್ ಆಗಿರಲಿ, ಸಣ್ಣ ಸಪೋರ್ಟ್ ಅವ್ರಿಗೆ. ಇವಾಗ ನೋಡಿ ಸರ್, ಕಬಡ್ಡಿ ನಮ್ದು ಆಟ ಹೆಂಗಿದ್ರು ಮುಂಚೆ, ಇವಾಗ ಪ್ರೋ ಕಬಡ್ಡಿ ಬಂದಮೇಲೆ ಅವ್ರೊಂದು ಕಲರ್ ಬಂದ್ಬಿಡ್ತು. ಅದು ರೆಸ್ಲರ್ಸ್ ಆಗಿರಲಿ ಎಲ್ಲರಿಗೂ ಒಂದೊಂದು ಬಂದ್ಬಿಡ್ತು, ಬ್ಯಾಡ್ಮಿಂಟನ್ ಆಗಿರಲಿ. ಸೊ ಈ ಥರ ಇಂಪ್ರೂವ್ ಆಗ್ತಾ ಇದ್ರೇ ಬರೀ ಕ್ರಿಕೆಟ್ ಅಂದ್ಬಿಟ್ರೆ ಎಲ್ಲರೂ ಆಡೋಕ್ಕಾಗಲ್ಲ. ಸೊ ನಮ್ದು ಅದು ಖೋ ಖೋ, ಕಬಡ್ಡಿ, ಹೌದು ಕಬಡ್ಡಿ ಎಲ್ಲ ಅದೆಲ್ಲ ಇಂಪ್ರೂವ್ ಆಗಿದ್ದು. ಖೋ ಖೋನ ಸ್ವಲ್ಪ ಇಂಪ್ರೂವ್ ಮಾಡ್ತಾ ಇದ್ದಾರೆ ಇವಾಗ. ಈ ಥರದ್ದು ಅಂದರೆ ಆರಂಭದಲ್ಲಿ ನಿಮ್ಮ ಫ್ಯಾಮಿಲಿ ಹೇಳಿದ್ರು, ನಾನು ಸ್ಪೋರ್ಟ್ಸ್ ಒಂದು ಅಕಾಡೆಮಿ ಮಾಡ್ತೀನಿ ಅಂದಾಗ ಅದರಲ್ಲಿ ಏನೈತೆ ಅಂತ ಕೇಳಿದ್ರು. ಈಗ ಏನಂತಾರೆ ಅಂತ, ಯಾಕಂದ್ರೆ ನೀವು ಸಾಧನೆ ಮಾಡಿ ತೋರಿಸಿದಿರಿ. ಅದೇ ಆ ಟೈಮಲ್ಲಿ ಅವರೆಲ್ಲ ಅನಿಸ್ತು, ಏನಿದೆ ಟ್ರೈನಿಂಗ್ ಹೇಳ್ಕೊಡೋದು ಮಾಡೋದು ಅಂತೆಲ್ಲ ತುಂಬ ಜನ ಹೇಳಿದ್ರು. ಮೆಡಲ್ ಆದಾಗ ಸ್ವಲ್ಪ ಇವಾಗ ಆಯಿತು, ನೆಕ್ಸ್ಟ್ ಆಗತ್ತಾ, ಸ್ಟೇಟ್ ಆಯಿತು, ನ್ಯಾಷನಲ್ಸ್ ಆಗ್ಬಿಡತ್ತಾ, ನ್ಯಾಷನಲ್ಸ್ ಆಗ್ಬಿಟ್ರೆ ಇಂಟರ್ನ್ಯಾಷನಲ್ ಎಲ್ಲ ಓಡೋಕ್ಕಾಗತ್ತಾ, ಜಪಾನ್ ಚೈನಾ ಜೊತೆ ಎಲ್ಲ ಕಂಪೀಟ್ ಮಾಡೋಕ್ಕಾಗತ್ತಾ ಅಂತ. ಸೊ ಒಂದು ಕಡೆ ನನಗೆ ಟೆನ್ಷನ್ ಆಗ್ತಾಯಿತ್ತು, ಏನಪ್ಪ ನಾವು ಅಷ್ಟು ವೀಕಾ ಅಂತ. ಸರ್ ಜೊತೆಲಿರೋರು ಯಾವತ್ತು ಮೋಟಿವೇಟ್ ಮಾಡಬೇಕು, ಅವರೇ ಆಗತ್ತೆ ನಮ್ಮ ಕೈಲಿ ಆಗಲ್ವಾ ಅಂತ. ನಾ ಹಂಗೆ ಹೇಳ್ಬಿಟ್ರೆ ನಮಗೂ ಒಂಥರ ಟೆನ್ಷನ್ನು. ಆಮೇಲೆ ಒಂದ್ಸತಿ ಹೊಡೆದ್ಮೇಲೆ ಅದೆಲ್ಲ ಅವರೆಲ್ಲ ಸಪೋರ್ಟ್ ಮಾಡೋ ಸ್ಟಾರ್ಟ್ ಮಾಡಿಬಿಟ್ರು. ಅಯ್ಯ ಸೂಪರು, ಏನು ನಿನ್ನ ಮಕ್ಕಳು ಎಲ್ಲ ಒದ್ಬಿಟ್ರು, ಗೆದ್ಕೊಂಡ್ಬಂದಿದ್ದಾರೆ ಅಂತೆಲ್ಲ. ಯಾಕಂದರೆ ಹುಡುಗಿ ಇವಾಗ ಏಷ್ಯಾಗೆ 2nd ರ್ಯಾಂಕು, ವರ್ಲ್ಡಲ್ಲಿ 6th ರ್ಯಾಂಕು. ಇದೇ ಥರ ಸೌಮ್ಯ ರಕ್ಷಿತ ಎಲ್ಲ ಏಷ್ಯಾಗೆ 2nd ರ್ಯಾಂಕು, 1st ರ್ಯಾಂಕ್ ಎಲ್ಲ ಕರ್ಕೊಂಡ್ಬಂದಿದ್ದವ್ರಿಗೆ. ವರ್ಲ್ಡಲ್ಲಿ 4th 5th ರ್ಯಾಂಕಲ್ಲೆಲ್ಲ ಇದ್ದರು. ಸೊ ಆ ಥರ ಚಾಲೆಂಜ್ ಕೊಡ್ತಾ ಇದೀವಿ ಸರ್ ನಾವು, ಎವ್ರಿ ಡೇ ನ್ಯೂ ಚಾಲೆಂಜ್ ಅದು. ಆಮೇಲೆ ಈ ಥರದ ಕೆಲಸ ನೀವು ಶುರು ಮಾಡಿದಾಗ ಆರಂಭದಲ್ಲಿ ಫೈನಾನ್ಷಿಯಲಿ ಸಪೋರ್ಟಿವ್ ಆಗಿ ಇರಲಿಲ್ಲ. ಆಮೇಲೆ ಇದರಿಂದ ಎಲ್ಲೂ ಕೂಡ ಇನ್ಕಮ್ ಬರಲ್ಲ, ಹೇಗೆ ಇದನ್ನು ನಿಭಾಯಿಸ್ತೀರಿ ಅಂತ? ಇಲ್ಲ, ಮನೇಲಿ ಅದೇ ಹೇಳಿದೆ. ಮನೇಲಿ ನೋಡಿ, ನಾನು UBCTಗೆ ಹೋಗಿ ಖರ್ಚು ಮಾಡೋದು, ಇಲ್ಲ ಕಾಸ್ಟ್ಲಿ ಬಟ್ಟೆ ಹಾಕೋದು, ನಾನು ಕಾಸ್ಟ್ಲಿ ಕಾರೆಲ್ಲ ಕೇಳಲ್ಲ. ಆದರೆ ಎಲ್ಲ ನನಗೆ ಸ್ಪೋರ್ಟ್ಸ್ಗೆ ಕೊಟ್ಬಿಡಿ, ನನಗೆ ಇನ್ವೆಸ್ಟ್ಮೆಂಟು. ನಾನು ಅವ್ರಿಗೆಲ್ಲ ಕೇಳೋಕ್ಕಾಗಲ್ಲ. ನೀವು ಎಷ್ಟಾಗತ್ತೆ ನೀವು ಮಾಡಿ, ಆಮೇಲೆ ನಾನು ಸ್ವಲ್ಪ ಇಂಪ್ರೂವ್ ಆದಮೇಲೆ ಬೇರೆಯವ್ರು ಬಂದು ಮಾಡ್ತಾರೆ ಅಂತ. ಸೊ ನಾನು ಯಾವುದೇ ದೊಡ್ಡ ಕಾರ್ ಇಡೋಕ್ಕೆ ನನಗೆ ಇಷ್ಟ ಇಲ್ಲ, ನನಗೆ ಯಾವುದು ಬ್ರ್ಯಾಂಡ್ ಬಟ್ಟೆ ಹಾಕೊಳ್ಳೋಕೆ ಇಷ್ಟ ಇಲ್ಲ, ನಂಗೆ ಅದೆಲ್ಲ ಇಷ್ಟನೇ ಇಲ್ಲ ಸರ್. ನನಗೆ ಜಾಸ್ತಿ ಒಬ್ಬ ಯಾವುದೋ ಆಫೀಸರ್ ಮಗನೋ ಅಥವಾ ಒಬ್ಬ ರಾಜಕಾರಣಿ ಮಗನೋ ಅಥವಾ ಒಬ್ಬ ಸೆಲೆಬ್ರಿಟಿ ಮಗನ ಆಗಿದ್ರೆ ಆ ಲೆವೆಲೇ ಬೇರೆ ಇರ್ತೈತೆ. ಹೌದು ಸರ್. ಒಂದು ಕಾಲದಾಗೆ ಅಂಡರ್ವರ್ಲ್ಡಲ್ಲಿ ತುಂಬ ಮಿಂಚಿದ್ದವರು, ಹೆಸರು ಮಾಡೋದಂಥವ್ರು, ಡಾನ್ ಅಂತ ಅನ್ಸ್ಕೊಂಡು ಹೋಗ್ತಕ್ಕಂಥ ಒಬ್ಬ ಮಗ ಎಲ್ಲ ಇದ್ರು ಕೂಡ ಯಾಕೆ ಸಿಂಪಲ್ ಅಂತ ಮಾಡ್ಬೋದು ಸರ್. ಅದು ನಂಗೆ ಯಾಕೆ ಅದು ಖುಷಿ ಕೊಡಲ್ಲ. ಏನು ಸರ್, ಬೆಳಿಗ್ಗೆ ಎದ್ದೇಳ್ತೀವಿ, ಒಂದು ಒಳ್ಳೆ BMW ಒಳ್ಳೆ ಕಾರು, ಅಂದರೆ ಕೊಡ್ಸೋದು ಏನು ದೊಡ್ಡ ವಿಚಾರ ಅಲ್ಲ. ಹೋಗ್ತೀನಿ UBCTಲಿ ಫ್ರೆಂಡ್ಸ್ ಜೊತೆ ಹೋಗ್ತೀನಿ, ತಿಂತೀವಿ, ತಿರ್ತೀವಿ, ಬರ್ತೀವಿ, ಅದು ಅಷ್ಟೇ. ಅದ ಮೇಲೆ ಏನಿದೆ ಸರ್ ಜೀವನ? ಅದಲ್ಲ. ನಮ್ಗೆ ಇಲ್ಲಿ ಚಾಲೆಂಜಸ್, ಹೊಸ ಪ್ಲೇಯರ್ ರೆಡಿ ಆಗ್ತಾ ಇದ್ದಾನೆ, ನಾವು ಹೊಸ ಕಂಟ್ರಿಗೆ ಹೋಗ್ತೀವಿ, ಹೊಸ ಜೊತೆ ಫೈಟ್ ಮಾಡ್ತೀವಿ, ಗೆಲ್ಸ್ಕೊಂಡ್ಬರ್ತೀವಿ, ಒಂದ್ಸತಿ 3rd ಬರ್ತೀವಿ, ಒಂದ್ಸತಿ 1st ಬರ್ತೀವಿ, ದೇಶಕ್ಕೆ ಹಾಡೋದಿದೆಯಲ್ಲ, ಒಂದ್ಸತಿ ಸೋಲ್ತೀವಿ. ಇದು ಯಾವಾಗ ಬೇಕಂದ್ ಮಾಡ್ಬೋದು, ಇದು ಯಾವಾಗ ಬೇಕಂದ್ ಗಾಡಿ ತಗೋಬೋದು ನಾನು, ಯಾವಾಗ ಬೇಕಂದು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು. ಅದು ಮಾಡೋಕ್ಕಾಗಲ್ಲ ನಾನು. ಸೊ ನನಗೆ ಅದ್ಯಾಕೋ ಇಷ್ಟ ಇಲ್ಲ ಸರ್ ಅದು ಮಾಡೋದಕ್ಕೆ. ಯಾವತ್ತಾದರೂ ಮನೆಯಲ್ಲಿ ಹಿಂಗೆ ಕೂತಾಗ ತಂದೆ ನೀವು ಚರ್ಚೆ ಮಾಡಿದಾಗ ಭೂಗತ ಲೋಕದ ಬಗ್ಗೆ ಯಾವತ್ತಾದ್ರೂ ಹೇಳಿದ್ದಾರೆ ಸರ್? ತುಂಬ ಸತಿ ಹೇಳ್ತಾ ಇರ್ತಾರೆ.
ಅಂದರೆ ತಂದೆಗೆ ಅಂದರೆ ಯಾರು ಕೂಡ ರೋಡಿಸಮ್ನಲ್ಲಿ ಶಾರ್ಟ್ ಟೈಮಲ್ಲೇ ಇದ್ದಂಥವ್ರು ಜಾಸ್ತಿ, ಲಾಂಗ್ ಟೈಮಲ್ಲಿ ಯಾರೂ ಅಷ್ಟು ಇದಾಗಲಿಲ್ಲ. ಆದರೆ ಬಚ್ಚನ್ ಮತ್ತು ಶ್ರೀಧರ್ ಸರ್ ಬಗ್ಗೆ ಭಾಳ ಟಾಕ್ಗಳಿದ್ದು, ಅಂದರೆ ಇವರ ಹಿನ್ನೆಲೆನೇ ಬೇರೆ ಇದೆ ಅಂತೇಳಿ ಕೂತ್ಕೊಂಡಾಗ ಆ ಇನ್ಸಿಡೆಂಟ್ ಕರಾಳ ದಿನಗಳ ಬಗ್ಗೆ ಹೇಳಿದ್ರ, ಅಂದರೆ ಜಸ್ಟ್ ಮಿಸ್ಸು ಆ ಥರದ್ದು ತುಂಬ ಸತಿ ಸರ್ ಅದೆಲ್ಲ. ಅದೇ ಅವ್ರಿಗೆ ಒಂದ್ಸತಿ ಕದರಳ್ಳಿ ಕ್ರಾಸಲ್ಲಿ ಒಂದು ಅಟ್ಯಾಕ್ ಆಗಿಬಿಟ್ಟಿರುತ್ತೆ, ಅಲ್ಲೂ ಜಸ್ಟ್ ಮಿಸ್ ಆಗಿಬಿಟ್ರು. ಒಂದ್ಸತಿ ಕೊತ್ವಾಲ್ ಅವರು ಬ್ರದರ್ ಜಯರಾಜ್ ಅವರು ಒಂದ್ಸತಿ ಅಟ್ಯಾಕ್ ಮಾಡಿಸ್ಬಿಡ್ತಾರೆ, ಅದೊಂದ್ಸತಿ ಜಸ್ಟ್ ಮಿಸ್ ಆಗಿರ್ತಾರೆ. ಸೊ ಅಂಡರ್ ಯಾವುದೇ ಫೀಲ್ಡಲ್ಲಿ ಡ್ಯಾಡಿ ಹೇಳ್ತಿದ್ರು, ನಿಮ್ಗೆ ಯಾವುದೇ ಡಾಕ್ಟರ್ ಅದ ಲೈಫ್ ಲಾಂಗ್ ಡಾಕ್ಟ್ರೇ ಅವನು, ಒಬ್ಬ ಫುಟ್ಬಾಲ್ ಪ್ಲೇಯರ್ ಲೈಫ್ ಲಾಂಗ್ ಫುಟ್ಬಾಲ್ ಪ್ಲೇಯರ್ ಆಗಿರ್ಬೇಕು ಅವನು. ಆ ಥರ ನಾವು ಅಂಡರ್ವರ್ಲ್ಡ್ ಬಂದ್ಬಿಟ್ಟು ಲೈಫ್ ಲಾಂಗ್ ಅಂಡರ್ವರ್ಲ್ಡೇ, ಇಲ್ಲಾಂದ್ರೆ ಮೂರೇ, ಇಲ್ಲಾಂದ್ರೆ ಜೈಲು, ಇಲ್ಲಾಂದ್ರೆ ಸಾವು, ಇಲ್ಲಾಂದ್ರೆ ಎಲ್ಲಾದ್ರೂ ಹೋಗ್ಬಿಡ್ಬೇಕು, ದೇಶ ಬಿಟ್ಟು ಹೋಗ್ಬಿಡ್ಬೇಕು, ಇಷ್ಟೇ ಆ ಫೀಲ್ಡ್ ಚೂಸ್ ಮಾಡೋದು. ಇವಾಗ ನೀನು ನೋಡು ಸ್ಪೋರ್ಟ್ಸಲ್ಲಿ ಇದೆಯಾ, ನೀನು ಸಾಯೋವರೆಗೂ ಸ್ಪೋರ್ಟ್ಸೇ, ನೀನೇನಿದೆ ಬೇರೆ ನಿನ್ನ ಕೆಲಸ, ಸ್ಪೋರ್ಟ್ಸ್ ಮಾಡ್ತೀವಿ, ಇನ್ನೊಂದು ಜಿಮ್ ಮಾಡ್ತೀವಿ, ಇನ್ನೊಂದು ಸ್ಟಡಿ ಮಾಡ್ತೀವಿ, ಏನೋ ಅದರಲ್ಲೇ ನಾವು ಅದರಲ್ಲೇ ಉಳ್ಕೊಂಡ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ನಾವೇನೇನು ಮಾಡ್ಕೋಬೇಕು ಬದುಕಕ್ಕೆ, ಪೇಪರ್ ಓಪನ್ ಮಾಡಿದ್ವಿ, ಆಮೇಲೆ ಸಂಘಟನೆಗಳು ಮಾಡಿದ್ವಿ, ಸೊ ಎಲ್ಲ ನಾವು ಜನ ಮಾಡಿದ್ವಿ, ನಮ್ಮ ಪ್ರೋಸೆಸ್ ಅದು. ಸೊ ಆ ಟೈಮ್ ಹಂಗಿತ್ತು, ತುಂಬ ಜನ ನಮ್ಮ ಜೊತೆ ಇದ್ದರು, ಅವರೆಲ್ಲ ಇಲ್ಲ. ಇವಾಗೇನು ಮಾಡೋಕ್ಕಾಗತ್ತೆ, ಆ ಫೀಲ್ಡ್ ಹಂಗೆ ಒಂದು ಸತಿ ಎಂಟರ್ ಆಗಿಬಿಟ್ರೆ ವಾಪಸ್ ಬರೋಕ್ಕಾಗಲ್ಲ, ಅದು ಯಾವುದೇ ಫೀಲ್ಡ್ ಆಗಿರಲಿ ಅಂತ. ಈಗ ತಂದೆಯ ದಿನಚರಿಗಳೆಲ್ಲ ಹೆಂಗಿರುತ್ತೆ? ಬೆಳಗ್ಗೆ ಹೋಗ್ತಾರೆ, ಕೆಲಸಗಳು ಅಲ್ಲೇ ಮುಗ್ತಾರೆ, ಆಫೀಸಲ್ಲೇ ಮನೆ ಹತ್ರ? ಆಫೀಸ್ ಮನೆ ಹತ್ರನೇ ಹೋಗ್ತಾರೆ, ಎಕ್ಸಸೈಸ್ ಮಾಡ್ತಾರೆ. ಅವ್ರು ಸಿಸ್ಟಮ್ಯಾಟಿಕ್ ಪರ್ಸನ್ ಅವರು. ಬೆಳಿಗ್ಗೆ ಎಕ್ಸಸೈಸು, ಸಾಯಂಕಾಲ ಊಟ ಆದಮೇಲೆ ಮತ್ತೆ ಸ್ವಲ್ಪ ವಾಕಿಂಗು, ಮಧ್ಯಾಹ್ನ ಸ್ವಲ್ಪ ಜನ ಬರ್ತಾರೆ, ಅದು ಬಂದಾಗ ಮಾತಾಡ್ಕೊಂಡು. ಸೊ ಎಲ್ಲ ರಿಯಲ್ ಎಸ್ಟೇಟ್ ಇವಾಗ ಫೋಕಸ್ ಮಾಡ್ತಿದ್ದಾರೆ. ದೊಡ್ಡಪ್ಪನ ಸ್ವಲ್ಪ ಮೂವೀಸು ಬಂದಾಗ ಯಾರು ಮೂವೀಸ್ ಬಗ್ಗೆ ಡಿಸ್ಕಷನ್ ನಡೀತಾ ಇರುತ್ತೆ. ಅಷ್ಟೇ, ಬೇರೆ ಇಲ್ಲ. ಇಲ್ಲ, ಈಗ ನೀವು ಎಲ್ಲೂ ಕೂಡ ಸ್ನೇಹಿತರ ಜೊತೆ ಹೊರಗೆ ಹೋಗಂಗಿಲ್ಲ, ಗುಂಪು ಕಟ್ಟಂಗಿಲ್ಲ ಅಲ್ಲ. ಅವಾಗ ಕಾಲೇಜ್ ಟೈಮಲ್ಲಿ ಇರಲಿಲ್ಲ, ಇವಾಗೆಲ್ಲ ಫ್ರೀ ಬಿಡ್ತಾರೆ ಸರ್ ಇವಾಗ. ಬಟ್ ಅದ್ರ ರಾತ್ರಿ 10 ಬಂದ್ಬಿಡ್ಬೇಕು. ಈಗಲೂ ಕೂಡ ಅದೇ ಅಲ್ಲ, ಲೈಫಲ್ಲಿ ಆ ಸಿಸ್ಟಮೆಟಿಕ್ ಇಲ್ಲ ಅಂದ್ರೆ, ಹೌದು, ಶಿಸ್ತಿಲ್ಲ ಅಂತಂದ್ರೆ ನೀವು ಈ ಶಿಸ್ತುಬದ್ಧವಾಗಿ ಸಂಸ್ಥಾಪಕರಾಗಿ ಕಟ್ಟಕ್ಕಾಗ್ತಿರಲಿಲ್ಲ. ಹೌದೌದು. ಅಕಾಡೆಮಿನ ಮುಂದಿನ ದಿನಗಳಲ್ಲಿ ಅಕಾಡೆಮಿನ ಯಾವ ಮಟ್ಟಕ್ಕೆ ತಗೊಂಡೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ ಸರ್? ಅದೇ ಇವಾಗ ಮಕ್ಕಳು ತುಂಬ ಜನ ಬೇರೆ ಬೇರೆ ನಾರ್ತ್ ಕರ್ನಾಟಕ, ಹಾವೇರಿ, ಕೊಪ್ಪ, ಆಮೇಲೆ ಇದು ಈ ರೂಟ್ ಏರಿಯಾ ಮಕ್ಕಳನ್ನ ಸರ್ಚ್ ಮಾಡಿ ಎತ್ಕೊಂಡ್ಬಿಡ್ತೀವಿ. ಹೌದು ಸರ್, ಆಕ್ಟಿವ್ ಆಗಿರ್ಬೇಕು. ಹೌದು, ಅವ್ರು ಸ್ವಲ್ಪ ಟಚಲ್ಲಿ ಇರ್ತಾರೆ, ಚೆನ್ನಾಗಿ ಓಡೋರು. ಯಾವ ಏಜ್ ಇಂದ ಬಂದ್ರೆ ಚೆನ್ನಾಗಿಲ್ಲ ಸರ್? ಅದೇ 14, 15, 16 ಬಂದರೆ ಜೂನಿಯರ್ ನ್ಯಾಷನಲ್, ಜೂನಿಯರ್ ಏಷ್ಯನ್ ಗೇಮ್ಸ್ ಕೊಡ್ತಾರೆ ಸರ್. 18 ಆದಮೇಲೆ ಸೀನಿಯರ್ಸ್ಗೆ ಹೋಗ್ತಾರೆ ಅವರು. ಸೊ ಜೂನಿಯರ್ಸಲ್ಲಿ ಚೆನ್ನಾಗಿದ್ರೆ ಸೀನಿಯರ್ಸ್ ಮಾಡೋಕ್ಕೆ ಈಸಿ ಇರುತ್ತೆ. ಸೀನಿಯರ್ಸ್ಗೆ ಬಂದುಬಿಟ್ರೆ ಒಂದು 2 ಇಯರ್ಸ್ ನಮಗೆ ಬೇಕು ಅವ್ರಿಗೆಲ್ಲ ರೆಡಿ ಮಾಡೋಕ್ಕೆ. ಅವ್ರ ಸ್ಟ್ರೆಂತ್ನಿಂಗು, ಸ್ಪೀಡು, ಎಂಡೋರೆನ್ಸ್ ಎಲ್ಲ ತುಂಬಿಸಿ ರೆಡಿ ಮಾಡೋದಕ್ಕೆ ಅಷ್ಟು ಟೈಮ್ ಆಗುತ್ತೆ. ನಮ್ಗೆ ಯಾಕೆ ಈಸಿ ಆಗುತ್ತೆ ಅಂದರೆ, ಅವ್ರಿಗೆ ಕಣ್ಣು ಕಾಣಲ್ಲ, ಅವ್ರ ಹತ್ರ ಫೋನ್ ಇರಲ್ಲ, ತಿಂತಾರೆ, ಒಳ್ಳೆ ಪಿಕ್ಚರ್ಗಳು, ಹಳೆ ರಾಜ್ಕುಮಾರ್ ಪಿಕ್ಚರು, ವಿಷ್ಣುವರ್ಧನ್ ಪಿಕ್ಚರ್ ನೋಡ್ತಾರೆ ಅವರು. ಹಾಸ್ಟೆಲ್ ಇದೆ, ಹುಡುಗಿಯರ ಹಾಸ್ಟೆಲ್ ಮೇಲೆ ಹುಡುಗರದ್ದು ಕೆಳಗಡೆ ಮಾಡ್ಬಿಟ್ಟಿದ್ದೀನಿ. ಸೊ ತಿಂತಾರೆ, ಮಲಗ್ತಾರೆ, ಟಿವಿ ನೋಡ್ತಾರೆ. ಹಿಂಗೆ ಥಿಯೇಟರ್ ಇದೆ, ಶ್ರೀನಿವಾಸ ಥಿಯೇಟ್ರು, ಪಿಕ್ಚರ್ ಹೋಗಿ ನೋಡ್ಕೊಂಡ್ ಬರ್ತಾರೆ. ಸೊ ಫೋಕಸ್ಡ್ ಆಗಿದ್ದಾಗ ನಮ್ಗೆ ಬೇಗ ರಿಸಲ್ಟ್ಸ್ ಬಂದ್ಬಿಡುತ್ತೆ. ಎಜುಕೇಶನ್ ಮಾಡ್ತಾರೆ ಸರ್ ಅವರು. ಹೌದು, ಈ ಹುಡುಗಿ ಸೆಕೆಂಡ್ ಪಿ ಮಾಡ್ತಿದ್ದಾಳೆ, ಗಂಗಾನವಳು BA ಫೈನಲ್ ಇಯರ್ ಮಾಡ್ತಿದ್ದಾಳೆ. ಸೊ ಎಜುಕೇಶನ್ 100% ಇಟ್ಟಿದ್ದೀನಿ, ಯಾಕಂದ್ರೆ ಕೆಲಸ ಎಜುಕೇಶನ್ ಮೇಲೆನೇ ಸಿಗೋದು ಅವ್ರಿಗೆ. ಅಂದರೆ ಸ್ಪೋರ್ಟ್ಸ್ ಕೋಟಲ್ಲಿ ಯಾವ ಎಜುಕೇಶನ್ ಮಾಡಿದ್ರೆ ನೋಡಿಕೊಂಡು ಇದು ದುಡ್ಡು ಅವ್ರಿಗೆ ಸಿಗುತ್ತೆ, ಸ್ಯಾಲ್ರಿ ಆ ಬೇಸ್ ಮೇಲೆ ಕೊಡ್ತಾರೆ. ಅಕಾಡೆಮಿಯಿಂದ ಈಗ ಎಷ್ಟು ಜನ ಹೊರಗೆ ಬಂದಿದ್ದಾರೆ ಅಂದ್ರೆ ಮುಗಿಸ್ಕೊಂಡು ಅಥವಾ ಏನು ಮಾಡ್ತಾ ಇರೋರು? ಒಂದು 300 ಜನ ಮೇಲೆ ಬಂದಿದ್ದಾರೆ ಸರ್. ಒಂದು ವೆಲ್ ಸೆಟಲ್ಡ್ ಈಗ ಸ್ಪೋರ್ಟ್ಸ್. ಸರ್ ಸ್ಟೇಟ್ ಮೈಂಡಲ್ಲಿ ಮಾಡಿದ್ರೆ ಸ್ಟೇಟ್ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್ ಕೆಲಸ ಸಿಗುತ್ತೆ, ಅಪ್ಲೈ ಮಾಡಿ ಸಿಗುತ್ತೆ. ಆಮೇಲೆ ಕಾಸ್ಟ್ ಕಾಸ್ಟ್ ಅದು ಬೇರೆ ಇದೆಯಲ್ಲ, SC ST ಅವ್ರಿಗೆ ಸ್ವಲ್ಪ ಬೇಗ ಸಿಕ್ಬಿಡುತ್ತೆ, ಜನರಲ್ ಅವ್ರಿಗೆ ಸ್ವಲ್ಪ ಲೇಟಾಗಿ ಸಿಗುತ್ತೆ. ಆ ಥರದ್ದು ಆಗಿದೆಯಾ ಜಾಬ್ ನಿಮ್ಮ ಅಕಾಡೆಮಿಯಿಂದ ಹೋಗಿರೋರು? ತುಂಬ ಜನ ಕೆಲಸದಲ್ಲಿದ್ದಾರೆ, ತುಂಬ ಜನ ರೈಲ್ವೇಸಲ್ಲಿ, ಕಸ್ಟಮ್ಸಲ್ಲಿ, ಇನ್ಕಮ್ ಟ್ಯಾಕ್ಸಲ್ಲಿ ತುಂಬ ಜನ ಕೆಲಸದಲ್ಲಿದ್ದಾರೆ. ಅದು ತೃಪ್ತಿ ಅಲ್ಲ ನಿಮಗೆ? ನಮ್ಮ ಅಕಾಡೆಮಿಯಿಂದ ಹೋಗಿ ಆ ಕೋಟದಲ್ಲಿ ತಗೊಂಡು ಕೆಲಸ ತಗೊಳ್ಳೋದಿದೆಯಲ್ಲ, ಹೌದು, ದೊಡ್ಡ ವಿಷಯ. ಓಕೆ ಸರ್, ನೆಕ್ಸ್ಟ್ ನಿಮ್ಮ ಪ್ಲಾನ್, ಫ್ಯೂಚರ್ ಪ್ಲಾನ್ ಏನಿದೆ? ಸರ್ ಏನಿಲ್ಲ, ಅದೇ ಇವಾಗ ಅಕಾಡೆಮಿ ಮಕ್ಳ ಮೇಲೆ ಸ್ವಲ್ಪ ಫೋಕಸ್ಸು, ನನ್ನ ಮಗಳ ಮೇಲೆ ಫೋಕಸ್ಸು. ನನ್ನ ಮಗಳು ಅದೇ 50-50 ಇದೆ, ಅವಳು ಸ್ಪೋರ್ಟ್ಸ್ ಮಾಡ್ತಾಳೋ ಇಲ್ಲ ಎಜುಕೇಷನ್ ಮಾಡ್ತಾಳೋ ಅಂತ ನಂಗೊಂದು ಡೌಟು. ಅದೇ ಸರ್, ಯಾಕಂದರೆ ಸ್ಪೋರ್ಟ್ಸಲ್ಲಿ ಫೈರ್ ಇರಬೇಕು, ಆ ಫೈರ್ ಅವಳಿಗೆ ಬರುತ್ತೋ ಇಲ್ಲೋ ಅಂತ ನನಗೆ ಡೌಟ್. ಯಾಕಂದ್ರೆ ಮನೆ ಕಡೆ ಎಲ್ಲ ತಾತಾಗೆಲ್ಲ ಸ್ವಲ್ಪ ಜಾಸ್ತಿ ಇದು ಜಾಸ್ತಿ ಓಡಿಸ್ಬಿಡಕಣೋ, ಕಾಲು ನೋಡಿದ್ರೆ ಸ್ವಲ್ಪ ಬಿದ್ದರೆ ಅದು ಫೀಲ್ ಬಂದ್ಬಿಡುತ್ತೆ ಅವಳಿಗೆ, ಇರಕ್ಕೆ ಮನೆ ಇದೆ, ಊಟ ಇದೆ, ಯಾವನ ಕಷ್ಟಪಡ್ತಾನೆ ಅಂತ. ಸೊ ಅದೊಂದು ಸ್ವಲ್ಪ ಡೌಟ್ ಇದೆ ನನಗೆ. ಸೊ ಇಲ್ಲಾಂದ್ರೆ ಅವಳಿಗೆ ಸಪ್ರೇಟಾಗಿ ಇಟ್ಟು ರೆಡಿ ಮಾಡಬೇಕು.
ಇಲ್ಲಾಂದರೆ ಎಜುಕೇಷನ್ ಫೀಲ್ಡಲ್ಲಿ ಚೆನ್ನಾಗಿ ಒಳ್ಳೆ ಎಜುಕೇಷನ್ ಮಾಡಲಿ ಅಂತ ಆಸೆ ಸರ್. ನಿಮ್ಮ ತಾತನ ಬಗ್ಗೆ ನೀವು ಎಷ್ಟು ಗೊತ್ತು? ಯಾಕಂದ್ರೆ ಅವ್ರು ಪೊಲೀಸ್ ಆಗಿದ್ರು ಹೌದು. ಅಂತ ಹೇಳಿದ್ರಿ. ನಿಮ್ಮ ತಂದೆ ಏನಾದ್ರು ಸ್ಟೋರಿ ಹೇಳ್ತಿದ್ದಾರೆ ನಿಮ್ಮ ತಾತ? ಅವ್ರು ಪೊಲೀಸ್ ಆಗಿ ನಾನು ಮೆಡ್ರಾಸ್ ಗ್ರೂಪಲ್ಲಿ ಇದ್ನಲ್ಲ, ಅಲ್ಲೂ ಅವ್ರ ಆರ್ಮಿಲಿ ಸ್ವಲ್ಪ ದಿವಸ ವರ್ಕ್ ಮಾಡ್ತಿದ್ರು ಅವರು, ಓಕೆ. ಆಗಿ ರಿಟೈರ್ಡ್ ಆಗಿರೋರು. ಸೊ ನಮ್ಮ ತಾತಂದು ಏನು ರೂಟ್ ಇದ್ದು ಅದೇ ರೂಟ್ ನಾನು ಫಾಲೋ ಮಾಡೋದು. ನೀವು ಹೋಗಿ ಆರ್ಮಿಯಲ್ಲಿ ಟ್ರೈನಿಂಗ್? ಹೌದು, ಅವರು ರನ್ನರು, ರನ್ನಿಂಗ್ ಮಾಡ್ಕೊಂಡೆ ಸ್ಪೋರ್ಟ್ಸ್ ಮಾಡಿರೋ ಇದು ಕೆಲ್ಸಕ್ಕೆ ಸಿಕ್ಕಿದ್ದವ್ರಿಗೆ. ಸೊ ಅದೇ ಟೈಪ್ ನಾನು ರನ್ನರ್ ಆಗಿ, ಸೊ ಅದೇ ಮಿಲಿಟ್ರಿಲಿ ಅಲ್ಲೇ ಇದು ಮೊಹಮ್ಮದ್ ಅಮೀರ್ ಸಾಬ್ ಅಂತ ಅವ್ರ ಹೆಸರು. ಸೊ ಆ ರೂಟ್ನ ಫಾಲೋ ಮಾಡಿಕೊಂಡೆ ಸ್ಪೋರ್ಟ್ಸ್ ತೊಗೊಂಡಿ ಸರ್ ನಾನು. ಓಕೆ. ರೋಷನ್, ಎಜುಕೇಶನ್ ಏನು ಮಾಡಿದ್ದೀರಿ? ಸೊ ನಾನು ಸೆಕೆಂಡ್ ಪಿ ಯು ಬರೆಯೋಕ್ಕಂತ ಬರೆದೆ, ಅದು ಎಲ್ಲ ಸಬ್ಜೆಕ್ಟ್ ಹೊಟ್ಟೋಯ್ತು, ಅಲ್ಲಿಗೆ ಬಿಟ್ಬಿಟ್ಟೆ ಸರ್. ಒಂದು ಟ್ರೈನಿಂಗ್ ಇತ್ತು, ಎಜುಕೇಷನ್ ಅಲ್ಲಿಗೆ ಸ್ಟಾಪ್ ಆಗಿಬಿಡ್ತು. ಓಕೆ. ಪಾಸ್ ಮಾಡಿ ಬಿ.ಕಾಮ್ ಮಾಡೋಣ ಅಂತ ಮನೇಲಿ ಬೊಂಬಡಿ ಹೊಡಿತಿದ್ರು. ಟೈಮೇ ಇಲ್ಲ ಓದೋಕ್ಕೆ. ಬೆಳಿಗ್ಗೆ ಸ್ಪೋರ್ಟ್ಸ್ ಮಾಡು, ಸಾಯಂಕಾಲ ಸ್ಪೋರ್ಟ್ಸ್ ಮಾಡು, ಕರೆಕ್ಟಾಗಿ ಚಾನಲೈಸ್ ಮಾಡೋರು ಯಾರೂ ಕರೆಕ್ಟಾಗಿರಲಿಲ್ಲ ಕರೆಕ್ಟ್. ಅವಾಗ. ಇವಾಗ ನೋಡಿ ನನ್ನ ಮಗಳಿಗೆ ಅಂದರೆ ಕರೆಕ್ಟಾಗಿ ಚಾನಲೈಸ್ ಮಾಡಿ, ಇಷ್ಟು ಸ್ವಿಮ್ಮಿಂಗು, ಅವಳಿಗೆ ಎಜುಕೇಷನ್ನು, ಆಮೇಲೆ ಅವ್ರಿಗೆ ಅರಬಿಕ್ ಕ್ಲಾಸಸ್ಸು, ಆಮೇಲೆ ಟ್ಯೂಷನ್ಸು, ಇಲ್ಲಾಂದ್ರೆ ಅವಳಿಗೆ ಸ್ಕೂಲಲ್ಲಿ. ಸೊ ಹಿಂಗೆ ಬ್ಯಾಲೆನ್ಸ್ ಮಾಡೋರು ಯಾರೂ ಇರಲಿಲ್ಲ. ರಫ್ ಆ್ಯಂಡ್ ಟಫ್ ಇತ್ತು ಅವಾಗೆಲ್ಲ. ಸುಸ್ತಾಗ್ಬಿಡ್ತೈತೆ ನನಗೆ, ಓದೋಕ್ಕೆ ಆಗ್ತಾಯಿಲ್ಲ, ಬರೆಯೋಕ್ಕೂ ಆಗ್ತಾಯಿರಲಿಲ್ಲ. ಸೆಕೆಂಡ್ ಪಿ ಯು ಸಿ ಲಾಸ್ಟ್ ಮಾಡಿಬಿಟ್ಟೆ ಸರ್ ನಾನು. ಅಷ್ಟೇ. ಅಪ್ಪ ಏನೋ ಹೇಳಿಲ್ಲ ಮುಂದೆ? ಹೇಳಿದ್ರು ಡಿಗ್ರಿ ಮಾಡ್ಕೊಳ್ಳೋ, ಒಂದು ವ್ಯಾಲ್ಯೂ ಇರುತ್ತೆ ಡಿಗ್ರಿ, ಗೊತ್ತಲ್ಲ ಸರ್ ಜನ್ರೇಷನ್ಗೆ ಡಿಗ್ರಿ ಅಂದರೆ ವ್ಯಾಲ್ಯೂ. ಮಾಡ್ತೀನಿ ಅಂತಲೇ ಇದ್ಬಿಟ್ಟೆ. ಈ ವಿಚಾರವಾಗಿ ನಿಮ್ಮ ದೊಡ್ಡಪ್ಪ ಜಾಸ್ತಿ ಕ್ಲಾಸ್ ತಗೊಂಡಿರ್ತಾರೆ ನಿಮಗೆ? ತೊಗೊಂಡಿರ್ತಾರೆ, ಅದ್ರಲ್ಲಿ ನಾನು ಇದ್ರಲ್ಲಿ ಬಿಸಿ ಇದ್ನಲ್ಲ ಸರ್ ನಾನು. ಸೊ ನಾನೇನಿದ್ದು ದೊಡ್ಡಪ್ಪ ಥರ ನಾಲೆಜ್ ಎಲ್ಲ ಕಿತ್ಕೊಂಡ್ಬಿಟ್ಟಿದ್ದೀನಿ ಇವಾಗ. ದೊಡ್ಡಪ್ಪ ಅದಂಗೆ ಇದ್ದಂಗೆ ಅದು ಸ್ವಲ್ಪ ನೋಡ್ಬಿಟ್ಟು ಹಂಗೆ ಹೇಳಿ ಅಂತ, ಫುಡ್ ಬಗ್ಗೆ, ಸ್ಪೋರ್ಟ್ಸ್ ಬಗ್ಗೆ ನಾನು ಹೇಳ್ತಾ ಇದ್ರೆ 2 ಮುಗಿಸಲ್ಲೇ ಅವ್ರು ಹೇಳೋರು ನನಗೆ ಇದು ಹಿಂಗೆ ಅಂತ. ನಾನು ಅದನ್ನೆಲ್ಲ ನೋಟ್ ಮಾಡ್ಕೊಂಡು ಇಟ್ಕೊತಿದ್ದೆ. ಸೊ ಒಂಥರ ಇವ್ರ ಥರ ಮಾಡೋಡಿ ಥರ ನಾನು ಆಗ್ಬಿಟ್ಟೆ. ಎಜುಕೇಷನ್ ಕಮ್ಮಿ, ನಾಲೆಜ್ ಜಾಸ್ತಿ ಥರ. ಅದೇ ಇಂಪಾರ್ಟೆಂಟ್ ಅಲ್ಲ, ಮಾರೋಡಿಗಳಿಗೆ ಬಿಸ್ನೆಸ್ ಎಲ್ಲ ಇಂಪಾರ್ಟೆಂಟ್. ಹೌದು. ಈಗಲೂ ಕೂಡ ನಿಮ್ಮ ದೊಡ್ಡಪ್ಪನ ಜೊತೆಗೆ ಆ ಕಾನ್ವರ್ಸೇಷನ್ ಏನು ನಡೀತಾ ಇರ್ತದೆ? ಯಾವ ವಿಚಾರಕ್ಕೆ ಮೀಟ್ ಆಗ್ತಾ ಇರ್ತೀರಿ, ಮಾತಾಡ್ತಾ ಇರ್ತೀರಿ? ಸೊ ವಾರ ಕಂಡು ಇವಾಗಂತ ಜಾಸ್ತಿ ನಮ್ಮೆಲ್ಲ ಬಿಟ್ಬಿಟ್ಟು ಅವ್ರ ಮಕ್ಳಿಗೆ ಇಟ್ಕೊಂಡಿದ್ದಾರೆ ಇವಾಗ ಅವರು. ಹೌದಾ? ನನ್ನ ಮಗಳಿಗೆ ತುಂಬ ಮುದ್ದು. ಇನ್ನೊಬ್ಳು ಮಗಳಿದ್ದಾಳೆ ಅವನಿ ಅಂತ, ನಮ್ಮ ರವಿ ಅಮ್ಮ ಮಗಳು, ಅವ್ರ ಅಕ್ಕನ ಮಗನ ಮಗಳು. ಅವರಿಬ್ರು ಮಕ್ಕಳಿಗೆ ಇವಾಗ ಅವರು ಫುಲ್ ಅಲ್ಲೇ ಟೈಮ್ ಕೊಡ್ತಾ ಇದ್ದಾರೆ. ಇವಾಗ ಟೈಮ್ ಕೇಳಬೇಕು, ಇವಾಗ ಸ್ವಲ್ಪ ಟೈಮ್ ಮಾಡ್ಕೊಳ್ಳಿ ಅಂತ. ಓಕೆ. ಈಗ ಮಗಳು ಒಬ್ಳೇನೋ? ಒಬ್ಬ ಮಗ, ಒಂದು ಮಗಳು, ಇನ್ನೊಬ್ಳು ರವಿ ಅಮ್ಮ ಅಂತ ಇದ್ದಾರೆ, ಅವರ ಅಕ್ಕ ಮಗ, ಮೊಮ್ಮಗಳು ಅವರು. ಸೊ ಅವಳು ಮತ್ತೆ ನನ್ನ ಮಗಳು ಒಂದೇ ಏಜು. ಓಕೆ. ಸೊ ಅವ್ರ ಜೊತೆ ಜಾಸ್ತಿ ಇವಾಗ. ಈಗ ನೆಕ್ಸ್ಟ್ ಏನಾದರೂ ಈಗ ಸಿನಿಮಾ ಪ್ರೊಡಕ್ಷನ್ ಏನೋ ಮಾಡಿದ್ರೆ ರೋಷನ್ ಅವರು ತೆರೆ ಹಿಂದೆ ಇರ್ತಾರೆ, ತೆರೆ ಮುಂದೆ ಬರ್ತಾರೆ? ಹಿಂದೆ ಸರ್, ಹಿಂದೆ. ಯಾಕಂದ್ರೆ ನಾನು ನಮ್ಕೊಂಡು ಮಕ್ಕಳಿದ್ದಾರೆ, ಟೈಮ್ ಕೊಡೋಕ್ಕಾಗಲ್ಲ. ಅವಾಗ ಫ್ರೀ ಇದ್ದೆ ಅಂತ ಮಾಡಿದೆ. ಆಮೇಲೆ ಆ್ಯಕ್ಟಿಂಗ್ ಸುಮ್ಮನೆ ನಿಂತ್ಕೊಂಡ್ರೆ ಮಾಡ್ಬಿಡ್ತೆ ಅಂತ ಕಲಿಬೇಕು ಸರ್. ಅದೆಲ್ಲ ಹೋಗಿ ಕಲ್ತ್ಕೊಂಡ್ಬಂದ್ರೆ ಆಗೋದದ್ದು. ಕಲಿಯೋಕೆ ಇವಾಗ ನನಗೆ ಟೈಮ್ ಇಲ್ಲ. ಸೊ ಕಷ್ಟ ಇದೆ ಸರ್ ಅದೆಲ್ಲ. ಈಗ ಲೈಫಲ್ಲಿ ಒಂದಿಷ್ಟು ಜನಗಳಿಗೆ ತುಂಬ ಕನಸುಗಳಿರುತ್ತೆ, ಏನೋ ಆಗಬೇಕು, ಏನೋ ಮುಟ್ಟಬೇಕು ಅಂತ. ಅದು ಆಗೋದಿಲ್ಲ, ಸಾಧ್ಯ. ಅಂತ ಮಕ್ಕಳನ್ನ ಗುರುತಿ ನೀವು ಸಾಧ್ಯ ಆಗಿಸ್ಬೇಕು ಅಂತ ಕರ್ಕೊಂಬಂದಿದ್ದೀರಿ. ಯಾವತ್ತಾದರೂ ಕರ್ಕೊಂಬಂದಿರೋಂಥ ಮಕ್ಕಳಲ್ಲಿ ನಿಮಗೆ ಫೈರ್ ಕಂಡಿರೋದು ನೋಡಿದ್ದೀರಾ ಅಂತ? ಅವ್ರ ಮಕ್ಕಳಲ್ಲಿ ಫೈರ್ ಇದೆ? ಅದೇ ಸರ್, ಇವಾಗ ಈ ಮಕ್ಕಳಿದಾರಲ್ಲ, ಇವ್ರಿಗೆ ಚಾನೆಲ್ ಇರಲ್ಲ, ಗೊತ್ತಿರಲ್ಲ ಏನು ಎತ್ತ ಅಂತ. ಸ್ಪೈಕ್ಸ್ ನೋಡಿಲ್ಲ ಸರ್. ಇವಾಗ ನೋಡಿ ಇಂಡಿಯಾದಲ್ಲೇ ಸ್ಪೈಕ್ಸ್ ಸಿಗ್ತಾ ಇಲ್ಲ. ನಾನು ನನ್ನ ಫ್ರೆಂಡ್ಸ್ಗೆಲ್ಲ ಫೋನ್ ಮಾಡಿ ಅವ್ರಿಗೆಲ್ಲ ಆಸ್ಟ್ರೇಲಿಯಾದಿಂದ, US ಇಂದೆಲ್ಲ ಸ್ಪೈಕ್ಸ್ ತರಿಸ್ತಾ ಇದ್ದೀನಿ. ಇವ್ರು ಎಲ್ಲಿಂದ ತರ್ಸೋಕ್ಕಾಗಲ್ಲ ಸರ್. ನನಗೆ ಕಷ್ಟ ಆಗ್ತದೆ ತರ್ಸೋಕ್ಕೆ. ನಮ್ಮ ಫ್ಯಾಮಿಲಿ ಫ್ರೆಂಡ್ಸು, ನನ್ನ ಫ್ರೆಂಡ್ಸ್ ಎಲ್ಲ ಹೋದಾಗ ಏನು ಬೇಕು ಅಂದ್ರೆ ಶೂ ತಂದು ಕೊಡಿ ಅಂತ ನನ್ನ ಮಕ್ಕಳಿಗೆಲ್ಲ ಶೂ ತರಿಸ್ತೀನಿ. ಆ ಸ್ಪೈಕ್ಸ್ ಅಂತ ಬರುತ್ತೆ, ಜಾವ್ಲಿನ್ಗೆ, ರನ್ನಿಂಗ್ಗೆ ಬೇರೆ ಬೇರೆ ಸ್ಪೈಕ್ಸು, ಕೆಳಗಡೆ ಮುಳ್ಳುಗಳಿರುತ್ತೆ. ಆ ಸ್ಪೈಕ್ಸ್ ತರಿಸಿ ಒಂದು 40,000 30,000 ಅಫೋರ್ಡಬಲ್ ಆಗಲ್ಲ ಅವ್ರ ಕೈಯಲ್ಲಿ. ತರ್ಸೋಕ್ಕೂ ಗೊತ್ತಿಲ್ಲ ಪಾಪ ಅವ್ರಿಗೆ. ಸೊ ನನಗೆ ಅದು ಗೊತ್ತು, ಯಾಕಂದರೆ ನಾವು ಹಂಗೆ ಒಬ್ರೊಬ್ಬರು ಕೋಚಿಂದ, ಒಬ್ಬರು ಟೀಚರಿಂದನೇ ನಾವು ಇಷ್ಟು ಮೇಲೆ ಬಂದಿರೋದು. ನಾನು ಒಬ್ಬನೇ ಬಂದ್ಬಿಟ್ಟೆ, ನನ್ನಿಂದನೇ ಎಲ್ಲ, ನಮ್ಮ ಸ್ಕೂಲ್ PT ಸರಿಂದ ಹಿಡಿದು ನಮ್ಮ ಸ್ಪೋರ್ಟ್ಸ್ ಸರಿಂದ, ನಮ್ಮ ದೊಡ್ಡಪ್ಪ, ನಮ್ಮ ಅಮ್ಮಂದನೇ ನಾವು ಇವತ್ತಿಲ್ಲಿರೋದು. ಆ ಗ್ರ್ಯಾಟಿಟ್ಯೂಡ್ ಇರಬೇಕು ಸರ್. ಆ ಗ್ರ್ಯಾಟಿಟ್ಯೂಡ್ ಇಲ್ಲಾಂದರೆ ಬೆಳೆಯೋಕ್ಕೆ ತುಂಬ ಕಷ್ಟ. ಆಮೇಲೆ ಸೋಲು ಇದ್ದೇ ಇರುತ್ತೆ. ಸೋಲ್ಬೇಕು, ಗೆಲ್ಲಬೇಕು. ಆ ಮಕ್ಕಳು ನಾವು ಮೋಟಿವೇಟ್ ಮಾಡ್ತಾ ಇರಬೇಕು. ಬೆಸ್ಟ್ ಏನಿದೆ ಕೊಡೋಣ, ರಿಸಲ್ಟ್ ಏನಾದರೂ ಆಗಿರಲಿ. ನನ್ನ ಮಕ್ಕಳು ಅದೇ ಎದುರ್ಕೊಂಬಿಡಿ, ನೀವು 3rd ಬಂದ್ಬಿಟ್ರಿ, ಲಾಸ್ಟ್ ಬಂದ್ಬಿಟ್ರಿ, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಆಗತ್ತೆ, ಟೈಮ್ ಇದೆ, ಮಾಡೋಣ, ಇರೋವರೆಗೂ ಮಾಡೋಣ, ಆಮೇಲೆ ನೋಡೋಣ ಏನಾಗತ್ತೆ ಅಂತ. ಒಂದಷ್ಟು ಏನು ಡಾನ್ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿ ಮಕ್ಕಳಾಗಿರ್ಬೋದು, ಎಂಟ್ರಿ ಟು ಪೊಲಿಟಿಕಲ್. ಸೊ ರೋಷನ್ಗೆ ಆ ಥರದ ಮುಂದೆ ಫ್ಯೂಚರ್ ಇಲ್ಲ ಸರ್, ಆಸೆನೇ ಇಲ್ಲ, ಯಾವುದೇ ಬೇಡ ಅಂತ? ಮೂವಿ, ಆ ಪೊಲಿಟಿಕ್ ಅದೆಲ್ಲ ಏನಿಲ್ಲ ಸರ್. ಅದೆಲ್ಲ ತೊಗೊಳಕ್ಕೆ ಮೈಂಡ್ ಇಲ್ಲ ಸರ್, ಮೇನ್ ಫಸ್ಟ್ ಆಫ್ ಆಲ್.
ಯಾಕಂದ್ರೆ ನಿಮ್ ದೊಡ್ಡಪ್ಪ ಸಾಕಷ್ಟು ಪೊಲಿಟಿಕಲ್ ಬಗ್ಗೆ ಬರ್ದಿರೋರು, ಹೌದೌದು. ನೋಡ್ತಾನೆ ಇರ್ತೀವಿ ಏನ್ ನಡೀತದೆ ಏನಿಲ್ಲ ಅಂತ. ಆಮೇಲೆ ಅದೆಲ್ಲ ಇಂಟ್ರೆಸ್ಟ್ ಇರೋರೆ ಸರ್, ಅದೆಲ್ಲ ನಂಗೆ ಅಂದ್ರೆ ಇವಾಗ ನೋಡಿ ಬೇರೆ ಬೇರೆ ಪೊಲಿಟಿಕ್ಸಲ್ಲಿ ಯಾರ್ಯಾರು ಇದ್ದಾರೆ ಅವ್ರಿಗೆ ಇಂಟ್ರೆಸ್ಟ್ ಇರುತ್ತೆ ಅದರಲ್ಲಿ. ಬೆಳಿಗ್ಗೆ ಎದ್ದೇಳ್ಬೇಕು, ಹೋಗ್ಬೇಕು, ಪ್ರೊಟೆಸ್ಟ್ಗೆ ಹೋಗ್ಬೇಕು, ಅದೆಲ್ಲ ನಂಗೆ ಆ ಥರ ಇಂಟ್ರೆಸ್ಟ್ ಇಲ್ಲ. ಅದು ಫೋಕಸ್ ಏನಿದ್ರು ಓಡಿಸ್ಬೇಕು, ಓಡ್ಬೇಕು, ಸ್ಟೇಡಿಯಂಗೆ ಹೋಗ್ಬೇಕು, ಇರಬೇಕು, ಜಿಮ್ಮಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, ಮಕ್ಕಳ ಜೊತೆ ಮಾತಾಡಬೇಕು. ಸೊ ಅದರಲ್ಲೇ ಟೈಮ್ ಆಗ್ಬಿಟ್ಟಿದೆ ಇವಾಗ. ಸರ್ಕಾರದಿಂದ ಏನಾದರೂ ಬೆನಿಫಿಟ್ ಬಂದಿದೆಯಾ ಅಥವಾ ಕೇಳಿದ್ರಾ ಅಥವಾ ಬಂದಿಲ್ವಾ? ಸರ್ ಅದೇ ಸೆಂಟ್ರಲ್ ಗೌರ್ಮೆಂಟಿಂದ ಏನು ಇಂಟರ್ನ್ಯಾಷನಲ್ ಗೆದ್ದಾಗೆಲ್ಲ ಬಂದಿರೋದುಂಟು. ಸ್ಟೇಟ್ ಗೌರ್ಮೆಂಟಿಂದ ಝೀರೋ ಸಪೋರ್ಟ್ ಸರ್ ನಮಗೆ. ಹೌದಾ? ಇವಾಗಲೂ ಕೂಡ ಏನು ನೋಡಿ ಮೊನ್ನೆ ಗೆದ್ಕೊಂಬಂದ್ವಿ, ಹೋದ್ವಿ, ಸಿದ್ದರಾಮಯ್ಯನ ಮೀಟ್ ಮಾಡಿದ್ವಲ್ಲ, ಗೆದ್ರ ಅಂತ ಮೆಡ್ಲ್ ಹಾಕ್ಬಿಟ್ಟು ಬಂದ್ಬಿಟ್ರು. ಸೊ ಅಷ್ಟೇ ಒಂದು ಫೋಟೋ ಸಿಕ್ತು ಅಷ್ಟೇ, ಅಷ್ಟೇ. ಅದಾದ್ಮೇಲೆ ಮುಂಚೆ ಅದು ವರ್ಲ್ಡ್ ಗ್ರ್ಯಾಂಡ್ ಪ್ರಿಕ್ಸ್ ಗೆದ್ಕೊಂಬಂದ್ವಿ, ಅವಾಗ DC ಮತ್ತೆ ಹೋದ್ವಿ, ಅಲ್ಲೂ ಅಷ್ಟೇ ಹೋದ್ವಿ, ಫೋಟೋ ಇದು ಮೆಡಲ್ ನೋಡಿದ್ರೆ ಮೆಡಲ್ ಹಾಕ್ಬಿಟ್ಟು ಬಂದ್ಬಿಟ್ರು. ಹಿಂಗಾಗ್ಬಿಟ್ರೆ ನೆಕ್ಸ್ಟ್ ಏನು ಅಂತ ಅವ್ರ ಮಾತು ಕೇಳಿದ್ರೆ ಒಂದು ಇದ್ದಿರುತ್ತೆ, ಇವಾಗ ಏನು ನೆಕ್ಸ್ಟು ಕಾಂಪಿಟೇಷನ್ ಹೋಗ್ತಿದ್ದಾರಮ್ಮ, ಯಾವುದು ಏನು ಅಂತ ಯಾರು ಹೇಳೋರು ಇಲ್ಲ, ಕೇಳೋರು ಇಲ್ಲ ಥರ ಆಗ್ಬಿಟ್ಟಿದೆ. ಒಟ್ಟು ಈ ಅಥ್ಲೀಟ್ಸ್ಗಳಿಗೆ ಹೀಗೆ ಸ್ಪೋರ್ಟ್ಸ್ಗೆ ಇಷ್ಟೇನಾ ಅಥವಾ ಬೇರೆ ಬೇರೆ ಕ್ಷೇತ್ರಗಳು ಹೀಗೆ? ಇಷ್ಟೇ ಸರ್ ಸ್ಪೋರ್ಟ್ಸ್ಗೆ. ಅದೇ ಇವಾಗ ನೋಡಿ, ಇವಾಗ ಮೊನ್ನೆ ಬಿಗ್ ಬಾಸ್ ಎಲ್ಲ ಆಯಿತು, ಅಂಥ ವಿನ್ನರ್ಸ್ಗೆಲ್ಲ ಅವ್ರಿಗೆಲ್ಲ ಕರೆಸಿ ಮಾಡಿ ಹಾರ ಹಾಕಿ ನೆರೆಸ್ಬಿಟ್ರು. ಸೊ ಅದು ಒಂಥರ ಅವ್ರ ಹಾರ್ಡ್ ವರ್ಕ್ ಇರ್ಬೋದು ಸರ್, ನಾನು ಇಲ್ಲ ಅಂತ ಹೇಳ್ತಾರೆ. ಅವ್ರ ಸ್ವಂತಕ್ಕೆ ಆಡೋದು, ಅವರು ಸ್ವಂತ ಗಾಡಿ ಟಿವಿಯಲ್ಲಿ ಕಾಣಿಸ್ಕೊಂಡು ಅವ್ರಿಗೆ ಇವಾಗ ಪಾಪ ಇವರು ನಮ್ಮ ಕರ್ನಾಟಕ ಹುಡುಗಿಯರು ಪಾಪ ಅವ್ರಿಗೆಲ್ಲ ಕರೆಸಿ, ಇವ್ರು ಅನ್ಕೋತ ನನ್ನ ಕರೆಸಿ, ನನಗೆ ಬೇಡವೇ ಬೇಡ, ಅವ್ರನ್ನ ಕರೆಸಿ ಒಂದು ಸನ್ಮಾನ ಮಾಡಿ, ನಮ್ಮ ಹುಡುಗಿ ಗೆದ್ದಿದ್ದಾರೆ. ಇವಾಗ ಇಲ್ಲಾಂದ್ರೆ ನಾನು ಯಾವ ಏರಿಯಾದಲ್ಲಿ MLA ಅವ್ರ ಏರಿಯಾ ಮಕ್ಳನ್ನ ಎತ್ಕೊಂಡ್ಬರ್ಬೇಕು ನಂಗೆ ಆಗ್ಬಿಡುತ್ತೆ. ನನಗೆ ಇವಾಗ ಎತ್ಕೊಂಬಂದು ಅವ್ರಿಗೆ ಟ್ರೈನಿಂಗ್ ಮಾಡ್ಸಕ್ತಾರೆ ಆಗ್ಬಿಡುತ್ತೆ. ಇವಾಗ ನೋಡಿ ಸರ್, ಬೇರೆ ಆಂಧ್ರದಲ್ಲಿ ತಮಿಳ್ನಾಡಲ್ಲೆಲ್ಲ ಹೆಂಗೆ ರೆಕಗ್ನೈಸ್ ಮಾಡ್ತಾರೆ, ಸೆಲಿಬ್ರಿಟೀಸಿಂದ ಹಿಡಿದು ಆಮೇಲೆ ಪೊಲಿಟಿಕ್ಸ್ ಅವರು ಇದ್ದು ಸಖತ್ತಾಗಿ ಅವ್ರಿಗೆಲ್ಲ ವ್ಯಾಲ್ಯೂ ಕೊಡ್ತಾರೆ ಸ್ಪೋರ್ಟ್ಸಿಗೆ. ಮೊನ್ನೆ ಬೈಸಾನ್ ಅಂತ ಮೂವಿ ಬಂತು, ಒಂದು ಕಬಡ್ಡಿ ಮೂವಿ. ಆ ಹೀರೋ ಹೋಗಿ ಆ ಕಬಡ್ಡಿ ಹುಡುಗಿಗೆ ಮೀಟ್ ಮಾಡಿ ಅವನಿಗೆ ಸನ್ಮಾನ ಮಾಡಿ ಆ ಪಬ್ಲಿಸಿಟಿಗೆ ಅವಳಿಗೆ ಮೋಟಿವೇಶನ್ ಸಿಗೋದು. ಸೊ ಇವಾಗ ನೋಡಿ ಇದೆಲ್ಲ ಗೆಲ್ತಾರೆ ಮಾಡ್ತಾರೆ. ಅವ್ರು ಜಿ ಕನ್ನಡ ಎಲ್ಲ ನೋಡಿದಾಗ ನಮಗೂ ಬೇಜಾರಾಗತ್ತೆ, ಏನಪ್ಪ ಅಂಥವ್ರಿಗೆಲ್ಲ ಅಷ್ಟು ಪ್ರಮೋಟ್ ಮಾಡ್ತಾರೆ. ಮಾಡಲಿ, ಅವ್ರು ಹಾರ್ಡ್ ವರ್ಕ್ ಇದೆ, ಅವ್ರೇನೋ ಒಬ್ಬರು ಸ್ಪೋರ್ಟ್ಸ್ ಆಗಿ ಗೆದ್ದವರಲ್ಲ. ಒಂದು ಜಿ ಕನ್ನಡನೆಲ್ಲ ಮೊನ್ನೆ ಅದು ಇದೈತಲ್ಲ ಸರ್, ಮೊನ್ನೆ ಕನಕಪುರದಲ್ಲಿ ಕನಕಪುರ ಅದೆಲ್ಲ ಆದಾಗ ಕರೆಸಿ, ಇವ್ ನಾವೋಗಿ ಅಪ್ಲಿಕೇಶನ್ ಹಾಕೋದ್ ಬದಲು ಅವರೇ ಗುರ್ಸ್ಬೇಕು ಯಾರು ಮಾರ್ಕ್ಸ್ ಜಾಸ್ತಿ ತೊಗೊಂಡಿದ್ದಾರೆ. ಇವಾಗ ಸೆಲೆಬ್ರಿಟಿಗೆ ನಿನ್ನೆ ಸೆಲೆಬ್ರಿಟಿ ಮಾಡಿದ್ರೆ ಏನು ಸರ್ ಪ್ರಯೋಜನ? ನಿಜವಾದ ಸಾಧನೆ ಅಂದ್ರೆ ನಿಮ್ದು, ಯಾಕಂತಂದ್ರೆ ಓಡೋದು ಇದೆಯಲ್ಲ ಅದು ಬಹಳ ಅಲ್ಲ. ತುಂಬ ಬ್ಯಾಡ್ಮಿಂಟನ್ ಪ್ಲೇಯರ್ ಇದ್ದಾರೆ, ಸ್ವಿಮ್ಮಿಂಗ್ ಪ್ಲೇಯರ್ಸ್ ಇದ್ದಾರೆ, ಅವ್ರಿಗೆಲ್ಲ ಕರೆಸಿ ಒಂದೊಂದು ಅವ್ರಿಗೇನು ಕ್ಯಾಶ್ ಪ್ರೈಸ್, ಯಾರು ಕ್ಯಾಶ್ ಪ್ರೈಸ್ ಇಲ್ಲ ಸರ್ ಇವತ್ತೆಲ್ಲ, ಪ್ರೋತ್ಸಾಹ ಕೇಳ್ತಾರೆ ಅಷ್ಟೇ ಎಲ್ಲರೂ. ಸುಮ್ಮನೆ ಇಂಟರ್ನ್ಯಾಷನಲ್ ಮಾಡ್ಕೊಂಬಂದ್ರು, ಅಂಥವ್ರಿಗೆಲ್ಲ ಕರೆಸಿ ಒಂದು ಇದು ಮಾಡಬೇಕು. ಇಲ್ಲಿ ಕಲ್ಚರ್ ಆಕ್ಟಿವಿಟಿನೂ ಇರಬೇಕು, ಸ್ಪೋರ್ಟ್ಸ್ ಇರಬೇಕು. ಈ ಬೇರೆ ರಾಜ್ಯಕ್ಕೆ ಹೋಲಿಸಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಕೆಳಗಡೆ ಆಗ್ಬಿಟ್ಟಿದೆ ಸರ್, ತುಂಬಾ. ಯಾಕಂದ್ರೆ ಅಲ್ಲಿ ನೋಡಿ, ಅಲ್ಲಿ ಅವಾರ್ಡ್ಸ್ ಕೊಡುವಾಗನು ಎಲ್ಲ ಕ್ಯಾಟಗರಿ ಸ್ಪೋರ್ಟ್ಸ್ಗೂ ಕೊಡ್ತಾರೆ, ಆಮೇಲೆ ಸಿನಿಮಾದಿಗೂ ಕೊಡ್ತಾರೆ, ಆಮೇಲೆ ಬೆಸ್ಟ್ ಎಜುಕೇಶನ್ಗೂ ಕೊಡ್ತಾರೆ, ಎಲ್ಲರಿಗೂ ಕೊಡ್ತಾರೆ. ಒಂದು ಈ ಥರ ಪ್ರೋಗ್ರಾಮ್ ಎಲ್ಲ ಮಾಡಿದಾಗ ಕೊಡ್ತಾರೆ. ಸೊ ದೊಡ್ಡ ಲೆವೆಲ್ ಹೋದಾಗ ಅವ್ರವ್ರೇ ಕೊಡ್ತಾರೆ. ಎಲ್ಲ ಕ್ಯಾಟಗರಿ ಜೊತೆ ಇದನ್ನ ಯಾಕೆ ಸೇರ್ಸಲ್ಲ ಅಂತ ನಮ್ಗೆ ಅದೊಂದು ಬೇಜಾರು. ಮೊದಲಿಂದನೂ ಹಾಗೇನೆ ಹೇಗೆ ಅಂತ ಹೌದು ಸರ್, ಹಂಗೇನೆ. ನಾನು ತುಂಬ ವರ್ಷ ನೋಡ್ತಾ ಇದ್ದೀನಲ್ಲ. ಸೊ ಒಂದು ಒಳ್ಳೆ ನೋಡಿ, ಇವಾಗ 22ದು ಏಕೆಲ್ಲ ಅವಾರ್ಡ್ ಈ ವರ್ಷ ಕೊಟ್ಟಿದ್ದಾರೆ. ಸೊ ಈ ವರ್ಷ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ. ರೋಷನ್ಗೆ ಯಾವತ್ತಾದ್ರೂ ಗೌರ್ಮೆಂಟ್ ಮಟ್ಟದಲ್ಲಿ ಏನಾದರೂ ಗುರ್ಸುವಂತ ಕೆಲಸ ಆಗಿದೆಯಾ? ಯಾಕಂದ್ರೆ ನೀವು ಒಬ್ಬ ಅಥ್ಲೀಟ್. ಅದೇ ಕೆಂಪೇಗೌಡ ಅವಾರ್ಡ್ ಒಂದು ಕೊಟ್ಟರು, ಅದಾದ್ಮೇಲೆ ಕಂಟಿನ್ಯೂಸ್ ಇಂಟರ್ನ್ಯಾಷನಲ್ ಮೆಡಲ್ಸ್ ಇರಬೇಕು ಏಕಲವ್ಯ ತಗೊಳಕ್ಕೆ. ಅದ್ರಲ್ಲಿ ನಾನು ಬರೀ ನ್ಯಾಷನಲ್ಸ್ವರೆಗೂ ಮಾಡಿದ್ನಲ್ಲ, ಸೊ ಅದೊಂದಿಲ್ಲ. ಸೊ ಮಕ್ಕಳು ಇಬ್ರು ತಗೊಂಡಿದ್ದಾರೆ ಅದರಲ್ಲಿ. ಹಾಂ, ಏಕಲವ್ಯ ಅವಾರ್ಡ್. ಹೌದು ಸರ್, ನಿಮ್ಮ ಕನಸು ಅಲ್ಲಿ. ಹೌದು, ಅವ್ರದ್ದು ಏನೇ ಅವಾರ್ಡ್ ಇದೆ ಅದಲ್ಲ ನಂದೇನೆ ಅದು. ಅಚೀವ್ಮೆಂಟೇ ಇಂಪಾರ್ಟೆಂಟ್. ಹೌದು. ಓಕೆ, ಈಗ ಸ್ಟ್ರೆಂತ್ 80 ಜನ ಇದ್ದಾರೆ. ಹೌದು ಸರ್. ಈ ಅಕಾಡೆಮಿ ಬರೀ ನಮ್ಮ ಕರ್ನಾಟಕಕ್ಕೆ ಸೀಮಿತ ಮಾಡ್ತಾರೆ, ಬೇರೆ ಏನಾದರೂ? ಇಲ್ಲ ಸರ್, ಬರೀ ಜಯನಗರ, ಕರ್ನಾಟಕದ ಬೇರೆ ಜಿಲ್ಲೆಗಳಲ್ಲೂ ಮಾಡ್ಬೇಕನ್ನ? ಇಲ್ಲ ಸರ್. ಯಾಕಂದ್ರೆ ಅಲ್ಲಿದ್ರೆ ನಾನು ಇರಬೇಕು, ಫಿಸಿಕಲಿ ಪ್ರೆಸೆಂಟ್ ಆಗಿರ್ಬೇಕು. ಯಾರೋ ಭರೋಸೆ ಮೇಲೆ ಬಿಟ್ರೆ ಓಕೆ, ಅದು ನಡೆಯುತ್ತೆ, ಯಾವುದೋ ಕಮರ್ಷಿಯಲ್ ನಡೆಯುತ್ತೆ, ಆನ್ಲೈನ್ ಟ್ರೈನಿಂಗು ಅವ್ರಿಗೆ ಹಿಂಗೆ ಮಾಡಿಸ್ಬಿಡು ಅಂತ. ಈ ವಿಚಾರದಲ್ಲಿ ನಾನು ಆ ಥರ ರಿಸ್ಕ್ ತೊಗೊಳಕ್ಕಾಗಲ್ಲ. ಯಾಕಂದರೆ ಗಂಗಾ ಅಂತ ಅವಳು ಜಾಲಿನ್ ಥ್ರೋ ಮಾಡ್ತದೆ, ಅವಳು ಅಷ್ಟೇ ಒಲಿಂಪಿಕ್ ಹೋಗೋ ಚಾನ್ಸಸ್ ಇದೆ ಅವಳಿಗೆ. ಡೆಲ್ಲಿಯಲ್ಲಿ ವರ್ಲ್ಡ್ ಗ್ರ್ಯಾಂಡ್ ಪ್ರಿಕ್ಸಲ್ಲಿ ಬ್ರಾನ್ಸ್ ಮೆಡಲು, ನ್ಯಾಷನಲ್ಸಲ್ಲಿ ಗೋಲ್ಡು, ಸ್ಟೇಟಲ್ಲಿ ಗೋಲ್ಡ್ ಅವಳು. ಇವಾಗ ಮತ್ತೆ ಇನ್ನೊಂದು ಮಾರ್ಚಲ್ಲಿ ಇನ್ನೊಂದು ವರ್ಲ್ಡ್ ಗ್ರ್ಯಾಂಡ್ ಪ್ರಿಕ್ಸ್ ಹೋಗ್ತದೆ ಡೆಲ್ಲಿಗೆ.
ಸೊ ಫುಲ್ 7 ಜನ ಹೋಗ್ತಾರೆ ಸರ್ ಅವರು. ಈ ಅವರು ಮಕ್ಕಳನ್ನ ಕರ್ಕೊಂಬರೋ ಪೇರೆಂಟ್ಸು ಹೆಂಗೆ ಸಪೋರ್ಟಿವ್ ಆಗಿರ್ತಾರ? ಸಪೋರ್ಟಿವ್ ಆಗಿ ಇವಾಗ ನನ್ನ ಬ್ಲೈಂಡ್ಸ್ ಮಕ್ಕಳ ಸರ್ ಅವರು. ಅವ್ರ ತಂದೆ ಒಬ್ಬ ಇರಲ್ಲ, ತಾಯಿ ಮನೆ ಕೆಲಸ ಮಾಡೋರು, ಎಲ್ಲ ಗುಡ್ಸ್ಲಲ್ಲಿ ಇರೋರು, ಅವ್ರಿಗೆ ಸ್ಪೋರ್ಟ್ಸ್ ಏನಂತಾನೆ ಗೊತ್ತಿರಲ್ಲ ಅವ್ರಿಗೆಲ್ಲ. ಅಂತ ಮಕ್ಕಳು ಅವ್ರ ತಂದೆ ನಾನು ನೋಡಿಲ್ಲ, ಅವ್ರು ನಾನು ಯಾರಂತ ಗೊತ್ತಿಲ್ಲ. ಎಲ್ಲೋ ಮಗು ಹೋಗಿದೆ, ಏನೋ ಮಾಡ್ತಾ ಇದ್ದೆ, ವರ್ಷಕ್ಕೊಂದ್ಸತಿ ಹೋದಾಗ ಮನೆಯಲ್ಲಿ ಅಟ್ರಾಕ್ಷನ್ ಬಟ್ಟೆಲಿ ನೋಡೋದು ಅವ್ರ ಪೇರೆಂಟ್ಸ್. ಖುಷಿ ಅವ್ರಿಗೆ ಗೆಲ್ತಾರಲ್ಲ, ಗೆಲ್ಲ ಅಮೌಂಟು, ಇಲ್ಲ ನನಗೆ ಸ್ಪಾನ್ಸರ್ಸ್ ಇದ್ದಾರೆ, ಹಫೀಸ್ ಸೇಟ್ ಅಂತ ಇದ್ದಾರೆ, ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಇದಾರಲ್ಲ, ಅವರೆಲ್ಲ ಸ್ವಲ್ಪ ಅಮೌಂಟ್ ಕೊಟ್ಟರೆ ಆ ಮನೆಗೆ ಕಳಿಸೋದು. ಸೊ ಆ ಥರದ ಕೆಲಸ ಈಗ ನಿಮ್ಮ ಮೂಲಕ ಆಗ್ತಿದೆ, ಅದೇ ಒಂದು ಖುಷಿ. ಹೌದು ಸರ್. ಅಲ್ವಾ? ಬೇರೆ ಏನಾದರೂ ಹೇಳೋದಿದ್ರೆ ಅಕಾಡೆಮಿ ಬಗ್ಗೆ? ಅದೇ ಅಕಾಡೆಮಿ ಗೋಲ್ಸ್ ನಮ್ಗೆ ಅದೇ ಸರ್. ಇವಾಗಿನ ಮಕ್ಕಳು ಎಲ್ಲ ಸ್ವಲ್ಪ ಸೀರಿಯಸ್ ಆಗಬೇಕು. ಎಜುಕೇಷನ್ನ ಹೆಂಗೆ ಸೀರಿಯಸ್ ಆಗ್ತದೆ ಸ್ಪೋರ್ಟ್ಸ್ ಹಂಗೆ ತೊಗೊಂಡಿರ್ಬೇಕು. ಯಾಕಂದ್ರೆ ಎಲ್ಲರೂ ಓದೋಕ್ಕಾಗಲ್ಲ, ಎಲ್ಲರೂ ಸ್ಪೋರ್ಟ್ಸ್ ಮಾಡೋಕ್ಕಾಗಲ್ಲ. ಪೇರೆಂಟ್ಸ್ ಮಾತಾಡಬೇಕು. ಇವಾಗಿನ ಮಕ್ಕಳು ತುಂಬ ಶಾರ್ಪ್ ಆಗಿದ್ದಾರೆ, ನೋಡಿದ್ದಾರೆ, ಕಲಿತಾರೆ. ಮೇನ್ ಏನಂದ್ರೆ ಅವ್ರಿಗೆಲ್ಲ ಫೋನ್ ಬಿಡಿಸ್ಬೇಕು, ಟಿ ವಿ ಬಿಡಿಸ್ಬೇಕು, ಆಟ ಆಡಿಸ್ಬೇಕು, ರೋಡಲ್ಲಿ ಬಿಡಬೇಕು ಅವ್ರಿಗೆಲ್ಲ. ಸೈಕಲ್ ಓಡಿಸೋಕ್ಕೋ, ಬುಗ್ರಿ ಆಡ್ಸೋಕ್ಕೋ, ಈ ಥರ ಎಲ್ಲ ರೋಡ್ ಆಟ ಆಡಿದ್ರೇ ಅವ್ರಿಗೆಲ್ಲ ಅಂತ ಖುಷಿ. ಎಲ್ಲರೂ ಟಿ ವಿಯಲ್ಲಿ ಕೂತ್ಕೊಂಡು ಫೋನಲ್ಲಿ ಇದ್ರೆ ಕಷ್ಟ ಸರ್, ಆಗಲ್ಲ ಸ್ಪೋರ್ಟ್ಸ್ ಅಲ್ಲಿ. ಜನರೇಷನ್ ಚೇಂಜ್ ಆಗ್ಬಿಟ್ಟಿದೆಯಲ್ಲ. ಹೌದು. ನೀವು ಯೋಚನೆ ಮಾಡೋದಾಗೆ ಎಲ್ಲ ಯೋಚನೆ ಮಾಡಿದ್ರೆ ಇವತ್ತು ಮನೆಗೆ ಒಬ್ಬೊಬ್ಬ ಕ್ರೀಡಾಪಟು ಹೌದು ಕೊಡ್ತಾರೆ. ಯಾಕಂದ್ರೆ ಇವತ್ತು ಮಕ್ಕಳು ಏನೋ ಆಗ್ಬೇಕು ಅಂತ ನೀವು ಹೇಳಿದ್ರಿ, ಈಗ ಮ್ಯೂಸಿಕಲ್ ಕಡೆಗೆ ಹೋಗ್ತಾರೆ, ಹೋಗ್ಲಿ ಬೇಡ ಅನ್ನಲ್ಲ, ಅಂದ್ರೆ ಈ ಕಡೆನೂ ಒಂದಿಷ್ಟು ಗಮನ ಹರಿಸ್ತಾರೆ. ಹೌದು, ಅವ್ರ ಪೇರೆಂಟ್ಸ್ ಮಾತಾಡ್ಬೇಕು. ಒಂದು ಏಜ್ ಬಂದಾಗ ನಿಂಗೇನು ಇಷ್ಟ, ಯಾವ್ದು ಮಾಡ್ತೀಯ ಅದನ್ನೆಲ್ಲ ಫೋಕಸ್ ಮಾಡ್ಬೇಕು ಪೇರೆಂಟ್ಸು. ಬಿಟ್ಟರೆ ಫುಲ್ ಬಿಟ್ಬಿಡ್ತಾರೆ, ಹಿಡಿದ್ರೆ ಫುಲ್ ಟೈಟಾಗಿ ಹಿಡ್ಕೊಂಡ್ಬಿಡ್ತಾರೆ. ಬ್ಯಾಲೆನ್ಸ್ ಮಾಡಬೇಕು. ಎಲ್ಲ ಪೇರೆಂಟ್ಸ್ ಕೈಲೇ ಇರೋದು ಸರ್. ಯಾಕಂದರೆ ಫೋನ್ ಅವಶ್ಯಕತೆ ಇರಲಿಲ್ಲ. ಫೋನ್ ಇಲ್ಲ ಅಂತಾನೆ ಇಷ್ಟು ವರ್ಷ ಬದುಕೊಂಡು ಬಂದಿರೋದು ಜನ ಇದ್ದಾರೆ. ಇಷ್ಟು ಜನ ಹಳೆ ಸಿಂಗರ್ಸ್ ಇದ್ದಾರೆ, ಆ್ಯಕ್ಟ್ರೆಸ್ ಇದ್ದಾರೆ, ಸ್ಪೋರ್ಟ್ಸ್ ಪರ್ಸನ್ ಇದ್ದಾರೆ, ಅವರೆಲ್ಲ ಫೋನೇ ನೋಡಿಲ್ಲ, ಆದರೂ ಆಗಿದ್ದಾರೆ ಅವರು. ಇವಾಗ ಇದ್ರ ಬಿಟ್ಟು ಏನು ಸಾಧನೆ ಮಾಡ್ತಿದ್ದಾರೆ? ಫೋನ್ ಯಾಕೆ ಬೇಕು? ಫಸ್ಟ್ ಆಫ್ ಆಲ್ ಪೇರೆಂಟ್ಸ್ ಹೋಗ್ತಾರೆ, ಕರ್ಕೊಂಬರ್ತಾರೆ, ಮಾತಾಡ್ತಾರೆ. ಫೋನ್ ಅವಶ್ಯಕತೆನೇ ಇಲ್ಲ ಅಂತ ನನಗೆ 15-20 ಇಯರ್ಸ್ವರೆಗೂ ಫೋನ್ ಅವಶ್ಯಕತೆನೇ ಬರಲ್ಲ. ಕಾಲೇಜ್ ಡಿಗ್ರಿ ಮುಗಿಯೋವರೆಗೂ ಎಲ್ಲ ಪೇರೆಂಟ್ಸ್ ಹ್ಯಾಂಡಲ್ ಮಾಡ್ಬೋದು ಆ ಟೈಮ್ವರೆಗೂ. ನಿಜ ಅಲ್ಲ, ನಿಮ್ಮ ಪೇರೆಂಟ್ ತುಂಬಾ ಸ್ಟ್ರಿಕ್ಟ್ ಇದ್ರು, ನಿಮ್ಮ ಅಪ್ಪ. ಹೌದು. ಅವ ನಿಮಗೆ ಏನು ಕೊಡ್ಲಿಲ್ಲ, ಮಾಡ್ಲಿಲ್ಲ. ಬಟ್ ಈಗ ಹಂಗಿಲ್ವಲ್ಲ ಸರ್. ಅಲ್ಲ, ಇವಾಗ ಇಲ್ಲ ಅಂದ್ರೆ ನಾನು ಮನೇಲಿ ನನ್ನ ಫ್ರೆಂಡ್ಸ್ ನಾವೆಲ್ಲ ಫೋನೇ ಕೊಡಲ್ಲ ಸರ್. ನಾವು ಆಟ ಆಡ್ಬೇಕು, ಆಚೆ ಹೋಗಿ ಆಟ ಆಡಬೇಕು, ಟೆರೆಸ್ ಮೇಲೆ ಆಡಬೇಕು, ಅಷ್ಟರಲ್ಲೇ ಆಟ ಆಡ್ಬೋದು. ನಾವು ಹಂಗೆ ಆಟ ಆಡಿರೋದು. ಇಷ್ಟ ಇಲ್ಲ ಮಲ್ಕೊಂಡ್ಬಿಡ್ಬೇಕು, ಇಲ್ಲ ಓದಬೇಕು. ಏನಂದ್ರು 100 ಐಟಮ್ ಮಾಡೋದಕ್ಕೆ ಫೋನು ಟಿ ವಿನೇ ಎಲ್ಲ. ಸೊ ಸ್ವಲ್ಪ ನಾವು ಕಂಟ್ರೋಲ್ ಇಟ್ಕೊಂಡ್ಬಿಟ್ರೆ ಸರಿ ಹೋದ್ರೆ ಅವ್ರು ಸರಿ ಹೋಗ್ಬಿಡ್ತಾರೆ. ನಾವು ಅಯ್ಯೋ ಮಗು ಅಲ್ಲ ಅಂತ ಬಿಟ್ಟರೆ ಮಗು ನಮ್ಮನ್ನ ಆಟಾಡ್ಸ್ಬಿಡುತ್ತೆ ಆಮೇಲೆ. ಸೊ ಅದು ಸ್ವಲ್ಪ ಮಕ್ಕಳಿಗೆ ಸ್ವಲ್ಪ ಸ್ಟ್ರಿಕ್ಟ್ ಆಗಿಡಬೇಕು. ಅವ್ರು ಯಾವ ಫೀಲ್ಡಲ್ಲಿ ಇರ್ತಾರೆ ಆ ಫೀಲ್ಡಿಂಗ್ ಬಗ್ಗೆನೇ ಫೋಕಸ್ ಆಗಿಡಬೇಕು. ತುಂಬ ಪೇರೆಂಟ್ಸ್ ತುಂಬ ಕಂಪೇರಿಟಿವ್ ಪೇರೆಂಟ್ಸ್ ಆಗ್ಬಿಟ್ಟವ್ರು ಸರ್ ಇವಾಗ. ನೋಡೋ ಅವ್ನು ಹೆಂಗೆ ಮಾಡ್ತಾ ಇದ್ದಾನೆ, ಇವನು ಹೆಂಗೆ ಮಾಡ್ತಾ ಇದ್ದಾನೆ, ನೀನು ಅದು ಮಾಡು, ಕ್ರಿಕೆಟ್ ಆಡು. ಎಲ್ಲರೂ ಕ್ರಿಕೆಟ್ ಆಡೋಕ್ಕಲ್ಲ. ಸ್ಮಿತಿ ಮಂದನ ಎಲ್ಲ ಸ್ಮಿತಿ ಮಂದನ ಆಗಕ್ಕಾಗಲ್ಲ ಸರ್. ಅವಳನ್ನ ಅಡ್ಮೈರ್ ಇಟ್ಕೋಬೇಕು, ಆಡಬೇಕು. ಆಡೋಕೆ ಇಂಟ್ರೆಸ್ಟ್ ಇಲ್ವಾ, ಬ್ಯಾಡ್ಮಿಂಟನ್ ಆಡಲಿ. ಎಲ್ಲ ಸಾನೇ ನೀವಲ್ಲಿ ಆಗಕ್ಕಾಗಲ್ಲ. ಒಂದೊಂದು ಜನ್ರೇಷನ್ಗೆ ಒಬ್ಬರು ಬಂದೇ ಬರ್ತಾರೆ. ಸೊ ಎಲ್ಲರೂ ಕ್ರಿಕೆಟ್ ತೊಗೊಂಡು ಹಾಕ್ಬಿಡ್ತಾರೆ. ಮಗು ಆಡೋಕ್ಕಾಗ್ತಾರಲ್ಲ. ಎಷ್ಟೋ ಜನ ಕ್ಲಾಸ್ ಹಾಕೊಂಡು ನೋಡ್ತಾ ಇರ್ತೀನಿ, ಆಡೋಕ್ಕಾಗ್ದು ಆಡ್ತಾರೆ. ಅಯ್ಯೋ ಅಮ್ಮ ಹೇಳ್ತಾರೆ, ಅಪ್ಪ ಹೇಳ್ತಾರೆ ಆಡೋಕ್ಕೆ ಅಂತ. ನಿಂಗೇನೋ ಇಷ್ಟ ಅಂತ, ಪಿಯಾನೋ ಇಷ್ಟ ಅಂತ ಅವನು. ಸರ್ ಎಂಡ್ ಆಫ್ ದ ಡೇ ಅವ್ನು ಪಿಯಾನೋನೇ ಮಾಡೋದು. 2-3 ಇಯರ್ಸ್ ಸುಮ್ಮನೆ ಸಾಯ್ತಾನೆ ಇಲ್ಲಿ. ಸೊ ಪೇರೆಂಟ್ಸ್ ಸ್ವಲ್ಪ ಇವಾಗೆಲ್ಲ ತುಂಬ ಕಾಂಪಿಟೇಟಿವ್ ಆಗಿಬಿಟ್ಟು, ಸರ್ ಇವತ್ತು ನನ್ನ ಹೆಸರು ಮಾಡ್ಬೋದು, ನಾಳೆ ನನ್ನ ಹೆಸರು ಮಾಡೋಕ್ಕಾಗಲ್ಲ. ನಾಳೆ ಹೆಸರು ಮಾಡ್ಬೋದು, ಇವತ್ತು ಮಾಡೋಕ್ಕಾಗಲ್ಲ. ಟೈಮ್ ಇದೆ, ಎಲ್ಲದಕ್ಕೂ ಟೈಮ್ ಬರುತ್ತೆ. ಇವತ್ತು ನಂಗೆ ಸ್ಪೋರ್ಟ್ಸ್ ಗೊತ್ತಿದೆ ಅಂತ ಒಂದು ಹುಡುಗಿದ್ದಾಳೆ ಸರ್ ಇದರಲ್ಲಿ ಮೈಸೂರಲ್ಲಿ. ಅವ್ರ ಅಪ್ಪ ಅಮ್ಮ ಸಕ್ಕ ಸಪೋರ್ಟಿವ್. ಅವಳಿಗೆ ಕರ್ನಾಟಕ ಪೊಲೀಸ್ ಸ್ಕೂಲಲ್ಲಿ ಓದ್ತಾದವಳು. ಅವಳು ಊಷುಗೆ ಇಂಡಿಯಾ ನಂಬರ್ 1 ಅವಳು ಹುಡುಗಿ. ಸಖತ್ತಾಗಿ ಫೈಟಿಂಗ್ ಮಾಡ್ತಾಳೆ. ಯೂಟ್ಯೂಬಲ್ಲಿ ಇದ್ದಾಳೆ ಅವಳು ನೋಡಿ. ಚಿಕ್ಕ ಹುಡುಗಿ, ಏನು ಮಾತು, ಏನು ಬ್ರಿಲಿಯಂಟ್ ಅವಳು. ಆ ಊಷು ಇವಾಗ ಇಂಪ್ರೂವ್ ಆಗ್ತದೆ ಸ್ಪೋರ್ಟ್ಸ್. ಅದು ಅವಳಿದಾಳೆ ಅಂತ ನನ್ನ ಮಗಳಿಗೆ ನಾನು ಊಷಕ್ಕೆ ಹಾಕೋಕ್ಕಾಗಲ್ಲ, ಅವಳ ಥರ ಮಾಡೋಕ್ಕಾಗಲ್ಲ. ಅವಳಿಗೆ ಸಖತ್ ಒಳ್ಳೆ ಹೆಸರಿದೆ. ನಮ್ಗೆ ಖುಷಿ ಪಡ್ಬೇಕು. ಅಂಥ ಮಕ್ಕಳು ನಾವು ಸಪೋರ್ಟ್ ಮಾಡಬೇಕು. ನನ್ನ ಮಗಳಿಗೆ ಯಾವಾಗ ಟೈಮ್ ಬರ್ದಿದೆ ಆ ಟೈಮಲ್ಲಿ ಆಗೇ ಆಗತ್ತೆ. ವೇಟ್ ಮಾಡಬೇಕು. ಹೌದು. ಅವ್ರಿಗೇನು ಕಾಣಿಸುತ್ತೆ, ಕ್ರಿಯೇಟಿವ್ ಪೇಂಟರ್ ಆಗ್ತಾರೋ, ಏನು ಎನಿ ಫೀಲ್ಡ್ ಸರ್. ಅವರು ಎನಿ ಫೀಲ್ಡಲ್ಲಿ ಬಿಡ್ಬೇಕು ಅವ್ರನ್ನ. ಇವತ್ತು ತುಂಬ ಈಸಿ ಇದೆ ಚಾನಲೈಸ್ ಮಾಡೋದನ್ನ. ಇವತ್ತೇನಾಗ್ಬಿಟ್ಟಿದೆ, ಅವನು ಕ್ರಿಕೆಟ್ ಆಡ್ತಾ ಇದ್ರೆ 6 ತಿಂಗಳು ತೆಗೆದು ಫುಟ್ಬಾಲ್ ಆಗ್ತಾರೆ, 6 ತಿಂಗಳು ಬಿಟ್ಟು ಕ್ರಿಕೆಟ್ ಆಗ್ತಾರೆ. ಈ ಕ್ಲಬ್ಬಿಂದ ಆ ಕ್ಲಬ್ಗೆ ಆಗ್ತಾರೆ, ಆ ಕ್ಲಬ್ಬಿಂದ ಈ ಕ್ಲಬ್ಗೆ ಆಗ್ತಾರೆ. ನೋಡ್ತಾ ಇರ್ತೀನಲ್ಲ, ಸ್ವಲ್ಪ ನಾವು ಕರೆಕ್ಟಾಗಿ ಹೇಳ್ಕೊಟ್ಟಿಲ್ಲ, ಮಾಡಿಲ್ಲ ಅಂದರೆ ಬೇರೆಯವ್ರು ಮೆಸೇಜ್ ಮಾಡಿರ್ತಾರೆ, ಅಲ್ಲಿ ಹೋಗ್ತಾರೆ. ಅಲ್ಲಿ ಸ್ವಲ್ಪ ಮತ್ತೆ ಒಂದು ಕೋಚ್ ಅಂದರೆ 10 ವರ್ಷ 15 ವರ್ಷ ಇರಬೇಕು ಕೋಚ್ ಹತ್ರನೇ. ಈಗ ನಿಮ್ಮ ಈ
ಅಥ್ಲೀಟಿಗೆ ಅಕಾಡೆಮಿಗೆ ನಿಮ್ಮ ವೈಫ್ದು ಸಪೋರ್ಟ್ ಹೇಗಿದೆ? ಅವರು ತುಂಬ ಸಪೋರ್ಟ್ ಸರ್, ಮನೇಲೆ ಮಕ್ಕಳಿಗೆಲ್ಲ ಇದು ಮಾಡೋದು. ಸೊ ಅವರು ಒಂದೊಂದ್ಸತಿ ಬರ್ತಾರೆ, ನೋಡ್ತಾರೆ. ಮನೆ ಪಕ್ಕದಲ್ಲೇ ಅಪಾರ್ಟ್ಮೆಂಟ್ ಇದೆ, ಫುಲ್ ಫ್ಯಾಮಿಲಿ ಇರೋದು ನಮ್ಮದಲ್ಲಿ, ಅದ್ರ ಮೇಲೇ ಇರೋದು. ಸೊ ಅವರು ಅದು ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ, ಮಕ್ಕಳು ನೋಡೋದ್ರಲ್ಲೇ ಟೈಮ್ ಆಗ್ಬಿಡುತ್ತೆ ಅವರಿಗೆ. ಎಸ್, ಇದುವರೆಗೂ ರೋಷನ್ ಅಗ್ರಶೀಲ್ ಅವರು ಸಾಕಷ್ಟು ವಿಚಾರಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಅವರ ಇಂಡಿಯನ್ ಅಥ್ಲೀಟ್ ಅಕಾಡೆಮಿ ಮೂಲಕ ಸಾಕಷ್ಟು ಕ್ರೀಡಾಪಟುಗಳನ್ನ ಬೆಳೆಸಿದ್ದಾರೆ, ಒಳ್ಳೊಳ್ಳೆ ಮೆಡಲ್ಗಳನ್ನು ಪಡ್ಕೊಂಡ್ಬಂದಿದ್ದಾರೆ. ಸೊ ಅವರೀಗ ಒಲಿಂಪಿಕ್ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ಕೂಡ ಸಾಕಾರ ಆಗಲಿ ಅಂತೇಳಿ ನಾವು ಹಾರೈಸ್ತೀವಿ. ಅದರ ಜೊತೆಗೆ ಕನ್ನಡ ಚಿತ್ರರಂಗದಲ್ಲಿ ಕೂಡ ಮಿಂದೆದ್ದವರು, ಅದರ ಪ್ರೊಡಕ್ಷನ್ ಸೈಡಲ್ಲಿ ಮಾಡಿದ್ದಾರೆ, ಕ್ಯಾಮ್ರಾ ಮುಂದೆ ನಿಂತಿದ್ದಾರೆ. ಆದರೆ ಅಷ್ಟೆಲ್ಲ ಇದ್ದರೂ ಕೂಡ ನಾನು ಸ್ಪೋರ್ಟ್ಸ್ ಬಂದೇ ನಾನು ಬೆಲೆ ಕೊಡ್ತೀನಿ, ಸ್ಪೋರ್ಟ್ಸನ್ನ ಅಷ್ಟೇ ಪ್ರೀತಿಸ್ತೀನಿ ಅಂತ ಹೇಳ್ತಾರೆ. ಬಹಳ ವಿರಳ ಇಂಥ ವ್ಯಕ್ತಿಗಳು ಸಿಗೋದು. ಯಾಕಂತಂದರೆ ಕರ್ನಾಟಕದಲ್ಲಿ ಯಾರೂ ಇಲ್ದಂಥವ್ರು, ಅಂದರೆ ಅಪ್ಪ ಅಮ್ಮ ಇಲ್ದಂಥವ್ರು, ತುಂಬ ಏನೂ ಇಲ್ದಂಥ ಬಡ ಹುಡುಗರನ್ನ ಗುರುತಿಸಿ ಅವ್ರಿಗೆ ಕರ್ಕೊಂಡು ಬಂದು ಟ್ರೈನ್ ಅಪ್ ಮಾಡೋದಿದೆಯಲ್ಲ, ಅದು ತುಂಬ ಉಚಿತವಾಗಿ ಟ್ರೈನ್ ಅಪ್ ಮಾಡೋದಲ್ಲದೆ ಅವರಿಗೆ ದೇಶ ವಿದೇಶಗಳಿಗೂ ಕರ್ಕೊಂಡೋಗಿ ಮೆಡಲ್ನ ಪಡ್ಕೊಳ್ಳೋವರೆಗೂ ಟ್ರೈನ್ ಅಪ್ ಕೊಟ್ಟು ಆ ಸಾಧನೆ ಮಾಡಿಸ್ತಾರಲ್ಲ, ಅದು ನಿಮಗೊಂದು ನಾನು ಸಲಾಮ್ ಹೇಳಲೇಬೇಕು ಬಾಯ್. ಯಾಕಂತಂದರೆ ಎಲ್ಲರೂ ಕೂಡ ಈ ರೀತಿಯ ಕೆಲಸಗಳಿಗೆ ಮುಂದೆ ಆಗೋದಿಲ್ಲ. ಯಾಕಂದರೆ ನಿಮ್ಮ ಕಾಲೇಜ್ ಡೇಸಿಂದ ನೀವು ಕಲ್ತು ಬಂದಂಥದ್ದು ಇದು. ಸೊ ಅದನ್ನು ಆ ಲೆಗಸಿ ಹಂಗೆ ಮುಂದುವರ್ಸ್ಕೊಂಡು ಹೋಗಲಿ ಅಂತ ನಾನು ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ನಿಮ್ಮ ಅಕಾಡೆಮಿ ಮೂಲಕ ಒಂದಷ್ಟು ಒಳ್ಳೊಳ್ಳೆ ಸಾಧಕರನ್ನ ಪರಿಚಯ ಮಾಡಿ ಥ್ಯಾಂಕ್ ಯು ಸರ್. ನಮ್ಮ ಇಡೀ ದೇಶಕ್ಕೆ ಕೊಂಡಾಡುವಂಥ ಒಬ್ಬ ಒಳ್ಳೆಯ ಅಥ್ಲೀಟ್ಗಳನ್ನು ನೀವು ಕೊಡಿ. ಥ್ಯಾಂಕ್ ಯು. ನೀವೆಲ್ಲ ಗುರುತಿಸಿ ನಮಗೆಲ್ಲ ಸಪೋರ್ಟ್ ಮಾಡಿದ್ರಲ್ಲ, ಅದೇ ತುಂಬ ಥ್ಯಾಂಕ್ಸ್. ಕರ್ಸಿ ಇಷ್ಟೆಲ್ಲ ಮಾತಾಡಿರೋ ತುಂಬ ಥ್ಯಾಂಕ್ಸ್ ಸರ್ ನಮಗೆ. ಥ್ಯಾಂಕ್ ಯು. ಒಳ್ಳೆಯದಾಗಲಿ.